then we can have ನಾಳಿಕೆ ನಾಳಿನೇ ಸೊ ಆಗ್ಲಾ ಪುದಿಯ ಕ್ಲಾಸ್ ಕಂಟಿನ್ಯೂ. अस्मत् गुरुभ्यो नमः, अस्मत् परम गुरुभ्यो नमः, अस्मत् सर्व गुरुभ्यो नमः. श्रीमते रामानुजाय नमः. रामानुजदया पात्रं ज्ञान वैराग्यभूषणं श्रीमद्वेङ्कटनाथार्यं वन्दे वेदान्तदेशिकम्. लक्ष्मीनाथसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्पराम्. यो नित्यमच्युतपदाम्बुजयुग्मरुग्मं व्यामोहतस्तदितराणि तृणाय मेने यस्मत् गुरोर्भगवतोऽस्य देकसिन्धोः रामानुजस्य चरणौ शरणं प्रपद्ये. मातापिता युवतियस्तनया विभूतिः सर्वं विदेव नियमेन मदन्वयामि. आद्यस्य न कुलपतेर्वकुलाभिरामं श्रीमत्तदङ्घ्रिगणं प्रणमामि मुद्दाभूतं सरश्च मादापयवट्टनाथ श्रीभक्तिसारकुलशेखर योगिवाहन् भक्ताङ्घ्रिरेण परकालयतेन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम्. भक्तामृतं विश्वजनानुमोदनं सर्वार्थदं श्रीषडगोपवाङ्मयं सहस्रशाखोपनिषत्समागमं नमाम्यहम्. திராவிடவேதசாகரம் திருவழுதினாடென்னும் தென்குருகூர் என்னும் மறுவினியவன் பொருணல் என்னும் மறுமறைகள் அந்தாதி செய்தானதியே எப்போதும் செஞ்சாய் நெஞ்சை தெளிந்து மனத்தாலும் வாயாலும் வன் குருகூர் பேணும் இனத்தார எல்லா தினஞ்சேன் தனத்தாலும் ஏதும் குறைவிலே நின்று சிறகோபன் பாதங்கள் யாமுடபத்து ஐந்தவரங்கீர்த்தி ராமானுஜமுதன் ஆய்ந்த வளர்ப்பாதம் வடங்குகின்றேன். ஆய்ந்தவரும் சீரார் சிடகோபன் சந்தமில் வேதம் தரிக்கும் வேதா பேராத உள்ளம் பெறம் வாந்திகளும் சோலை மதளங்கர்வன் புகழ்மேல் ஆண்ட தமிழ் மறைகளாயிரம் ஈன்ற முதல் தாய் ஷடகோபன் மைம்பால் வடத்தை தத்தாய் ராமானுஜன் மிக்க விரிநிலையும் மெய்யாமையல் நிலையம் தக்க நெறியம் தடையாய் தொக்கிலம் ஊழ்வினையும் வாழ்வினையும் போதும் குருகயர்கோன் யாழினிஷ வேதத்தியல். நம்மாழ்வார் திருவடிகளே ಶರಣಂ. ಭಗವದ್ ವಿಷಯ ಮುನ್ನುಡಿಯ ಕಡೆಯ ಹಂತಕ್ಕೆ ಬಂದಿದ್ದೇವೆ. 4ನೇ ಭಾಗ ಉಪಸಂಹಾರ, ಕನ್ಕ್ಲೂಷನ್. ಸಕಲ ವೇದಗಳ ಮತ್ತು ಶಾಸ್ತ್ರಗಳ ತಾತ್ಪರ್ಯವನ್ನ ನಮ್ಮಾಳ್ವಾರವರು ತಮ್ಮ ಅನುಭವಕ್ಕೆ ಅನುಸಾರವಾಗಿ ಈ ದಿವ್ಯವಾದ ಪ್ರಬಂಧದಲ್ಲಿ ಮನ ಮುಟ್ಟುವಂತೆ ಈಗ ಹಾಡಿದ್ದಾರೆ. ಜೀವನ ಸ್ವರೂಪ ಏನು, ಅವನು ಪಡೆಯಬೇಕಾದ ಪರಮಪುರುಷಾರ್ಥ ಯಾವುದು, ಅದನ್ನು ಹೇಗೆ ಪಡಿಬಹುದು, ಅದಕ್ಕಾಗಿ ಯಾರನ್ನ ಅವರು ಆಶ್ರಯಿಸಬೇಕು, ಅವನಿಗೆ ಆಶ್ರಯ ಕೊಟ್ಟು ರಕ್ಷಿಸಬಲ್ಲುವಂತಹ ಪರಮಾತ್ಮನ ಸ್ವರೂಪ ಇದೇನೆ ಅರ್ಥಪಂಚಕ. ಇವೆಲ್ಲ ಕೂಡ ಈ ದಿವ್ಯವಾದ ಸೂಕ್ತಿಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಸೂಚಿಸಿದ್ದಾರೆ. ತಮಗೆ ಲಭಿಸಿದ ಭಗವದ್ ಅನುಭವದ ಪರಮ ಆನಂದವನ್ನ ಯಾವ ಭೇದವೂ ಇಲ್ಲದೆ ಎಲ್ಲರೂ ಅನುಭವಿಸುವಂತೆ ಪರಮ ಅನುಗ್ರಹ ಮಾಡಿದ್ದಾರೆ. ಭಗವಂತನ ಅನನ್ಯ ಶರಣ್ಯತ್ವವನ್ನ ಮನಗಂಡು ಅವನ ಪದತಲದಲ್ಲಿ ತನ್ನನ್ನ ಸರ್ವಾತ್ಮನ ಅರ್ಪಣೆ ಮಾಡಿಕೊಂಡಂತಹ ಚೇತನನು ಮುಂದೆ ಪಡೆಯುವ ಪರಮ ಫಲದ ಸ್ವರೂಪವನ್ನ ಆಳ್ವಾರವರು 10ನೇ ಶತಕದ 9ನೇ ದಶಕದಲ್ಲಿ ವರ್ಣಿಸಿದ್ದಾರೆ. ತಾವು ಆ ದಿವ್ಯ ಧಾಮದ ವೈಕುಂಠಕ್ಕೆ ಹೋಗುವುದನ್ನು, ಆಗ ಸರ್ವಲೋಕಗಳು ತಮ್ಮನ್ನು ಕೊಂಡಾಡಿದ್ದನ್ನು ಅವರು ಪ್ರತ್ಯಕ್ಷೀಕರಿಸಿದ್ದಾರೆ. ಭಕ್ತಿ ಪ್ರಪತ್ತಿಗಳ ಮೂಲಕ ಭಗವಂತನನ್ನು ಪಡೆದುಕೊಳ್ಳುವ ಚೇತನ ಅರ್ಚಿರಾದಿಯಲ್ಲಿ ಆ ಭಗವಂತನನ್ನು ಸೇರುವ ಬಗೆಯನ್ನ ಇಲ್ಲಿ ನಿರೂಪಿಸಿ ಹಿಂದೆನೆ ಅನೇಕ ಬಾರಿ ಬಂತಿದ್ದು. 2 ಮಾರ್ಗಗಳು, ಒಂದು ಅರ್ಚಿರಾದಿ, ಇನ್ನೊಂದು ಧೂಮಾದಿ. ಇದನ್ನೇ ದೇವಯಾನ ಪಿತೃಯಾನ ಅಂತ ಕರೀತಾರೆ. 2 ಗತಿಗಳು. ಯಾರಿಗೆ ಅಂದ್ರೆ ಉತ್ತಮರಿಗೆ. ಯಾರು ಕೆಟ್ಟ ಕೆಲಸ ಮಾಡ್ತಾರೆ ಅವರಿಗೆ ಬೇರೆ ಇನ್ನೊಂದು ಕುತ್ಸಿತ ಗತಿ, ಅದು ನರಕಗಳಲ್ಲಿ ಅನುಭವಿಸೋದಿದೆ, ಅದು ಬೇರೆ. ಅದನ್ನ ಇಲ್ಲಿ ಹೇಳಲಿಲ್ಲ. ಪ್ರಧಾನವಾಗಿ 2 ಒಂದು ಏನು ಅಂದ್ರೆ ಪುಣ್ಯದ ಫಲವನ್ನ ಪಡೆದು ಅದಕ್ಕಾಗಿ ಎಲ್ಲ ನಡೆಸಿದವರು ಧೂಮಾದಿ ಮಾರ್ಗದಲ್ಲಿ ಹೋಗಿ ಚಂದ್ರ ಲೋಕಕ್ಕೆ ಹೋಗಿ ಹಿಂದಿರುಗಿ ಬರ್ತಾರೆ. ಊರ್ಧ್ವ ಲೋಕಗಳು 21 ದೇವಲೋಕಾಹ 21, 21 ದೇವಲೋಕಾಹ. ದೇವಲೋಕಗಳು 21, ನರಕಗಳಿಗೆ 21. ಹಾಗೆ ಇದು ಅಷ್ಟೇ. ಹೆಚ್ಚು ಹೆಚ್ಚು ಪುಣ್ಯತರವಾದ ಕೆಲಸ ಮಾಡಿದ್ರೆ ಉತ್ತಮವಾದಂತಹ ಲೋಕಗಳು. ಆದ್ರೆ ಅಲ್ಲಿ ಹೋದವರೆಲ್ಲ ವಾಪಸ್ ಬರ್ತಾರೆ. ಯಾವುದು ಧೂಮಾದಿ ಮಾರ್ಗದಲ್ಲಿ ಹೋದವರು, ಅಥವಾ ಇದ್ರಲ್ಲಿ ಏನು ಅರ್ಚಿರಾದಿ ಧೂಮಾದಿ, ಅಥವಾ ದೇವಯಾನ ಪಿತೃಯಾನ ಅಂತ ಹೇಳಿದ್ರು. ಆ ಪಿತೃಯಾನದಲ್ಲಿ ಹೋದವರು ಪಿತೃಗಳಿಂದ ಅದು ಪಿತೃಲೋಕಗಳು ಅಲ್ಲಿಗೆ ಸೇರುತ್ತೆ. ಇದರಲ್ಲಿ ಅವುಗಳಲ್ಲೆಲ್ಲ ಮುಗಿಸಿ ಮತ್ತೆ ವಾಪಸ್ ಬರ್ತಾರೆ. ಆದ್ರೆ ಅರ್ಚಿರಾದಿ ಮಾರ್ಗದಲ್ಲಿ ಹೋದವರು ವಾಪಸ್ ಬರುದಿಲ್ಲ. ನಾಚ ಪುನರಾವರ್ತತೆ. ಸೊ ಈ ದಿವ್ಯ ಪ್ರಬಂಧದಲ್ಲೂ ಕೂಡ ಈ ಅರ್ಚಿರಾದಿ ಗತಿಯನ್ನು ಹೇಳುತ್ತೆ. ಉಪನಿಷತ್ತಿನಲ್ಲೂ ಅದಕ್ಕೇನೆ ಇವ್ರನ್ನ ವೇದಂ ತಮಿಳ್ ಶೈದಮಾರನ್ ಅಂತ ಹೇಳಿದ್ದು. ಉಪನಿಷತ್ತಿನಲ್ಲಿ ಏನ್ ಸಂದೇಶಗಳಿದೆಯೋ ಅದನ್ನ ಇವರು ತಮಿಳಿನಲ್ಲಿ ಕೊಟ್ಟಿದ್ದಾರೆ. ಎಲ್ಲರೂ ಫಾಲೋ ಮಾಡೋದಕ್ಕೆ ಸಾಧ್ಯವಾಗುವಂತ ಅದು ವೇದಂ ತಮಿಳ್ ಶೈದಮಾರನ್ ಅಂತಂದ್ರೆ ವೇದವನ್ನೇ ತಮಿಳಿಗೆ ಮಾಡಿದ್ರು ಅಂತಂದ್ರೆ ಸುಮ್ನೆ ಟ್ರಾನ್ಸ್ಲೇಷನ್ ಅಂತಲ್ಲ, ಅಲ್ಲಿನೋ ಸಾರ ಏನಿದೆಯೋ ಅದನ್ನು ತಿಳಿಸ್ತಾರೆ. ಹಾಗಾಗಿ ಇಲ್ಲಿ ಅರ್ಚಿರಾದಿ ಗತಿಯ ಬಗ್ಗೆ ಬಂದ ಮಾತು.
ಶ್ರೀಮನ್ ನಾರಾಯಣನಿಗೆ ಅಸಾಧಾರಣ ಶೇಷಭೂತರಾದಂತ ಭಕ್ತರು ಪರಮಪದವನ್ನು ಕುರಿತು ಪ್ರಯಾಣ ಮಾಡುವಾಗ ಆ ಭಗವಂತನಿಗೆ ಸೇರಿದ ಸರ್ವ ಜಗತ್ತು ಅವರನ್ನು ಆಧರಿಸುತ್ತೆ ಇಲ್ಲಿಂದ ಹೋಗ್ಬೇಕಾರೆ. ಅದಕ್ಕಾಗಿನೇ ಅರ್ಚಿರಾದಿ ಗತಿನ ಹೇಳೋದು. ಇವಾಗ ಅಗ್ನಿ, ವಾಯು, ವರುಣ ಈ ಲೋಕಗಳು, ಆ ಲೋಕಕ್ಕೆ ಪ್ರಧಾನವಾದವರು ಯಾರು? ಅಗ್ನಿನೇ. ಸಾಕ್ಷಾತ್ ಅಗ್ನಿನೇ ಬಂದು ಈ ಚೇತನನನ್ನು ಅರ್ಚಿರಾದಿ ಗತಿನಲ್ಲವರು ಸನ್ಮಾನ ಮಾಡಿ ಆಧರಿಸಿ ಅವನ ಎಲ್ಲಿ ತನಕ ಇದೆಯೋ ಜ್ಯೂರಿಸ್ಟ್ರಿಕ್ಷನ್ ಅಲ್ಲಿ ತನಕ ಬಂದು ಮುಂದೆ ಕಳಿಸ್ಕೊಡ್ತಾನೆ. ಹಾಗಾಗಿ ಎಲ್ಲರೂ ಕೂಡ ಇವರನ್ನ ಆಧರಿಸುವಂತ ಇವರು ಭಗವತ್ ಶೇಷತೈಕ ರಸಿಕರು ಎಂದು ಅಧಿಕವಾಗಿ ಸಂತೋಷಿಸಿ ಮನಃಪೂರ್ವಕವಾಗಿ ಆಧರಿಸ್ತಾರೆ ಎಲ್ರು ಕೂಡ. ಈ ಭಾಗವತರನ್ನು ಕಂಡು ಸಂತೋಷಗೊಂಡ ಆಕಾಶ ಎಲ್ಲೆಲ್ಲಿಯೂ ಮೇಘಗಳ ಆಭರಣಗಳನ್ನು ತೊಟ್ಟುಕೊಂಡು ಬೆಳಗಿದವು. ಮೇಘಗಳು ಇವರನ್ನು ಸ್ವಾಗತಿಸಲು ತಾವೇ ಪಟಹ, ದುಂದುವಿ, ಮದ್ದಳಾದಿಗಳ ಘೋಷಗಳನ್ನು ಮಾಡಿದವು. ಅಗಾಧವಾದ ಸಮುದ್ರ ಹರ್ಷಾತಿಶಯದಿಂದ ಮೇಲೇಳುವ ಹೆದ್ದರೆಗಳೆಂಬ ಕೈಗಳನ್ನು ಎತ್ತಿ ನರ್ತಿಸುವು. ಕಾವ್ಯದ ಸೊಗಸು ಕೂಡ ಏನೇನಾಯ್ತು ಅಂತ ಪ್ರಕೃತಿಯೇ ಕೂಡ ಇದ್ ಮಾಡುದು. ಸಪ್ತ ದ್ವೀಪಗಳು ಕೂಡ ತಮ್ಮ ತಮ್ಮ ಸಂಪತ್ತಲ್ಲ ಎಲ್ಲ ಇವರಿಗೆ ಉಪಹಾರ ರೂಪವಾದ ಮಂಗಳ ವಸ್ತುಗಳನ್ನಾಗಿ ಅರ್ಪಿಸಿದವು. ಅಚೇತನಗಳು ಸಹ ಹರ್ಷ ವಿಕಾರಗಳನ್ನು ಹೊಂದಿದ್ವು ಅಂತಾರೆ ಈ ಪತ್ನಲ್ಲಿ. ಶೋಳ್ ವಿಶುಂಬಣಿ ಮುಹಿಲ್ ತುರಿಯಂ ಮುಳಕ್ಕಿನ ஆள் கடலலை திரை கண்ணடோத்தாடின ஏழ் பொழிலும் வள ஏந்திய எண்ணப்பன் வாழ் புகழ್ ನಾರಣನ್ ತಮರೈ ಕಣ್ ಉಹಂದೆ. ಉಹಂದು ಅಂತಂದ್ರೆ ಸಂತೋಷ ಪಟ್ಟಿದ್ದು ಅಂತ. ಉಯ್ ಮಿನ್ ಅಂತಂದ್ರೆ ಉದ್ಧಾರವಾಗೋದು. ಉಯ್ ಮಿನ್ ತಿರೆಕೊಣೆಂದು ಉಯ್ ಮಿನ್ ಹಳೆ ಈ ತರ ಬಹಳಷ್ಟು ಕಡೆನಲ್ಲಿ ಬರೋದು. ಉಯ್ ಅಂತಂದ್ರೆ ಅದು ಉಯ್ ಉಪಾಯಮಿಲ್ಲ ಅಂದ್ರೆ ಉದ್ಧಾರವಾಗುವಂತ ಉಪಾಯ ಇಲ್ಲ, ಬರೀ ಇಲ್ಲೇ ಸುತ್ತಾ ಇದ್ರಿ ಅಂತ. ಈಗ ತಮಿಳು ಪದಗಳಲ್ಲಿ ಇದು ಬರೋದು. ಶ್ರೀಮನ್ ನಾರಾಯಣನ ಪರಮ ಭಕ್ತರಾದ ಇವರು ಪರಮ ಪದಕ್ಕೆ ದಯ ಮಾಡುವ ಆ ಸಮಯದಲ್ಲಿ ಸಲೀಲ ಪೂರ್ಣವಾದ ಮೇಘಗಳು ಸಂತಸದಿಂದ ನಲಿದವು. ನೀರಿನಿಂದ ತುಂಬಿದಂತಹದ್ದು, ಅದನ್ನ ವರ್ಷ ಧಾರೆಯನ್ನು ಸುರಿಸುವಂತ ಮೇಘಗಳು. ಮೇಘದ ಸಂಚಾರಕ್ಕೂ ಮೇಲ್ಪಟ್ಟ ಆಕಾಶ ದೇಶದಲ್ಲಿ ಆಕಾಶಚಾರಿಗಳಾದ ದೇವಾದಿಗಳು ಇವರನ್ನು ಸ್ವಾಗತಿಸಲು ಕನಕ ಕುಂಭಗಳನ್ನು ಎತ್ತಿಡಿದ್ರು. ಚಿನ್ನದ ಕಳಶಗಳಂತೆ ಅದನ್ನ ಎತ್ತಿಡಿದ್ರು. ಪೂರಣ ಪರ್ಕುಡಂ ಪೂರಿತ್ತದೆ ಉಯರ್ವೆಣ್ಣಿಲ್ 19:2. ಸಂತೋಷದಿಂದ ಕ್ಷಮಿಸಿಮಮ್ಮ, ಎಷ್ಟನೇ ಪೇಜು ಅದು? ಗೂಗಲ್ ಮೀಟ್ ಪ್ರಾಬ್ಲಮ್ ಆಗ್ಬಿಡ್ತು ಸೇರಕ್ ಮೊದ್ಲು. 75. ಆಯ್ತು. ಉಪಸಂಹಾರದಲ್ಲಿ ಇದ್ವಿ, ಇಂಟ್ರೊಡಕ್ಷನ್ ಅನಂತರಂಗಾಚಾರ್ಯದು. ಸಂತೋಷದಿಂದ ಉಕ್ಕಿರುವ ಜಲ ಸಮೃದ್ಧಿಯುಳ್ಳ ಸಾಗರಗಳು ಅವಿಚ್ಛಿನ್ನವಾಗಿ ಘೋಷಿಸಿದವು. ಎಲ್ಲೆಲ್ಲೂ ಆನಂದದ ಸಂತಸದ ಸಂಭ್ರಮ. ಯಾಕೆಂದ್ರೆ ಭಗವಂತನಿಗೆ ಸೇರಿದ ಒಬ್ಬ ಭಾಗವತ ಭಗವಂತನ ಕೈಂಕರ್ಯಕ್ಕೆ ಮೋಕ್ಷ ಸಾಮ್ರಾಜ್ಯಕ್ಕೆ ಹೋಗ್ತಾ ಇದ್ದಾನೆ, ಅವನನ್ನ ಸನ್ಮಾನಿಸಿ ಮಾಡುವಂತದ್ದು ಖಂಡಿತ ಉಂಟು. ಆ ಅನುಭವದ್ದನ್ನೇ ಹೇಳ್ತಾ ಇರೋದು. ಯಾವಾಗ ಇವನು ಅಮಾನವನ ಸ್ಪರ್ಶ ಆಯ್ತೋ, ಇದಾಗ ಕರ್ಮದ ಸೂಕ್ಷ್ಮ ಶರೀರ ಹೋದ್ಮೇಲೆ ದಿವ್ಯವಾದ ಶರೀರ ಬಂತು ಇವನಿಗೆ. ಊರ್ಧ್ವ ಲೋಕಗಳವರು ಉತ್ತುಂಗದ ಪರ್ವತಗಳಂತೆ ಉನ್ನತವೂ ಸ್ಥಿರವೂ ಬೃಹತ್ತರ ಸ್ತಂಭ ಶೋಭಿತವೂ ಆದಂತಹ ತೋರಣಗಳನ್ನ ಪಂಕ್ತಿಯಾಗಿ ಸರ್ವ ಪ್ರದೇಶಗಳಲ್ಲಿ ಎತ್ತಿಕಟ್ಟಿ ಅವರಿಗೆ ಪ್ರಣಾಮ ಮಾಡಿದ್ರು. ತಳಿರು ತೋರಣಗಳಿಂದ ಸಿಂಗರಿಸೋದು ಇದೆಯಲ್ಲ, ಇದು ಸ್ವಾಗತಕ್ಕೆ ಮಾಡೋದು. ಈ ಮಾವಿನ ಚಿಗುರು ಇದೆಯಲ್ಲ, ಇದು ಬಹಳ ಸ್ಮೃತಿಗಳಲ್ಲಿ ಹೇಳುವಂತದ್ದು. ಹೊರಟೆ ಆಮ್ರ ಪಲ್ಲವ ಅಂತ, ಈ ಪುಣ್ಯ ವಾಚನದಲ್ಲಾಗ್ಲಿ ಅಥವಾ ಏನೋ ಒಂದು ಮನೆಯಲ್ಲಿ ಒಂದು ಶುಭ ಕೆಲಸ ನಡೆಸ್ಬೇಕು, ಆಮ್ರ ಪಲ್ಲವದ ತೋರಣವೋ ಕೊಚ್ಚುಗಳನ್ನ ಬಾಗಿಲಿಗೆ ಸಿಗಿಸುವಂತಹದ್ದು, ಹೀಗೆಲ್ಲ ದೇವತೆಗಳಿಗೆ ಸ್ವಾಗತಕ್ಕೆ ಇವುಗಳನ್ನೆಲ್ಲ ಮಾಡುವಂತಹದ್ದು. ಹಾಗೆ ತೋರಣಗಳನ್ನ ಪಂಕ್ತಿಯಾಗಿ ಸರ್ವ ದೇಶಗಳಲ್ಲಿ ಎತ್ತಿಗಟ್ಟಿ ಅವರಿಗೆ ನೆಡುವರೆ ತೋರಣಂ ನಿರೈತು ಎಂಗೊಂ ತೊಳುದನರ್ ಉಲಹೇ 19:2. ಆಯಾಯ ಆತಿವಾಹಿಕರ ಲೋಕಗಳಲ್ಲಿರುವ ಜನಗಳು ವೈಕುಂಠವನ್ನ ಇರಲು ಹೊರಟಿರುವ ಭಕ್ತೋತ್ತಮರಿಗೆ ಅಂಜಲಿ ಮಾಡಿ ಗೌರವಿಸಿದ್ರು. ಆತಿವಾಹಿಕರು ಅಂತಾರೆ. ಇವರೆಲ್ಲ ಭಗವಂತನಿಂದ ನೇಮಿಸಲ್ಪಟ್ಟಂತವ್ರು. ಯಾರು ಮುಕ್ತನಾದಂತ ಚೇತನ ಇದ್ದಾನೆ ಅವನನ್ನ ಕರ್ಕೊಂಡು ಹೋಗೋದಕ್ಕೆ ಇವರು ಬರೋದು. ಆದಿವಾಹಿಕರು. ಅಮಾನವ, ಅವನು ಮಾನವ ಅಂದ್ರೆ ಕರ್ಮದ ಶರೀರ ಪಡೆದವನಲ್ಲ, ಅವನು ಅಮಾನವ. ಅವನು ಅವರುಗಳಿಂದ ಆಯಾಯ ಆತಿವಾಹಿಕರ ಲೋಕಗಳಲ್ಲಿರುವ ಜನಗಳು ವೈಕುಂಠವೀರಲು ಹೊರಟಿರುವಂತಹ ಭಕ್ತೋತ್ತಮರಿಗೆ ಅಂಜಲಿ ಮಾಡಿ ಗೌರವಿಸಿದ್ರು. ಶ್ರೀ ವಾಮನ ಬ್ರಹ್ಮಚಾರಿಯಾಗಿ ಮಹಾಬಲಿಯನ್ನ ವಂಚಿಸಿ ಭೂಮಿಯನ್ನು ಅಳೆದುಕೊಂಡ ಭಗವಂತನ ದಿವ್ಯ ಲೀಲೆಗೆ ಮಾರು ಹೋಗಿ
ಅವನಿಗೆ ಅಸಾಧಾರಣ ಶೇಷರಾದ ಆ ಶ್ರೀ ವೈಷ್ಣವರನ್ನು ಎದುರುಗೊಂಡು ಬಂದು ಅವರಿಗೆ ದಿವ್ಯ ಗಂಧವನ್ನುಳ್ಳ ಧೂಪವನ್ನ, ಮಂದಾರ, ಪಾರಿಜಾತಾದಿ ದಿವ್ಯ ಪುಷ್ಪಗಳನ್ನ, ವೃಷ್ಟಿಯನ್ನು ಅರ್ಪಿಸಿ ಪೂಜಿಸಿದ್ರು. ದೇವಲೋಕದಲ್ಲಿರುವ ಇದರೆಲ್ಲ ದೇವಲೋಕ ಅಂದ್ರೆ ಇದು ಊರ್ಧ್ವಲೋಕ, ಸ್ವರ್ಗ ಅಲ್ಲ. ಅಲ್ಲಿರುವಂತವ್ರು ದಿವ್ಯವಾದಂತ ಗಂಧ, ಧೂಪ ಇವುಗಳಿಂದ ಇವರನ್ನ ಅರ್ಚಿಸಿ ಪೂಜೆ ಮಾಡ್ತಾ ಇದ್ದಾರೆ. ಭಾಗವತರಿಗೆ ನಡೆಸುವಂತ ಷೋಡಶೋಪಚಾರಗಳು, ಮಂದಾರ, ಪಾರಿಜಾತಾದಿ ದಿವ್ಯ ಪುಷ್ಪಗಳು. ಇಂತಹ ಭಾಗವತರನ್ನು ಸತ್ಕರಿಸಿ ನಾವು ಕೃತಾರ್ಥರಾಗಬೇಕು ಅಂತ ಆಶಿಸಿ ಮೌನ ನಿಷ್ಠರಾದ ಮಹರ್ಷಿಗಳೂ ಸಹ ಆ ಭಾಗವತರ ಬಗೆಗೆ ಗೌರವ ತೋರಲು ತಮ್ಮ ಮೌನ ಬಿಟ್ಟು ಹೀಗೆ ದಯಮಾಡಬೇಕು, ಹೀಗೆ ಬರಬೇಕು ಅಂತ. ಈಗ ರಾಜ ಬರ್ತಾ ಇದ್ರೆ ಮುಂದೆ ನಿಂತು ಒಬ್ಬೊಬ್ರು ದಾರಿ ತೋರ್ಸಲ್ವೇ, ಆ ರೀತಿನಲ್ಲಿ ಹೀಗೆ ದಯಮಾಡಬೇಕು, ಹೀಗೆ ದಯಮಾಡಬೇಕು ಅಂತ ಈ ಕೆಲದಲ್ಲೂ ನಿಂತು ಮಧುರವಾಗಿ ವಿಜ್ಞಾಪಿಸ್ತಾ ಇದ್ದಾರೆ. ಮಹರ್ಷಿಗಳೆಲ್ಲ ಸಿದ್ಧಿಯನ್ನು ಪಡೆದವರು, ಅಂತವರು ಕೂಡ ಭಗವಂತನಿಗೆ ಸೇರಿದ ಒಬ್ಬ ಚೇತನ ಬರ್ತಾ ಇದ್ದಾನೆ ಅಂದಾಗ ಅವರು 10:9:3 ದೇವತೆಗಳು ಈ ಭಾಗವತರನ್ನ ಎದುರುಗೊಂಡು ಬಂದು ಸತ್ಕರಿಸಿ ಇವರಿಗೆ ವಾಸಸ್ಥಾನವನ್ನು ಏರ್ಪಡಿಸಿದರು. ಆದಿತ್ಯರೇ ಮೊದಲಾದವರು ತಮ್ಮ ಕಿರಣಗಳನ್ನು ಹರಡಿ ಅವುಗಳ ಮೂಲಕ ಇವರಿಗೆ ದಾರಿ ತೋರಿದ್ರು. ಇದನ್ನೇ ಅರ್ಚಿರಾದಿ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಸೂರ್ಯಮಂಡಲಕ್ಕೆ ಹೋಗಿ ರಶ್ಮಿಯ ಮುಖಾಂತರ ಹೋಗ್ತಾನೆ ಅಂತ ಈ ಚರ್ಚೆ ಎಲ್ಲ ಬಹಳಷ್ಟು ಇದ್ರಲ್ಲೂ ಬರುತ್ತೆ, ಶ್ರೀಭಾಷ್ಯದಲ್ಲೂ ಬರುತ್ತೆ. ಈಗ ಉತ್ತರಾಯಣದಲ್ಲಿ ಹೋದವರು ಹಗಲು ಆಯ್ತು, ಅದ್ರಲ್ಲಿ ಹೋದ್ರು. ದಕ್ಷಿಣಾದಲ್ಲಿ ಹೋದವ್ರಿಗೆ ಇಲ್ವೋ ಅಂತಂದ್ರೆ ದಕ್ಷಿಣಾಯನ ಆದ್ರೆ ಸೂರ್ಯನ ಕಿರಣ ಇರೋಲ್ವೇ, ಸೊ ಕಿರಣಗಳ ಮೂಲಕ ಅವ್ರು ಹೋಗ್ತಾರೆ. ಈಗ ರಾತ್ರಿನಲ್ಲಿ ಅಂದ್ರೆ ರಾತ್ರಿ ಇಲ್ಲಿ ಇನ್ನೊಂದ್ ಕಡೆಗೆ ನಮಗೆ ಈ ಏರಿಯಾ ಅಷ್ಟೇ ರಾತ್ರಿ. ಈಗ ಅಮೆರಿಕಾದಲ್ಲಿ ಅದಕ್ಕೆ ಆಪೋಸಿಟ್. ಹಾಗಾಗಿ ಸೂರ್ಯರಶ್ಮಿ ಸದಾ ಇದ್ದದ್ದೇನೆ, ನಮಗೆ ಈ ಭಾಗಕ್ಕೆ ಇರ್ಲಿಲ್ಲ ಅಷ್ಟೇ. ಅಂತೂ ಆ ಸೂರ್ಯರಶ್ಮಿಯ ಮುಖಾಂತರ ಇವರುಗಳಲ್ಲಿ ಹೋಗೋದಕ್ಕೆ ದಾರಿ ತೋರಿಸೋದವರು. ಅವರು ಸಂಭ್ರಮದಿಂದ ಬಾಜಿಸುತ್ತಿದ್ದ ಮುರ ಜಪಣವಾದಿ ವಾದ್ಯಗಳ ಘೋಷ ಸಮುದ್ರ ಘೋಷ ಸದೃಶವಾಗಿ ಲೋಕಗಳನ್ನೆಲ್ಲ ವ್ಯಾಪಿಸಿತು. 10:9:4 ಈ ಭಾಗವತರು ಹೋಗ್ತಾ ಇದ್ದಂತಹ ದಾರಿಯಲ್ಲಿ ಇರುವ ದೇವತೆಗಳು ಇವರಲ್ಲಿ ಅತಿಶಯವಾದ ಪ್ರೇಮ ಆಧಾರಗಳನ್ನ ತೋರಿ ತಮ್ಮ ತಮ್ಮ ಸ್ಥಾನಗಳನ್ನ, ಐಶ್ವರ್ಯಗಳನ್ನು ಇವುಗಳನ್ನು ಒಪ್ಪಿಸಿಕೊಳ್ಳಬೇಕು ಅಂತ ಸಮರ್ಪಣೆ ಮಾಡಿದ್ರು. ಅವರವರದ್ದು ಏನೇನಿದೆಯೋ ಎಲ್ಲವನ್ನು ಪ್ರೀತಿಯಿಂದ ಸಮರ್ಪಣೆ ಮಾಡಿದ್ರು. ಗಾನ ವಿದ್ಯೆಯಲ್ಲಿ ನಿಪುಣರಾದ ಕಿನ್ನರರು, ಗರುಡರು ಗೀತಗಳನ್ನು ಹಾಡಿ ಇವರನ್ನು ಸತ್ಕರಿಸಿದ್ರು. ಕಿನ್ನರರ್ ಗರುಡರ್ಗಳ್ ಗಂಧರ್ವರಬರ್ ಕಂಗುಳಲೆಲ್ಲ ಹೇಳ್ತೀವಲ್ಲ. ಗರುಡರು ಅಂತಂದ್ರೆ ಈ ವೈನಿತೆ ಒಬ್ಬನೇ ಅಲ್ಲ, ಅದೊಂದು ಗ್ರೂಪ್. ಈಗ ಸಿದ್ಧರು, ಚಾರಣರು ಇವರೆಲ್ಲ ಇರೋ ತರದಲ್ಲಿ ಅವರುಗಳು ಇವರನ್ನ ಗೀತೆಗಳನ್ನ ಹಾಡಿ ಅಲ್ಲಿ ಏನು ಹೊಗಳು ಭಟ್ರಿದಾರಲ್ಲ ಆ ರೀತಿ ಇವರು ಕೊಂಡಾಡುವಂತಹದ್ದು. ಭಾಗವತರು ಬರ್ತಾ ಇದ್ದಾರೆ ಅಂತೆಲ್ಲ ರಾಜನನ್ನು ಹೇಳಿಸ್ಬೇಕಾದ್ರೆ ಮಂಗಳ ವಾದ್ಯಗಳು ಇದ್ರ ಜೊತೆಗೆ ಸ್ವಸ್ತಿ ವಚನ ಹಾಡಿದಂತೆ. ಗಾನ ವಿದ್ಯೆಯಲ್ಲಿ ನಿಪುಣರಾದ ಇವರುಗಳು ಇವರನ್ನ ಗೀತೆಗಳಿಂದ ಹಾಡಿ ಸತ್ಕರಿಸಿದರು. ಸ್ವರ್ಗಾದಿ ಊರ್ಧ್ವಲೋಕಗಳಲ್ಲಿ ವೈದಿಕರಾಗಿ ಯಾಗಾದಿ ನಿರತರಾದವರು ತಾವು ಅನುಷ್ಠಿಸುತ್ತಿದ್ದ ಯಾಗಾದಿ ಕರ್ಮಗಳನ್ನ, ಅವುಗಳ ಫಲಗಳನ್ನ ಇವರಿಗೆ ಮನಃಪೂರ್ವಕವಾಗಿ ಅರ್ಪಿಸಿದ್ರು. ಇಲ್ಲಿ ಸ್ವರ್ಗ ಅಂತಂದ್ರೆ ಎಲ್ಲದಕ್ಕೂ ಸ್ವರ್ಗ ಅನ್ನೋ ಉದ್ದೇಶ ಇದೆ. ಈಗ ಏಕವಿಂಶತಿರ್ವೈ ದೇವಲೋಕಾಹ, ಈ ಇಂದ್ರ ಇರುವಂತ ಲೋಕ ಇದೆಯಲ್ಲ, ಸಾಮಾನ್ಯ ಸ್ವರ್ಗ ಅಂದ್ರೆ ಅದು ಎಲ್ಲದಕ್ಕೂ ಸ್ವರ್ಗ ಅಂತಾನೆ ಹೇಳಿ, ಊರ್ಧ್ವಲೋಕಗಳಿಗೆಲ್ಲ. ಅಲ್ಲಿ ಯಾರ್ಯಾರು ಇದ್ದಾರೋ ಈ ಅರ್ಚಿರಾದಿಗತಿನಲ್ಲಿ ಹೋಗ್ಬೇಕಾದ್ರೆ ಅವರುಗಳು ಅದೇನೇ ನಡೆಸ್ತಾ ಇದ್ರು ಅದರ ಫಲವನ್ನು ಎಲ್ಲವನ್ನು ಕೂಡ ಇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅಷ್ಟವಸು ಪ್ರವೃತ್ತಿಗಳಾದ ದೇವತೆಗಳ ಮಹಿಷಿಯರು ಮಂಗಳಾಶಾಸನ ಮಾಡಿದ್ರು. ವಸು ಪತ್ನಿ, ರುದ್ರ ಪತ್ನಿ, ಆದಿತ್ಯ ಪತ್ನಿ ಅಂತ ಹೇಳ್ತೀವಲ್ಲ, ಆ ಗಣಗಳ ಪತ್ನಿಯರು ಅವರುಗಳೆಲ್ಲ ಆ ದೇವತೆಗಳ ಮಹಿಷಿಯರು ಅವರುಗಳು ಇವರಿಗೆ ಮಂಗಳಾಶಾಸನ. ಮರುತ್ತುಗಳು, ವಸುಗಳು ಇವರನ್ನ ಅನುಸರಿಸಿ ಸುತ್ತುವರೆದು ಸ್ತೋತ್ರಗಳನ್ನು ಹಾಡಿದರು. ಮಡಂದಯರ್ ವಾಳ್ತಲಂ ಮರುದರಂ ವಸುಕ್ಕಳು. ಮರುತ್ತುಗಳು ಎಷ್ಟು ಜನ ಮರುತ್ತುಗಳು? 49. 7 × 7 7 ಆಗಿ ಇದು ಮಾಡಿದ್ದು. ಈ ಮರುತ್ತುಗಳು ಆಕ್ಚುಲ್ ಆಗಿ ಯಾರು? ದೈತ್ಯರು ಅಂದ್ರೆ ದ್ವಿತೀಯ ಪುತ್ರರು. ಆದ್ರೆ ಇಂದ್ರ ಇವರಿಗೆ ವಿಶೇಷವಾದ ಇವುಗಳನ್ನು ಕೊಟ್ಟು ಅವರಿಗೆ ಹವಿಸ್ಭಾಗವ ಕೂಡ ಉಂಟು. ಮರುತೋ ಗಣಾನ ಮಧಿಪತಿಯ ತೇಮಾಂ ಅಂತಸ್ಮಿನ್ ಬ್ರಹ್ಮನ್ ಅಸ್ಮಿನ್ ಕ್ಷತ್ರಿಯ ಸ್ಯಾಮ್. ಜಯದಿ ಹೋಮದಲ್ಲಿ ಮರುತ್ತುಗಳಿಗೂ ಕೂಡ ಹವಿಸ್ಸು ಕೊಡುವಂತದ್ದು. ಮರುದರಂ ವಸುಕ್ಕಳು ತೊಡರ್ந்து ಹೆಂಗಂ ತೋತ್ತಿರಂ ಸೊಲ್ಲಿನ 10:9:7. ಹೀಗೆ ಆತಿವಾಹಿಕರಿಂದ ಅವರವರ ವಾಸಸ್ಥಾನದ ಎಲ್ಲೆಗಳವರೆಗೆ ಅವರವರ ಜೂರಿಸ್ಟ್ರಿಕ್ಷನ್ ಎಲ್ಲಿದೆಯೋ ಅಲ್ಲಿ ತನಕ ಸತ್ಕಾರ ಪೂರ್ವಕವಾಗಿ ದಾರಿ ತೋರಲ್ಪಟ್ಟಂತಹ ಈ ಭಾಗವತರು
ಲಕ್ಷ್ಮೀ ವಲ್ಲಭನಾದ ಶ್ರೀಮನ್ನಾರಾಯಣನ ವಾಸಸ್ಥಾನವಾದ ಶ್ರೀ ವೈಕುಂಠವನ್ನು ಪ್ರವೇಶಿಸುವ ಸಮಯದಲ್ಲಿ ಧ್ವಜ ಅಲಂಕಾರಯುಕ್ತವೋ ದೀರ್ಘವಾದ ಪ್ರಾಕಾರದಿಂದ ಕೂಡಿದ್ದು ಆದಂತಹ ಗೋಪುರವನ್ನ ಸಮೀಪಿಸಿದ್ರು. ವೈಕುಂಠದಲ್ಲಿ ದಿವ್ಯವಾದ ಗೋಪುರ. ಅವರು ಬರ್ಬೇಕಾದ್ರೆ ಮೇನ್ ಎಂಟ್ರೆನ್ಸ್ ರಾಜದ್ವಾರ ಅಂತ ಏನ್ ಹೇಳ್ತೀವಿ ಅದು ಅಲ್ಲಿ. முடியுடை வானவர் முறை முறையதிர்கொள்ள கொடியணி நெடுமதில் ಗೋಪುರಂ ಕುರುಹಿನರ್. 14:8. ವೈಕುಂಠವನ್ನು ಪ್ರವೇಶಿಸುವಾಗ ಗೋಪುರದ ದ್ವಾರಪಾಲಕರಾದಂತಹ ನಿತ್ಯ ಸುರುಗಳು, ಅಲ್ಲಿ ಬೇರೆಯವ್ರು ಯಾರು ಇರ್ಲಿಕ್ಕೆ ಸಾಧ್ಯ ಅಲ್ವಲ್ಲ. ಕರ್ಮದ ಲೇಷವೂ ಇಲ್ಲದಂತಹ ನಿತ್ಯ ಸೂರ್ಯಗಳೇನೆ ಅಲ್ಲಿರೋದು. ಅವರುಗಳು ಎಲ್ಲ ಈ ವೈಕುಂಠ ದಾಸರುಗಳೇ, ನೀವು ನಮಗೂ ಸ್ವಾಮಿಗಳೇ, ನಮ್ಮ ಭಗವತ್ ಕೈಂಕರ್ಯ ರೂಪವಾದ ಈ ಸಮೃದ್ಧಿಯನ್ನ ನೀವು ಸ್ವೀಕರಿಸಬೇಕು ಎಂದು ಅವರನ್ನ ಸತ್ಕರಿಸಿದ್ರು. ನಮ್ಮ ಭಾಗ್ಯ ವೈಭವದಿಂದ ಈ ವೈಷ್ಣವರುಗಳು ವಿಷಯಗಳು ತುಂಬಿರುವ ಸಂಸಾರದಲ್ಲಿ ಇದ್ದಾಗ್ಲೂ ಕೂಡ ಅನನ್ಯ ಪ್ರಯೋಜನರಾಗಿ ಭಗವದ್ಗುಣ ಅನುಭವವನ್ನು ಮಾಡುವ ಪರಮ ಲಾಭ ಹೊಂದಿ ಇಲ್ಲಿಗೆ ಬಂದು ಸೇರಿದ್ದಾರೆ ಎಂದು ಅಸ್ಖಲಿತ ಜ್ಞಾನವುಳ್ಳಂತಹ ನಿತ್ಯಸುರುಗಳು. ಸ್ಖಲಿತ ಅಂದ್ರೆ ಏನು? ಅಸ್ಖಲಿತ ಅಂತಂದ್ರೆ ಒಂದು ಚೂರು ಬ್ರೇಕ್ ಇಲ್ಲದೆ ಇದಾಗಿರುವಂತಹದ್ದು, ದೋಷಗಳಿಲ್ಲದ್ದು ಜ್ಞಾನ ಅವರದು. ಅಂತವರು ನಿತ್ಯ ಸೂರ್ಯಗಳು. ಯಾಕೆಂದ್ರೆ ಇವರಿಗೆ ಸತ್ವ ರಜೋ ತಮೋ ಗುಣಗಳ ತ್ರಿಗುಣಾತ್ಮಕವಾದ್ದೆಲ್ಲ ಇಲ್ಲ ಅಲ್ಲಿ. ಅದಕ್ಕೆ ಅಪ್ರಾಕೃತ ಅಂತ ಹೆಸರು. ಅಪರಾಜಿತ, ಸಾಕೇತ, ಅಯೋಧ್ಯ ಅಂತ ಕೂಡ ಹೆಸರು ವೈಕುಂಠಕ್ಕೆ. ಆ ನಿತ್ಯ ಸೂರ್ಯಗಳು ಅವರವರ ವಾಸಸ್ಥಾನಗಳಲ್ಲಿ ಉಚಿತ ಕ್ರಮದಲ್ಲಿ ಇವರಿಗೆ ಸತ್ಕಾರ ಮಾಡಿ ಇವರ ಪಾದಗಳನ್ನ ದಿವ್ಯ ತೀರ್ಥೋದಕಗಳಿಂದ ತೊಳೆದ್ರು. ನಿತ್ಯ ಸೂರಿಗಳಿಂದ ಇವರ ಪಾದ ತೊಳಸ್ಕೊಳ್ಳುವಂತ ಭಾಗ್ಯ. ಏನೆಲ್ಲ ವೈಭವ ಇದೆ ನೋಡಿ ಮೋಕ್ಷ ಸಾಮ್ರಾಜ್ಯಕ್ಕೆ ಹೋದ್ರೆ. ಅನಂತ ಗರುಡ ವಿಶ್ವಕ್ಸೇನ ಹೇಳ್ತೀವಲ್ಲ, ಅವರುಗಳೇ ಇವರನ್ನ ಸ್ವಾಗತಿಸೋಕ್ ನಿಂತಿದ್ದಾರೆ. ಪರಮ ಭಾಗವತರು ಬರ್ತಾ ಇದ್ದಾರೆ. ಸಂಸಾರದಲ್ಲಿದ್ದು ಅಲ್ಲಿನ ಭೋಗಗಳು ಇದನ್ನೆಲ್ಲ ಪ್ರಯತ್ನಪೂರ್ವಕವಾಗಿ ಅಡಗಿಸಿ ಭಗವಂತನಲ್ಲಿಯೇ ಮನಸ್ಸಿಟ್ಟವರು. ಪ್ರಾಪಂಚಿಕವಾದ ವಿಷಯದ ಬಗ್ಗೆ ಅನಾಸಕ್ತಿಯನ್ನ ಮಾಡಿ ಈ ದ್ವಂದ್ವಗಳಿಂದ ಮೀರಿ ನಿಂತವರು. ಸುಖ ದುಃಖ, ಮಾನ ಅಪಮಾನ, ಲಾಭ ಇದು ನಷ್ಟ, ಜಯ ಅಪಜಯ ಇವೆಲ್ಲವನ್ನ ಮೀರಿ ಇಲ್ಲಿ ಅಷ್ಟೊಂದು ವಿಶೇಷವಾಗಿ ತಮ್ಮನ್ನು ತಾವು ಭಗವಂತನಿಗೆ ಸಮರ್ಪಣೆ ಮಾಡ್ಕೊಂಡಿದ್ದಕ್ಕೆ ಫಲಗಳೇನು ಅಂದ್ರೆ ಇಲ್ಲಿ ಹೇಳ್ತಾ ಇದೆ. ಒಂದೊಂದೇ ಬರುವಂತ ಪೂರ ಕರ್ಮದ್ದನ್ನೆಲ್ಲ ಕಳ್ಕೊಂಡು ಶ್ರೀದೇವಿ ಭೂದೇವಿ ಮೊದಲಾದ ದೇವಿಯರು ಅವರುಗಳ ಪರಿಚಾರಕರು ಬಹಳ ಕಾಲದ ಅಗಲಿಕೆಯ ನಂತರ ಬಂದ ಪುತ್ರನನ್ನು ಎದುರುಗೊಳ್ಳುವಂತೆ ಇವರನ್ನು ಎದುರುಗೊಂಡು ಬಂದ್ರು ನೋಡಿ. ಸಾಕ್ಷಾತ್ ಜಗನ್ಮಾತೆ ಎಲ್ಲ ನಾವೆಲ್ಲ ಮಾತಾದೇವಿ ತೋಸಿ ಭಗವಾನ್ ವಾಸುದೇವ ಪಿತಾಮೇ ಅಂತ ಹೇಳ್ತೀವಲ್ಲ, ಸಾಕ್ಷಾತ್ ಅವಳೇನೆ. ಎಲ್ಲೋ ಹೊಟ್ಟೋಗಿದ್ದ ಮಗ ಬಹಳ, ಅವನು ಮತ್ತೆ ಬಂದಾಗ ಏನ್ ಆನಂದ ಆಗ್ಬೋದು ತಾಯಿಗೆ. ಹಾಗೆ ದಾರಿ ತಪ್ಪಿ ಕರ್ಮದ ಬಂಧನಲ್ಲಿ ಬಿದ್ದಂತ ಆತ್ಮ ಈಗ ಮತ್ತೆ ವಾಪಸ್ ಬಂದಿದ್ದಾನೆ. ಆ ತಾಯಿಗೆ ಆನಂದ ಹೇಗೆ, ಇದನ್ನೇನೆ ಆಳ್ವಾರ್ ಬಹಳ ಸುಂದರವಾಗಿ ಹೇಳ್ತಾರೆ ನಮ್ಮ ಆಳ್ವಾರ್. ಈಗ ಮೋಕ್ಷ ಪಡ್ಕೊಂಡ್ರೆ ನಮಗೂ ಬೆನಿಫಿಟ್, ಭಗವಂತನಿಗೂ ಅಂದ್ರೆ ಭಗವಂತನಿಗೆ ಏನೇ ಅಂತಾರೆ, ಹಿ ಈಸ್ ಮೋರ್ ಹ್ಯಾಪಿ ಅಂಡ್ ಮೋರ್ ಬೆನಿಫಿಟೆಡ್. ಇವನ್ಗಲ್ವೇ ಕರ್ಮದ ಸಂಸಾರ ಬಿಡಿಸ್ಕೊಳ್ತಾನಲ್ಲ, ಸೊ ಅಡ್ವಾಂಟೇಜ್ ಇವನ್ಗಾಗ್ಬೇಕು ಅಂದ್ರೆ ಇವನನ್ನ. ಅದಕ್ಕೆ ಅದು ನಮ್ಮದು ವಿಧಿ ಬಾಹ್ಯ. ಅಲ್ಲಿ ಹೋಗಿ ಸೇರೋದು ಅದು ನಮ್ದು. ಇಟ್ ಇಸ್ ಎ ಬರ್ತ್ ರೈಟ್ ನಮ್ಗೆ. ಅದು ನಮ್ಮದು ವಿಧಿ ಬಾಹ್ಯ ಅಂತ ಬರುತ್ತಲ್ಲ, ಅಲ್ಲಿ ಹೇಳೋದು ಇದೇ ಮಾತು. ವೈಕುಂಠವನ್ನು ಸೇರೋದು, ವೈಕುಂಠಂ ಪುಹದಲು ವಾಸಲೀಲ್ ವಾನವರ್ ಇವೆಲ್ಲ ಹೇಳ್ಬೇಕಾದ್ರೆ ಎಲ್ಲ ಹೇಗೆ ಎದುರುಗೊಂಡ್ರು ಎಲ್ಲ ಅಂತ. ತಮಗೆ ಪರಮಧನವಾದ ಷಡಗೋಪರನ್ನ ಪೂರ್ಣ ಕುಂಭಗಳೊಡನೆ ಕೂಡಿದ ಮಂಗಳ ದೀಪಗಳನ್ನ ತೆಗೆದುಕೊಂಡು ಬಂದು ಮಂಗಳೋಪಚಾರಗಳನ್ನು ಮಾಡಿದ್ರು. ವಿಧಿವಾಹೈ புகந்தனர் என்னே நல்வேதியர் பதியினில் பாங்கினில் பாதங்கள் கழுவினர் நிதியும் நல் சுண்ணமும் நிறைகுடல் விளக்கமும் மதிமுகமடந்தயர் ஏந்தினர் வந்தே. 19:10. நம்முடைய பாக்கியத்தினாலே இங்கே புகுந்தனர் என்று அஸ்கலித ஞானராத அயர்வரும் அமரர்கள் தங்கள் திருமாளிகைகளிலே யதோச்சிதமாக இவர்களுடைய திருவடிகளை விளக்கினார்கள். சிறகால விரகித புத்திர சந்தர்சனத்தினாலே ஜனனி பிரீத்தியைமா போல இவர்களை கொண்டு பிரீத்தைகளாய் அந்த பிரீத்தி அதிசயத்தினாலே சரத்காலத்தில் பரிபூர்ண சந்திரமண்டலம் சதுசமான திருமுக மண்டலங்களை உடையரான
பெரிய பிராட்டியும் ஸ்ரீ பூமி பிராட்டியும் நப்பின்னை பிராட்டியும் தங்களுடைய ದಿವ್ಯ ಪರಿಚಾರಿಗಳೋடு ಕೊಂಡ ಅವರುಗಳು ಅವರಿಗಿರುವಂತ ನಿತ್ಯ ಸೂರಿಗಳೇನೆ ಅವರುಗಳು. ಮತ್ತೆ ಇವರಿಗೆಲ್ಲ ದಿವ್ಯ ಪರಿಚಾರಿಕೆಯರು. ಈಗ ಭಗವಂತನ ಪಾರ್ಶ್ವದಲ್ಲಿ ಇರುವಂತ ದ್ವಾರಪಾಲಕರು ಬೇರೆ, ವಿಷ್ಣು ಪಾರ್ಶ್ವದರು ಬೇರೆ. ಕುಮುದಾದಿ ಚಂಡಾದಿ ದ್ವಾರಪಾಲೇಭ್ಯೋನು ಕುಮುದ 8 ಬಾಗಿಲುಗಳು ಇದಕ್ಕಿರೋದು ಮೋಕ್ಷಕ್ಕೆ. ಒಂದೊಂದು ಬಾಗಿಲಿಗೆ ಇಬ್ಬಿಬ್ರು ದ್ವಾರಪಾಲಕರು. ಆಮೇಲೆ ಇವ್ರಿಗೆ ಅಂತರಂಗ ಕೈಂಕರ್ಯ ಮಾಡುವಂತವ್ರು, ಚಾಮರ ಬೀಸುವಂತವ್ರು, ಏನೆಲ್ಲ ರಾಜಭೋಗ ಅವುಗಳೆಲ್ಲ. பிராட்டியும் தங்களுடைய திவ்ய பரிச்சாரிகைகளோட கூட தங்களுக்கு பரமதனமான ஸ்ரீ ஷடகோபனும் நற்சுண்ணமும் நிறைகுட விளக்கமும் மற்றும் மங்களமான சத்காரோபகரணங்களை எல்லாம் ஏந்தி கொண்டு வந்து எதிர்கொண்டார்கள் என்கிறார். இது 6000 ಪಡಿ. ಈಗ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಇದಕ್ಕೆ ಯಾರಾದ್ರು ಸ್ವಾಮಿಗಳು ಬಂದ್ರೆ, ಸನ್ಯಾಸಿಗಳು, ನಮ್ಮ ಶ್ರೀ ವೈಷ್ಣವರು ಬಂದಾಗ ಪೂರ್ಣ ಕುಂಭದ ಸ್ವಾಗತ. ಅದಾದ್ಮೇಲೆ ಏನ್ ಮಾಡ್ತಾರೆ, ಅವ್ರ ತಲೆಗೆ ಒಂದು ಪರಿಪಟ್ಟ ಕಟ್ಟಿ ಮಾಲೆಯನ್ನ ಧರಿಸಿ, ತುಳಸಿ ಮಾಲೆಯನ್ನ ತಲೆ ಮೇಲೆ ಶಟಾರಿಯನ್ನು ಇಡ್ತಾರೆ. ಭಗವಂತನ ಪಾದ ಷಟಗೋಪ ಅಂದ್ರೆ ಇಲ್ಲಿ ಅದೇನೆ, ಭಗವಂತನ ಪಾದಕ್ಕೆ ಷಟಗೋಪ ಅಂತ ಹೆಸರು. ಶಠಾರಿ, ಅದಕ್ಕೆ ಶಟಾರಿ ಏನ್ ಬೇರೆ. ಶಟಾರಿನ ಶಠ ಅನ್ನುವ ಮಾಯವನ್ನು ತಳ್ಳಿದವನು ನಮ್ಮಾಳ್ವ. ಅವ್ರ ರೆಪ್ರೆಸೆಂಟೇಶನ್ ಅಂದ್ರೆ ಭಗವಂತನ ಪಾದಕ್ಕೆ ಅಂದ್ರೆ ನಮ್ಮಾಳ್ವ. ವೇದಾಂತೇಶ ಗಂಟಾವತಾರ ಅಷ್ಟೇ. ಅದಕ್ಕೆ ಯಾರ್ ತಿರುವಡಿ ಕೇಕ್ರಾಳೆ, ಯಾರ್ ತಿರುವಡಿ ನಿಂಗೆ ಯಾರನ್ನ ಆಶ್ರಯ ಪರ್ಕಾಲ್ ಮಠವ ಆಂಡವನ್ನ ಅಂತ ಹೇಳಿದಂಗೆ. ನಮ್ಮಾಳ್ವಾರು ಭಗವಂತನ ತಿರುವಡಿ. ನಮ್ಮಾಳ್ವಾರಿಗೆ ತಿರುವಡಿ ಯಾರು? ಮಧುರ ಕವಿ ಆಳ್ವಾರ್. ರಾಮಾನುಜರಿಗೆ ಅಮುದನಾರ್. ಹೀಗೆ ಒಂದೊಂದಕ್ಕೂ ಅವರ ತಿರುವಡಿ, ಯಾರು ತಿರುವಡಿ ಆಶ್ರಯಿಸಿರೋದು ಅಂತ ಒಂದು ಕೇಳಿದ್ರೆ ಯಾರನ್ನ ನೀವು ಮಾಡಿದ್ದು ಅಂತ. ಸೊ ಮೂಲತಃ ಶಠಾರಿ ಅನ್ನೋದು ಅಲ್ಲೂ ಕೂಡ ಇತ್ತು. ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ದೊಡ್ಡದಾಗಿ ಇದ್ ಮಾಡಿತ್ತು. ಅದು ಬಂದಾಗ ತಲೆಯನ್ನ ಬಗ್ಗಿಸಿ ಸಾಕ್ಷಾತ್ ಭಗವಂತನ ಪಾದವೇ ನಮ್ಮ ತಲೆ ಮೇಲೆ ಇಡ್ತಾ ಇದ್ದಾರೆ ಅನ್ನೋ ಭಕ್ತಿ ಭಾವದಿಂದ ಸ್ವೀಕಾರ ಮಾಡೋದು. ಎಲ್ಲ ಕೂತ್ಕೊಂಡಿರ್ತಾರೆ, ಅವ್ರಗಳಿಗೆ ಶಟಾರಿ ಮಾಡೋದಲ್ಲ. ತೀರ್ಥ ಕೊಡಬಾರದು ಅಂತ ಹೇಳಿದ್ರೆ ಎಲ್ಲ ಅವಮರ್ಯಾದೆ, ಭಗವಂತನಿಗೆ ಸಂಬಂಧಪಟ್ಟದ್ದಕ್ಕೆ ಮಾಡಿದ ಅವಮಾನ. ಶಟಾರಿ ಬೇಕು ಅಂತ ಒಂದೂರು ಎದ್ದು ಬರಬೇಕು. ಹಿಂದೆ ನಿಮ್ಗೊಂದ್ಸಲ ಹೇಳಿದ್ನೇನು, ಮೇಲ್ಕೋಟೆಗೆ ಹೋದಾಗ ತಿರುವ್ರ ಜೊತೆನೆಲ್ಲ ಅವ್ರ ತಂದೆ ಇದ್ರು, ವಾಸುವಾದ್ಯಾರ್ ಅಂತಿದ್ರು, ಇವರುಗಳೆಲ್ಲ ಜಗ್ಗು ಸುದರ್ಶನಾರಿದ್ರು. ಉತ್ಸವ ಇದ್ರದ್ದು ಬಂತು. ನನಗೆಲ್ಲ ಅಲ್ಲಿ ಹೆಸಿಟೇಷನ್, ಸ್ವಲ್ಪ ಹಿಂದಕ್ಕಿದ್ದೆ. ಎಲ್ರು ಇದ್ ಮಾಡಿದ್ರು, ನಾನು ಹೋದ್ರು. ಅವ್ರು ಎಲ್ರಿಗೂ ಶಟಾರಿ ಮಾಡ್ತಾ ಹೋದ್ರು. ತಲೆ ಒಣಂಗೆ ಹೋ ಮುನ್ನೆ ಅಂತಂದ್ರು ಅವರು, ಜಗ್ಗು ಸುದರ್ಶನಾಚಾರ್ಯರು. ಹೆಸಿಟೇಷನ್ ಏನಿಲ್ಲ ಅಲ್ಲಿ, ನೇರವಾಗಿ ದಿವ್ಯ ತಿರುವಡಿ ಅದು ಪಡಿಬೇಕು ಅಂತಂದ್ರೆ. ಸೊ ಹೀಗೆ ಶಠಾರಿಯನ್ನ ನಾವು ಹೋಗಿ ಅದಕ್ಕೆ ಅವ್ರ ಮುಂದೆ ನಿಂತ್ಕೋಬೇಕೆ ಹೊರತು ಅವ್ರು ಬಂದು ನಮಗ್ ಮಾಡ್ಲಿ ಅಂತ ಕಾಯೋದಲ್ಲ. ಬೇಕಿದ್ರೆ ಅವ್ರು ಕೊಟ್ಬಿಟ್ಟು ಹೋಗ್ಲಿ, ಇಲ್ದಿದ್ರು ಹೋಗ್ಲಿ. ತೀರ್ಥ ಇವುಗಳಿಗೆಲ್ಲ ಅದೆಲ್ಲ ಅವ್ರು ಕೊಡೋ ಮರ್ಯಾದೆ ಅದು, ಆ ಭಕ್ತಿ ಶ್ರದ್ಧೆಯಿಂದ. ಈಗ ಯಾಕೆ ವಸ್ತ್ರ ಕೆಳಗಡೆ ಇಟ್ಕೊಳ್ಳೋದು? ಆ ತೀರ್ಥ ಕೆಳಗಡೆ ಬೀಳ್ಬಾರ್ದು ಅಂತ. ಅಕಸ್ಮಾತ್ ಬಿದ್ರೆ ಅವ್ರ ವಸ್ತ್ರದಿಂದ ಓರಿಸ್ತಾರೆ, ತುಳಿಬಾರ್ದು ಅದನ್ನ. ಅಕ್ಷತೆ ರಾಮ ಆಚಾರ್ಯರು ಕೊಟ್ಟಿದ್ದು ಆಂಡವನ್ನು ಅಹೋಬಲ ಮಠ, ಅದು ವಸ್ತ್ರದಿಂದ ತಗೊಳ್ಳುವಂಥದ್ದು. ಯಾಕೆ ಅಂದ್ರೆ ಸದಾ ಅವರು ಅಷ್ಟಾಕ್ಷರ ಜಪ ನಿರತಾಹ, ಅವ್ರ ಕೈನಲ್ಲಿ ಇದು ಪೂರ ಈಗ ಗೋಧಿ ಕೊಡ್ಬೋದಲ್ಲ, ಯಾಕೆ ಅಕ್ಕಿನೇಯ ಕೊಡ್ಬೇಕು? ಅದು ಹಳದಿದ್ ಯಾಕೆ ಅಂತಂದ್ರೆ ಅದರಲ್ಲಿ ಅವರ ತಪಶಕ್ತಿಯನ್ನ ಅದು ಸ್ವೀಕರಿಸುವಂತದ್ದಿದೆ. ಅದರಿಂದ ಅದನ್ನ ವಸ್ತ್ರದಲ್ಲಿ ತಗೊಂಡು ಅದನ್ನ ದಿವಸಾಲು ಒಂದೊಂದು ಕಾಳು ತಲೆ ಮೇಲೆ ಇಟ್ಕೊಂಡ್ರೆ ಅವರ ಕೃಪೆ ಇವ್ರ ಮೇಲೆ ಸದಾ ನಿರಂತರವಾಗಿರುತ್ತೆ ಅನ್ನೋ ಭಾವ. ಈಗ ಜಪ ಕೂತ್ಕೊಂಡಾಗ ಆಚಾರ್ಯರ ತಿರುವಡಿಗಳು ಸಿಲ್ಕ್ ಮೇಲೆ ಅವರು ಇದ್ರದ್ದು ಪಾದ ಇದ್ ಮಾಡಿರುವಂತಹದ್ದು ತಲೆ ಮೇಲೆ ಹಾಕೊಂಡು ಜಪಿಸುವಂಥದ್ದು. ಇಲ್ಲ ಅವರ ಪಾದುಕೆಗಳು, ಒಂದ್ ಸೆಟ್ ಪಾದುಕೆ ತಗೊಂಡು ಹೋಗಿ ಅವರು ಅದನ್ನೆಲ್ಲ ತೊಳೆದು ಮಾಡಿ ಅವರು ಒಂದ್ಸಲಿ ಧರಿಸಿ, ಅದರಲ್ಲಿ ಆಚಾರ್ಯರ ಸಾನ್ನಿಧ್ಯವೇ ಪೂರ್ಣವಾಗಿ ಉಂಟು ಅನ್ನೋ ಭಾವದಲ್ಲಿ ಅದನ್ನ ಶಟಾರಿಗಳು, ದಿವ್ಯ ಚರಣಗಳು, ಅವರ ಪಾದುಕೆಗಳು. ಈಗ ಆಂಡವನ ಹತ್ರ ಹೋದ್ರೆ 12 ಪಾದುಕೆಗಳು ಏನೋ ಇದೆ, ಉದ್ದಕ್ಕೂ ಒಂದೊಂದೇ ಪಾದುಕೆ ತಗೊಂಡ್ಬರ್ತಾರೆ ಎಲ್ರಿಗೂ ಇದ್ ಮಾಡುವಂತದ್ದು. ಹೀಗೆ ಇವರನ್ನ ಕಾಣಬೇಕು ಎಂಬ ಔತ್ಸುಕ್ಯದ ಅತಿಶಯದಿಂದ ದೇವಿಯರೊಡನೆ ಸರ್ವೇಶ್ವರದ ಆ ಶ್ರೀಯಪತಿಯ ತಾನೂ ಬಂದು ಎದುರುಗೊಂಡು ತನ್ನ ಭಕ್ತರನ್ನ
ಸಹಸ್ರಸ್ತೂಣಾದಿ ವಾಕ್ಯಗಳಲ್ಲಿ ವರ್ಣಿಸಿರುವ ಆ ತಿರುಮಾಮಣಿ ಮಂಟಪ ಒಂದು ಸಹಸ್ರ ಅಂತ 1000 ಎಷ್ಟಲ್ಲ, ಇನ್ನೂ ಹೆಚ್ಚಿಗೆ ಅನೇಕ ಕಂಬಗಳು ಇರುವಂತದ್ದು ದಿವ್ಯವಾದ ಮಣಿಮಂಟಪ, ದಿವ್ಯ ಮಾಮಣಿ ಮಂಟಪತ್ತು சொல்றவங்க ಆ ತಿರುಮಾಮಣಿ ಮಂಟಪಕ್ಕೆ ಕರೆದೊಯ್ದು ಕೊನೆಯೇ ಇಲ್ಲದಂತಹ ಮಹಾನಂದಶಾಲಿಗಳಾದಂತಹ ಭಗವದ್ ದಾಸರೊಡನೆ ಕೂಡಿ ಯಾವದಾತ್ಮಭಾವಿಯಾಗಿ ಭಗವದ್ ಅನುಭವ ಮತ್ತು ಭಗವತ್ ಕೈಂಕರ್ಯದ ಆನಂದವನ್ನ ಪಡೆಯುವಂತೆ ಮಾಡಿದ್ರು. வந்தவர் எதிர்கொள்ள மாமணி மண்டபத்து அந்தமில் பேர் இன்பத்து அடியரோடிருந்தமை. സർവേശ്വരനായി ശ്രീയപ്പതിയായിരുന്ന എമ്പെരുമാൻ താനും വന്ന് എതിർക്കൊള്ള ആ തിരുമാമണി മണ്ഡപത്തിലെ ചെന്ന് അന്തമിൽ പേരിன்பம் விளையும்படியாக அயர்வரும் அமரர்களோட ಕೂಡ ತಾಮಿರುಂದಮಯೈ ಅಂತಾರೆ ಆರಾಯರಪಡಿಯಲ್ಲಿ. ಅನಾದಿ ಕಾಲದಿಂದ ಸಂಸಾರದಲ್ಲಿ ತೊಳಲುತ್ತಿರುವ ಚೇತನನು ತನ್ನ ಮತ್ತು ಆ ಪರಮಾತ್ಮನ ಸ್ವರೂಪವನ್ನ ತನಗೂ ಅವನಿಗೂ ಇರುವ ನಿತ್ಯ ಸಂಬಂಧವನ್ನ ಅರಿತು ಅವನ ಅನುಗ್ರಹದಿಂದಲೇ ಸಾಧನ ಅನುಷ್ಠಾನಗಳನ್ನು ಕೈಗೊಂಡು ಅವನನ್ನ ಸ್ತುತಿಸಿ ಭಜಿಸಿ ಅವನಲ್ಲಿಯೇ ಅನನ್ಯ ಭಾವದಿಂದ ತನ್ನನ್ನು ತನ್ನದೆಂಬುದನ್ನು ಎಲ್ಲವನ್ನೂ ಸಮರ್ಪಣೆ ಮಾಡಿ ಅವನ ಪ್ರಸಾದವನ್ನ ಪಡೆದುಕೊಂಡು ದೇಹದ ಅವಸಾನದಲ್ಲಿ ಅರ್ಚಿರಾದಿ ಮಾರ್ಗದಲ್ಲಿ ಹೋಗಿ ದೇಶ ವಿಶೇಷ ಪ್ರಾಪ್ತಿ ಪೂರ್ವಕವಾಗಿ ಸ್ವಸ್ವರೂಪ ಆವಿರ್ಭಾವವನ್ನ ಹೊಂದಿ ಆ ಪರಮಾತ್ಮನ ದಿವ್ಯ ಅನುಭವ ಮತ್ತು ನಿತ್ಯ ಕೈಂಕರ್ಯದ ಮಹತ್ತಾನಂದವನ್ನ ಹೇಗೆ ಪಡೆದುಕೊಳ್ಳುತ್ತಾನೆ ಅನ್ನೋದನ್ನ ಶ್ರೀ ನಮ್ಮಾಳ್ವಾರವರು ತಮ್ಮ ದಿವ್ಯ ಪ್ರಬಂಧವಾದ ತಿರುವಾಯ್ಮೊಳಿಯಲ್ಲಿ ಈ ರೀತಿಯಾಗಿ ನಿರೂಪಿಸಿದ್ದಾರೆ. ಪ್ರಪಂಚ ಜನ ಕೂಟಸ್ಥರು ಎಂದು ಜ್ಞಾನಕ್ಕನಿ ಘನ ಹೇಳ್ತೀವಲ್ಲ, ವಿಜ್ಞಾನ ಘನ ಅಂತ, ಹಾಗೆ ಕಟ್ಟಿ ಅದು ಜ್ಞಾನದ ಕಟ್ಟಿ, ಕಲ್ಲು ಕಂಡು ಹೇಳ್ತೀವಲ್ಲ ಹಾಗೆ ಎಂದು ವಿಸ್ತೃತರಾದಂತಹ ಮಹಾಪ್ರಭಾವಶಾಲಿಗಳಾದಂತಹ ನಮ್ಮಾಳ್ವಾರವರ ಭಗವದ್ ಅನುಭವ ಪರೀವಾಹ ರೂಪವಾದಂತಹ ದ್ರಾವಿಡ ವೇದ ಸಾಗರ ಎಂದು ವಿಖ್ಯಾತವಾದ ಈ ತಿರುವಾಯ್ಮೊಳಿ ಪ್ರಬಂಧದ ದಿವ್ಯ ಅರ್ಥಗಳನ್ನ ಅಂತರಾರ್ಥಗಳನ್ನು ಕೂಡ ನಮ್ಮ ಪೂರ್ವಾಚಾರ್ಯಗಳು ಪರಮ ಕೃಪೆಯಿಂದ ವಿಶದೀಕರಿಸಿ ನಮಗೆ ಪರಮ ಉಪಕಾರ ಮಾಡಿದ್ದಾರೆ. ಇವುಗಳನ್ನ ತಿರುಕ್ಕುರಹೈ ಪಿರಾನ್ ಪಿಳ್ಳಾನ್ ಅವರ ಆರಾಯಿರಪ್ಪಡಿ ಪ್ರಥಮ ಭಾಷ್ಯವಾಗಿದೆ. ಇವುಗಳಿಗೆ ನಂಜಿಯರವರ 9,000 ಪೆರಿಯಮಾಚಾನ್ ಪಿಳ್ಳೆ ಅವರ 24 ನಂಬಿಳ್ಳೆಯವರ ಮಾಡಿದ ಉಪದೇಶಕ್ಕೆ ಅನುಸಾರವಾಗಿ ವಡಕ್ಕ ತಿರುವೀದಿ ಪಿಳ್ಳೆ ಅವರು ರಚಿಸಿದ 36,000 ಪೆರಿಯ ಪರಕಾಲ ಜೀಯರ್ ಅವರು ಬರೆದ 18,000 ದಶೋಪನಿಷತ್ ಭಾಷಕರಾದಂತಹ ಶ್ರೀ ರಂಗರಾಮಾನುಜರು ಬರೆದಂತಹ ಸಂಸ್ಕೃತ ವ್ಯಾಖ್ಯಾನವಾದ 9,000 ಶ್ರೀ ವೇದಾಂತ ರಾಮಾನುಜ ಸ್ವಾಮಿಯವರ 24,000 ಎಂಬುವು ಪ್ರಧಾನ ವ್ಯಾಖ್ಯಾನ ಗ್ರಂಥಗಳಾಗಿವೆ. ಇವೆಲ್ಲ ನೋಡಿ ಯಾರ್ಯಾರು ಮಾಡಿದ್ದಾರೆ ಅಂತ, ಒಬ್ಬರಾದ್ಮೇಲೆ ಇನ್ನೊಬ್ರು. ಪಡಿ ಅಂತಂದ್ರೆ ಸ್ಟೆಪ್ಸ್ ಅಂತ, ಅಥವಾ ಸೇರು. ಇವಾಗ 4 ಪಡಿ, ಈಗ ಇದು ಕಲಿಯುಗಕ್ಕೆ 2 ಪಟ್ಟು ಅಂತ ಹೇಳ್ತೀವೋ ಇಲ್ವಾ, ದ್ವಾಪರ ಯುಗದ್ದು ಹಾಗೆ ಪಡಿ ಅಂದ್ರೆ ಅದಕ್ಕಿಂತ ವಿವರವಾಗಿ ಹೇಳ್ತಾ ಬರೋದು. ಹೌದು, ಇದಕ್ಕೆ 2ರಷ್ಟು, 4ರಷ್ಟು, 8ರಷ್ಟು, 9,000 ಅದು ಈಡು ಅನ್ನೋ ವ್ಯಾಖ್ಯಾನ ಇವ್ರು ಬರೆದಿದ್ದು. ವಡಕ್ಕೊತ್ತಿರುವಿದ ಪಿಳ್ಳೆ ಅವರು, ಪೆರಿಯ ಪರಕಾಲ ಜೀಯರು ಅವರು, ಇವರೆಲ್ಲ ಆಮೇಲೆ ಇದ್ ಮಾಡಿದವ್ರಲ್ವೇ ಅಂತಂದ್ರೆ ಒಂದು ಬರೆದಿದ್ದಾನೆ. ಮೊದಲು ತಿರುಕ್ಕುರೈ ಪಿರಾನ್ ಪಿಳ್ಳಾನ್ ಬರೆದಿದ್ದಾನೆ ಇವ್ರು ದೊಡ್ಡದಾಗಿ ಮಾಡ್ತಾ ಬಂದ್ರು ಒಬ್ಬೊಬ್ರು ಕೂಡ ಅಷ್ಟೇ. ಈಗ ಗೀತಾರ್ಥ ಸಂಗ್ರಹ ಮೊದಲು ಯಾಮನಾಚಾರ್ಯ ಬರೆದ ಭಗವದ್ಗೀತೆಗೆ 700 ಶ್ಲೋಕಗಳನ್ನು ಸಂಗ್ರಹಿಸಿ 32 ಉಪನಿಷತ್ತುಗಳಿಗೆ ಸಮವಾಗಿ 32 ಶ್ಲೋಕಗಳಲ್ಲಿ ಗೀತಾರ್ಥ ಸಂಗ್ರಹ ಅಂತ. ರಾಮಾನುಜರು ಬಹಳ ಸಂಗ್ರಹವಾಗಿದೆಯಲ್ಲ, ಸುಂದರವಾಗಿದೆ ಅಂತ ಹೇಳಿ ಅವರು ಏನಿತ್ತೋ ಅವರ ಮನಸ್ಸಿನಲ್ಲಿ ಇದ್ದದ್ದನ್ನೇ ವಿವರವಾಗಿ ಗೀತಾ ಭಾಷ್ಯ ಅಂತ ಬರೆದ್ರು. ರಾಮಾನುಜರು ಬರೆದ ಗೀತಾ ಭಾಷ್ಯನ ಇಟ್ಕೊಂಡು ವೇದಾಂತೇಶಿಗರು ಇದನ್ನು ಬರೆದ್ರು. ಏನು ವೇದಾಂತೇಶಿಗರ ಗೀತಾ ಭಾಷೆಗೆ ಏನ್ ಹೆಸರು? ಇಲ್ಲ, ಗೀತಾರ್ಥ ಸಂಘ ಯಮನಾಚಾರ್ಯ ಆಳವಂದ. ಒಂದೊಂದಕ್ಕೂ ಬರುವಂತ ಕೃತಿಗಳು ವೇದಾಂತ ದೇಶಿಕರದು. ತಾತ್ಪರ್ಯ ಚಂದ್ರಿಕೆ, ತಾತ್ಪರ್ಯ ಚಂದ್ರಿಕೆ. ಇನ್ನು ಮಧ್ವಾಚಾರ್ಯ ಈಗ ಫಾಲೋವರ್ಸ್ ಇದ್ದಾಳೆ,
ಅವಳು ಇಂದು ಪೇರುಗಳುಳ್ಳೆ ನೆರಿಯ ಗ್ರಂಥಂಗೆ ಪಂಡಿಗ್ರ ವೇದಾಂತ ದೇಶಿಗರದು ತಾತ್ಪರ್ಯ ಚಂದ್ರಿಕೆ ಗೊತ್ತಾಯ್ತಾ. ಇವೆಲ್ಲ ಬರೀ ಏನು ಅಂದ್ರೆ ಬರೀ ಭಗವದ್ಗೀತೆ ಇದೇನೆ. ಮೊದಲಿಂದು ಸಂಗ್ರಹ, ಆಮೇಲೆ ದೊಡ್ಡದು, ಅದಕ್ಕಿಂತ ಇನ್ನೂ ದೊಡ್ಡದು. ಅದೇ ತರದಲ್ಲಿ ಇಲ್ಲಿ ತಿರುವಾಯ್ಮೊಳಿ ಬರೆದಿದ್ದು. ಅದಕ್ಕೆ ಇವರು ತಿರುಕ್ಕುರೈ ಪಿರಾನ್ ಬರೆದಿದ್ದು ಮೊದಲನೇ ವ್ಯಾಖ್ಯಾನ ಅದು ಆರಾಯಿರಪ್ಪಡಿ. ಆ ಆರಾಯಿರಪ್ಪಡಿನ ಆಧರಿಸಿಯೇ ಅನಂತರಂಗಾಚಾರ್ಯ ಬರೆದಿದ್ದು 4 ವಾಲ್ಯೂಮ್ ಆಂಡವನ ಆಶ್ರಮದಿಂದ ಪಬ್ಲಿಷ್ ಆಗಿತ್ತು. 4 ವಾಲ್ಯೂಮ್ಸ್ ನಲ್ಲಿ 10 ಇದು ಶತಕ ಪೂರ ತಿರುವಾಯ್ಮೊಳಿ 1000 ವರ್ಸಸ್ ಅಷ್ಟಕ್ಕೆ ಮಾಡಿದ್ದು. ಇದನ್ನೇನೆ ಇವರು ಈಡು ವ್ಯಾಖ್ಯಾನ 10 ವಾಲ್ಯೂಮ್ಸ್ ಮಾಡ್ಬಿಟ್ಟಿದ್ದಾರೆ, ಬಹಳ ದೊಡ್ಡದಾಗಿ. ಈಗ ನಾವು ಈಗ ತಗೊಳ್ತಾ ಇರೋ ಇದು ಮೇಲ್ಕೋಟೆ ಅಕಾಡೆಮಿ ಆಫ್ ಸಾಂಸ್ಕ್ರಿಟ್ ಸರ್ಚ್, ಅದರಲ್ಲಿ ಈಗ 6 ಪುಸ್ತಕಗಳು ಬಂದಿದೆ. ಒಟ್ಟು 15 ಪುಸ್ತಕನೇನೋ ಅವ್ರು ಪ್ಲಾನ್ ಮಾಡಿರೋದು. 15 ವಾಲ್ಯೂಮ್ಸ್. ಈ ಇದಕ್ಕೆ ಉಪನಿಷತ್ತುಗಳಿಗೆಲ್ಲ ನಾವು ರಂಗರಾಮಾನುಜ ಭಾಷ್ಯವನ್ನು ಇಟ್ಟು ಮಾಡಿದ್ವಲ್ಲ, ವಿಶಿಷ್ಟಾದ್ವೈತ ಪರವಾಗಿ ಅಕಾಡೆಮಿದ ಪುಸ್ತಕಗಳು ಒಂದೊಂದೇ ನಾವು ತಗೊಂಡು ಅನುಸಂಧಾನ ಮಾಡಿದ್ವಿ. ಅದು ಸೇಮ್ ಪರ್ಸನ್ ರಂಗರಾಮಾನುಜ ಮುನಿಯನ್ನವರು. 15ನೇ ಶತಮಾನ ಇವ್ರದ್ದು. ದೇಶಿಗರ ಆದ್ಮೇಲೆ ದೇಶಿಗರದು 1268 to 1369, 101 ವರ್ಷ ವೇದಾಂತ ದೇಶಿಗರದು ಕಾಲ. ಅದಾದ್ಮೇಲೆ ಬಂದವರು ರಂಗರಾಮಾನುಜ ಮುನಿ. ವಿಶಿಷ್ಟಾದ್ವೈತ ಪರವಾಗಿ ರಾಮಾನುಜರ ಅಭಿಪ್ರಾಯದಂತೆ ಬರೆದಂತ ಭಾಷ್ಯಗಳು ಉಪನಿಷತ್ತುಗಳಿಗೆ. ರಾಮಾನುಜರ ಬಗ್ಗೆ ಅದನ್ನ ಹೇಳ್ಬೇಕಾರೆ ರಾಮಾನುಜರ ಭಾಷ್ಯವನ್ನು ಬರೀಲಿಲ್ಲ ಉಪನಿಷತ್ತುಗಳಿಗೆ ಅಂದ್ರೆ, ಅವರು ಉಪನಿಷತ್ತಿಗೆ ಹೇಳಿದಂತ ಅರ್ಥಗಳು ಅವ್ರು ಬರೆದಂತ ಕೃತಿಗಳಲ್ಲಿ ಇದೆ. ಸಪರೇಟ್ ಆಗಿ ಒಂದೊಂದಕ್ಕೆ ಅಂತ ರಾಮಾನುಜ ಬರಲಿಲ್ಲ ಅಷ್ಟೇ. ಇವರು ಅದನ್ನೇ ಒಂದೊಂದೇ ಈ ಶಾಖೆನ ಕಟಾಮುಂಡಕ ಹೀಗೆ ಒಂದೊಂದೇನೆ ಬರ್ತಾ ಬಂತು ರಂಗರಾಮಾನುಜ ಭಾಷ್ಯ. ಆದ್ರೆ ಸಾಯಣ ಭಾಷ್ಯ ಅನ್ನೋದು ಎಲ್ಲದಕ್ಕೂ ಇದೆ, 4 ವೇದಗಳಿಗೂ ಇದೆ. ಶಂಕರ ಅದ್ವೈತ ಇದರದ್ದು 4ಕ್ಕೂ ಇರುವಂತದ್ದು ಆ ರೀತಿನ. ಸೊ ರಂಗರಾಮಾನುಜರು ಬರೆದಂತ ಸಂಸ್ಕೃತ ವ್ಯಾಖ್ಯಾನ ಇದು 9,000 ಶ್ರೀ ವೇದಾಂತದ ರಾಮಾನುಜ ಸ್ವಾಮಿಯವರು. ಇವರು ದೇಶಿಗರಲ್ಲ, ಇವರು ಅವರಾದ್ಮೇಲಿನವರು. 24,000 ಎಂಬುವ ಪ್ರಧಾನವಾದ ವ್ಯಾಖ್ಯಾನ ಗ್ರಂಥಗಳಾಗಿದೆ. ಇದಲ್ಲದೆ ಶ್ರೀ ನಿಗಮಾಂತ ಮಹಾದೇಶಿಕರವರ ದ್ರವಿಡೋಪನಿಷತ್ ತಾತ್ಪರ್ಯ ರತ್ನಾವಳಿ ನೋಡಿ, ಅವರು ಯಾಮನಾಚಾರ್ಯರು ಗೀತಾರ್ಥ ಸಂಗ್ರಹ ಮಾಡಿದ್ರಲ್ಲ, ಹಾಗೆ ದ್ರವಿಡೋಪನಿಷತ್ ತಾತ್ಪರ್ಯ ರತ್ನಾವಳಿಯಿಂದ 1000 ಪದ್ಯಗಳನ್ನ 100 ಪದ್ಯದಲ್ಲಿ ಬಟ್ಟಿ ಇಳಿಸ್ಬಿಟ್ಟಿದ್ದಾರೆ. ತಾತ್ಪರ್ಯ ರತ್ನಾವಳಿ ವೇದಾಂತ ದೇಶಿಗರದು ಸಂಸ್ಕೃತದಲ್ಲಿ ಶ್ಲೋಕದಲ್ಲಿ ಹೇಳ್ತಾರೆ. ಇಲ್ಲ ಇಷ್ಟೆಲ್ಲ ಕೆಲಸಗಳು ಏನೆಲ್ಲ ನಡೆಸಿದ್ದು. ಆ ಮೈಸೂರು ಆಂಡವನ್ ಇದಾರಲ್ಲ, ಈ ರಾಮಾನುಜ ತಂದಾದಿ ಸಂಸ್ಕೃತ ಬರೆದಿದ್ದಾರೆ ಅವರು. ನೀವು ನೋಡಿ ಪುಸ್ತಕ ರಾಮಾನುಜ ತಂದಾದಿ ಅವ್ರದ್ದು ನೀವು ನೋಡಿದ್ರೆ ಪೂರ್ವಾಶ್ರಮದಲ್ಲಿ ಹಾ ಗೋಪಾಲಾಚಾರ್ಯ, ತಮಿಳು ಪಾಶುರ ಪ್ರತಿಪದಾರ್ಥ ಅದರ ವಿವರಣೆ ಕೊಟ್ಟ ಮೇಲೆ ಕೆಳಗಡೆ ಸಂಸ್ಕೃತದಲ್ಲಿ ಅದ್ ಏನ್ ಹೇಳಿದಾರೆ ಆ ಪಾಶುರದಲ್ಲಿ ದಟ್ ಇಸ್ ಇನ್ ಸಾಂಸ್ಕೃತ್. ಹಾಗೆ ಇಲ್ಲಿ ದ್ರವಿಡೋಪನಿಷತ್ ತಾತ್ಪರ್ಯ ರತ್ನಾವಳಿ ಇದು ವೇದಾಂತ ದೇಶಿಗರು ಬರೆದಂತ ಕೃತಿ. ವಾದಿಕೇಸರಿ ಅಳಹಿಯ ಮಣವಾಳ ಮಾಮನಿಗಳು ರಚಿಸಿದ ಉರೈ ಎನ್ನುವಂತಹ ಪನ್ನೀರಾಯಿರಪ್ಪಡಿ. ಉರೈ ಅಂದ್ರೆ ವ್ಯಾಖ್ಯಾನ. ಶ್ರೀ ಮಣವಾಳ ಮಹಾಮನಿಗಳು ರಚಿಸಿದ ತಿರುವಾಯ್ಮೊಳಿ ನೂತಂದಾದಿ ನೋಡಿ, ಇದೊಂದು ಸೊಗಸಾದ್ದು ಏನು ಅಂದ್ರೆ, ಈ ನೂತಂದಾದಿ ಇದೆಯಲ್ಲ ಅಂದ್ರೆ ಅಂತ್ಯ ಆದಿ. ತಿರುವಾಯ್ಮೊಳಿ ಪೂರಾ ಅಂದಾದಿ ಶೈಲಿನಲ್ಲಿರೋದು. முதல் ತಿರುವಂದಾದಿ, 2ஆம் ತಿರುವಂದಾದಿ, 3ஆம் ತಿರುವಂದಾದಿ, 4ஆம் ತಿರುವಂದಾದಿ, ಆಮೇಲೆ ಪೆರಿಯ ತಿರುವಂದಾದಿ. ಇವೆಲ್ಲ ತಿರುವಂದಾದಿಗಳು ಬರುವಂತ ಹಿಂದಿನ ಲಿಸ್ಟ್ ಅಲ್ಲಿ. ಹಾಗೆ ಮಣವಾಳ ಮಾಮನಿಗಳು ತಿರುವಾಯ್ಮೊಳಿ ಈ 1000 ಪಾಶುರಗಳನ್ನ ಅಂದಾದಿ ಶೈಲಿನಲ್ಲಿ ಬರೆದಿದ್ದಾರೆ. ಯಾವ ಪದ ಗಂಡಾಯ್ತೋ ಅದರಿಂದ ಅದೊಂದು 108 ಪಾಶುರಗಳು. ತಿರುವಾಯ್ಮೊಳಿ ನೂತಂದಾದಿ ಅಂತ ಮಣವಾಳ ಮಣಿಗಳು ಮಾಡಿರೋದು. உண்டே தெங்குல தேவா எல்லாம் பண்றா. நாம எடுத்து பண்ணேன். நம்ம ராசித்ரி சார் எல்லாத்தையும் ವಾಸಿಕೆಲ್ಲ ಉಂಡ್ಬಿಟ್ಟಕ್ಕ ಒಂದೊಂದು ಇವ್ರ ಬಾಯಿ ಬಿಡ್ತಾರೆ. ಏನು ತಿರುವಾಯ್ಮೊಳಿಯ ಸೊಗಸನ್ನು ಹೇಳಿರೋದು ಅಷ್ಟೇ. ಈ ಉಪದೇಶ ರತ್ನ ಮಾಲೆ ಇದೆಯಲ್ಲ ಏನದು, ಆಳ್ವಾರಗಳು ಅವರುಗಳು ಇವ್ರದೆಲ್ಲ ಹೇಳ್ತಾ ಬರ್ತಾರದಲ್ಲಿ ಉಪದೇಶ ರತ್ನ ಮಾಲೆಯಲ್ಲೂ ಕೂಡ. ಆತಾನ್ ರಾಮಾನುಜಜಿಯರವರ ಅರುಂಪದ ವಿಳಕ್ಕಂ ಎಂಬುದು ಕೂಡ ಈ ಮಹತ್ ಪ್ರಬಂಧದ ಅರ್ಥಗಳ ವಿಶದೀಕರಣಕ್ಕೆ ಮೀಸಲಾಗಿದೆ. ಅರುಂಪದ ಅಂತ ವಿಳಕ್ಕಂ, ವಿಳಕ್ಕು ಅಂತಂದ್ರೆ ಜ್ಞಾನ ಜ್ಯೋತಿ. ಅರುಂಪದ ವಿಳಕ್ಕಂ ಅದು ರಾಮಾನುಜ ಜೀಯರ್, ಆತಾನ್ ರಾಮಾನುಜ ಜೀಯರ್ ಅಂತ. ಹೀಗೆ ದಿವ್ಯ ಪ್ರಬಂಧಕ್ಕೆ ಬಂದಂತಹದ್ದು ಇದು ನಮ್ಮಾಳ್ವಾರ್ದು ಆದ್ಮೇಲೆ ಬಂದಂತ ಸಂಸ್ಕೃತ ಹಾಗೂ ತಮಿಳು ಇವುಗಳಲ್ಲಿ ಬಂದಂತ ವ್ಯಾಖ್ಯಾನಗಳು. ಭಗವದ್ ವಿಷಯವನ್ನು ಕುರಿತ ವಾಂಗ್ಮಯ
ಅತ್ಯಂತ ವ್ಯಾಪಕವಾಗಿದೆ, ಬಹಳ ಎಕ್ಸಾಸ್ಟಿವ್ ಅಂತ ಹೇಳುವಂಗೆ. ಅದಕ್ಕೆ 10 ವಾಲ್ಯೂಮ್ಸ್, 1000 ಪದ್ಯಗಳು ಒಂದು ಪುಸ್ತಕಕ್ಕೆ 10 ಬುಕ್ಸ್ ಬರೆದಿದ್ದಾರೆ ಅಂತಂದ್ರೆ ವ್ಯಾಖ್ಯಾನ. ಇದೇನೆ ಈಡ್ನಲ್ಲಿ ವಿಶೇಷ. ಈಗ ಉಯರ್ನಲಂ ಅನ್ನೋದಕ್ಕೆ ಒಂದು 25 ಪೇಜ್ ಹೋಗುತ್ತೆ ಎಕ್ಸ್ಪ್ಲನೇಷನ್. ಅಷ್ಟು 4 ಲೈನ್ಗೆ ಏನ್ ಎಕ್ಸ್ಪ್ಲನೇಷನ್ ಹೇಳ್ಬೋದು? ಎಷ್ಟು ಅದು ಅರ್ಥಪೂರ್ಣವಾಗಿದೆ. ಈಗ ವೇದಾಂತೇಶಿಗರು ಭಗವಂತನ ಪಾದಕ್ಕೆ ಚಪ್ಪಲಿ ಬಗ್ಗೆ ಒಂದಷ್ಟು ಬರೀರಿ ಅಂದ್ರೆ ಏನ್ ಬರೀಬಹುದು? ಚೆನ್ನಾಗಿದೆ, ಸುಂದರವಾಗಿದೆ ಅಂತ. ಅದಕ್ಕೆ ಪದ್ಧತಿಗಳನ್ನ ಮಾಡಿ 32 1008 ಸಫಲಮೇತತ್ ನನ್ನ ಜನ್ಮ ಅಂತರವ್ರು ಅದ್ರಲ್ಲಿ ಕಡೆಯಲ್ಲಿ ಹೇಳುವಂತದ್ದು. ಯಾರು ಚಾಲೆಂಜ್ ಮಾಡಿದ್ರು ಏನ್ ಕಥೆನೋ ಇರ್ಲಿ, ಅದೆಲ್ಲ ಸೆಕೆಂಡರಿ. ಆದ್ರೆ ಇವರಿಂದ ಒಂದೇ ರಾತ್ರಿನಲ್ಲಿ 1008 ಶ್ಲೋಕಗಳನ್ನ ಭಗವಂತನ ಪಾದುಕೆ ಬಗ್ಗೆ ಬರೆದಿತ್ತು. ಒಂದೊಂದೇ ರತ್ನ ಪದ್ಧತಿ, ಮಣಿಪಾದುಕಾ ಪದ್ಧತಿ, ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟು ನಡೆಸಿದ್ದಂಥದ್ದು. ಹಾಗೆ ಇಲ್ಲೂ ಕೂಡ ಅಷ್ಟೇ, ಭಗವದ ಇದಕ್ಕೆ ನಮ್ಮ ಎಳ್ವಾರ್ ಅವರ ತಿರುವಾಯಿಮೊಳಿಗೆ ಬರೆದಂತ ವ್ಯಾಖ್ಯಾನಗಳು. ಇವುಗಳಲ್ಲಿ ಅನೇಕ ಮೇಲೆ ಹೇಳಿದ್ರಲ್ಲಿ ಈಡು 36,000 ಪಡಿ ಅತ್ಯಂತ ಮಹತ್ತಮವೋ ಭವ್ಯವೂ ಆಗಿದೆ. ಬಹಳ ವಿವರವಾಗಿರೋದು ಈಡು ವ್ಯಾಖ್ಯಾನ. ಈ ಮಹತ್ ಕೃತಿಗಳೆಲ್ಲ ತಮಿಳು ಭಾಷೆಯಲ್ಲಿ ಇರೋದ್ರಿಂದ ತಮಿಳು ಭಾಷೆಯನ್ನು ಓದಲು ಬರೆಯಲು ಬರೆದವರು ಇದರ ರಸಾನುಭವವನ್ನು ಮಾಡುವುದಕ್ಕಾಗದೆ ಹೋಗಿದೆ. ವಿಶೇಷವಾಗಿ ಕರ್ನಾಟಕದಲ್ಲಿರೋರಿಗೆ. ನಾವು ತಮಿಳು ಭಾಷೆ ಮಾತಾಡಿದ್ರು ಕೂಡ ಬರೆಯೋದು ಓದೋದಾಗ್ಲಿ ಬಹಳಷ್ಟು ಜನಕ್ಕೆ ಬರೋಲ್ಲ. ಅವರುಗಳಿಗೆ ಅದರಿಂದ ವಂಚಿತ ಆಗಿತ್ತು. ಅದಕ್ಕಾಗಿ ಈ ಕೊರತೆಯನ್ನ ಸ್ವಲ್ಪ ಮಟ್ಟಿಗೆ ನಿವಾರಿಸಲು ಇವುಗಳ ಕನ್ನಡ ಅನುವಾದವನ್ನ ಪ್ರಕಟಿಸುವ ಬೃಹತ್ ಯೋಜನೆಯೊಂದನ್ನ ಮೇಲುಕೋಟೆಯ ಸಂಸ್ಕೃತ ಸಂಶೋಧನಾ ಸಂಪತ್ ಕೈಗೊಂಡಿದೆ. ಆ ಯೋಜನೆಗೆ ಅನುಸಾರವಾಗಿ ಈಡು 36,000 ಪಡಿ ಗ್ರಂಥದ ಮೂಲ ಪಾಠವನ್ನ ಕನ್ನಡ ಲಿಪಿಯಲ್ಲಿ ಪ್ರಪ್ರಥಮವಾಗಿ ಮುದ್ರಿಸಿ ಅದರ ಕನ್ನಡ ಅನುವಾದವನ್ನ ಮೂಲದ ಅಡಿಯಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಮೇಲ್ಕೋಟೆಯವರು ಮಾಡಿದ್ದು. ಕಲ್ಕಿ ಸಿಂಹ ಅಂತ ಅವರು ಬರೆದಿದ್ದಾರೆ 2 ಬೃಹತ್ ವಾಲ್ಯೂಮ್ನಲ್ಲಿ ಅವರು ವ್ಯಾಖ್ಯಾನ. ಕಲ್ಕಿ ಇದು ಈಡುಗೆ ಅಂತಂದ್ಬಿಟ್ಟಿದ್ರು ತಿರುವಾಯಿಮೊಳಿಗೆ ವ್ಯಾಖ್ಯಾನ. ಆಮೇಲೆ ಈ ತೂಪುಲ್ ವೆಂಕಟಾಚಾರ್ ಅಂತಾನೇನೋ ಅವ್ರು ಬರ್ದಿದ್ದು. ನನ್ನ ಹತ್ರ ಬೇರೆ ಬೇರೆ ಇದುಗಳಿದೆ, ಕಾಮೆಂಟ್ರೀಸ್ ಬರ್ದವ್ರು ತಿರುವಾಯಿಮೊಳಿಗೆ. ಈ KS ನಾರಾಯಣಾಚಾರ್ಯ 1-2 ಪುಸ್ತಕ ಬರೆದು ನಿಲ್ಸಿದ್ರು. 1 ಪತ್ತೋ 2 ಪುಸ್ತಕ ಬರೆದಷ್ಟೇ. ಮರಿಬೇಕು ಅಂತ ಇದ್ದಿದ್ದು ಏನೋ ಭಗವಂತನ ಕೈಗೆ ಇದ್ರಲ್ಲಿ ಮಾಡಿಸ್ಕೊಂಡಿದ್ದಷ್ಟೇ. ಅದ್ರಲ್ಲಿ ಬೇರೆ ಬೇರೆ ಪುಸ್ತಕಗಳೆಲ್ಲ ಬರೆಯೋದ್ರಲ್ಲಿ ಅದು ಸ್ವಲ್ಪ ಇತ್ತು. ಅದು ಕೂಡ ಅಷ್ಟೇ 1-2 ಇದೆ. ಹೀಗೆ ಅನೇಕರ ಪ್ರಯತ್ನಗಳು ಇವೆಲ್ಲ ಆಗಿರುವಂತ. ಈಡು 36,000 ಪಡಿ ಗ್ರಂಥದ ಕನ್ನಡ ಅನುವಾದವನ್ನ ಈಗ ಕೆಲವು ವರ್ಷಗಳ ಹಿಂದೆ ವಿಷ್ಣು ಚಿತ್ತದಾಸ ಎಂಬ ಮಹನೀಯರು ಅಪಾರವಾದ ಭಕ್ತಿ ಮತ್ತು ಶ್ರದ್ಧೆಗಳನ್ನ ರಚಿಸಿದ್ರು. ಅವ್ರು ಸುಮ್ಮನೆ ಬರೆದಿಟ್ಕೊಂಡಿದ್ದು ಅವ್ರ ಸಂತೋಷಕ್ಕೆ. ಆ ಅನುವಾದವನ್ನ ಪರಿಷ್ಕರಿಸಿ ಸಂಪಾದಿಸಿ ಇಲ್ಲಿ ಪ್ರಕಟಿಸಲಾಗಿದೆ. ಅಕಾಡೆಮಿಯನ್ನವ್ರು ತಗೊಂಡಿದ್ದು ಏನು ಮೂಲ ಇದಕ್ಕೆ ಅಂದ್ರೆ ವಿಷ್ಣು ಚಿತ್ತದಾಸರ್ ಅಂತ ಬರೆದಿದ್ದು ಮ್ಯಾನ್ಸ್ಕ್ರಿಪ್ಟ್. ಅದನ್ನ ತಗೊಂಡು ಅದನ್ನ ಇವರೆಲ್ಲ ಯಾರೋ ಸಂಪಾದಕ ಮಂಡಳಿನವ್ರು ನೋಡಿ ಅದಕ್ಕೆಲ್ಲ ಪರಿಷ್ಕಾರ ಮಾಡಿ ಸಂಶೋಧನೆ ಅದು. ಈ ಗ್ರಂಥ ಸಂಪಾದನೆ ಕಾರ್ಯವನ್ನ ನನ್ನ ಕಡೆಗೆ ವಿಶ್ವಾಸದಿಂದ ವಹಿಸಿಕೊಟ್ಟಿದ್ದಕ್ಕಾಗಿ ಸಂಸ್ಕೃತ ಸಂಶೋಧನಾ ಸಂಸತ್ತಿಗೆ ನಾನು ಅತ್ಯಂತ ಕೃತಜ್ಞನಾಗಿದ್ದೇನೆ. ಕನ್ನಡ ಅನುವಾದದ ಮೂಲ ಪಾಠವನ್ನ ಬಹುತೇಕವಾಗಿ ಉಳಿಸಿಕೊಂಡು ಅಲ್ಲಲ್ಲಿ ಅವಶ್ಯಕವಾದ ಬದಲಾವಣೆಗಳನ್ನು ಮಾಡಿ ಗ್ರಂಥವನ್ನ ಸಂಪಾದಿಸಬೇಕು ಎಂದು ಕಾರ್ಯಕಾರಿ ಸಮಿತಿಯವರು ನೀಡಿದ ಆದೇಶವನ್ನ ಆದಷ್ಟು ಪರಿಪಾಲಿಸಲಾಗಿದೆ. ಈ ಅನುವಾದವನ್ನು ಸಂಪಾದಿಸುವಾಗ ಈ ಕೆಳಗೆ ಸೂಚಿಸುವಂತೆ ಪರಿಷ್ಕರಣ ಮಾಡಲಾಯಿತು. ಈಡು 36,000 ಪಡಿ ಮೂಲ ಗ್ರಂಥದಲ್ಲಿ ಇಲ್ಲದೆ ಅನುವಾದದಲ್ಲಿ ವರ್ಣಾತ್ಮಕವಾಗಿ ಸೇರಿದ ಭಾಗಗಳನ್ನು ಕೈಬಿಡಲಾಗಿದೆ. ಈ ವಿಷ್ಣು ಚಿತ್ತದಾಸರಂತ ಬರದ್ರಲ್ಲ, ಅವರು ಬೇರೆ ಇನ್ನೇನೇನೋ ಒಂದಷ್ಟೆಲ್ಲ ಸೇರಿಸಿದ್ರು. ಮೂಲಕ್ಕೆ ಏನಿದೆಯೋ ಅಪಚಾರ ಇಲ್ಲದೆ ಅಂತ ನಡೆಸಿದ್ರು. ಈ ರಂಗನಾಥ್ ಶರ್ಮಾ ಮುಂಕುತಿಮ್ಮನ ಕಗ್ಗಕ್ಕೆ ಇದು ಬರಿಬೇಕಾದ್ರು ಅಷ್ಟೇ. ಮುಂಕುತಿಮ್ಮನ ಕಗ್ಗ ಇವರೆಲ್ಲೋ ಬರೆದು ಗೀಜಿಟ್ಟಿದ್ದಷ್ಟೇ. DVG ಪುಸ್ತಕ ಅಂತ ಅವ್ರು ಮಾಡಿರ್ಲಿಲ್ಲ. ಆ ಪುಸ್ತಕ ಬಂದಿದ್ದೇ ರಂಗನಾಥ್ ಶರ್ಮಾ ತಗೊಂಡು ಮಾಡಿದ್ದು. ಗೋಖಲೆ ಇನ್ಸ್ಟಿಟ್ಯೂಟ್ ಅವರುಗಳು ಮಾಡಿದ್ದು. ಕೆಲವೆಲ್ಲ 2-3 ಲೈನ್ ಇತ್ತು. ಅಂತದನ್ನ ಅದೇನು ಯಾವ ವಿಷಯಕ್ಕೆ ಸೇರಿಸಿದ್ದಾರೆ ಅಂತ ನೋಡಿ ರಂಗನಾಥ್ ಶರ್ಮಾನೇ ಬರೆದಿದ್ದಾರೆ. ನಾ ಬ್ರಾಕೆಟ್ ನಲ್ಲಿ ಹಾಕಿದ್ದೀನಿ, ಅದನ್ನ ನಾನು ಬರೆದಿದ್ದು. ಅದು ಮೂಲತಃ DVG ಅವರದಲ್ಲ ಅಂತ. ಆ ರೀತಿನಲ್ಲಿ ಇಲ್ಲೂ ಕೂಡ ಈಡು 36,000 ಪಡಿಗೆ ಮೂಲ ಗ್ರಂಥದಲ್ಲಿ ಇಲ್ಲದೆ ಇರೋದನ್ನ ಇದು ಹೇಳೋದೇನು ಅಂತಂದ್ರೆ ಮೂಲಕ್ಕೆ ಏನಿದೆಯೋ ಅದಕ್ಕೆ ಅಪಚಾರ ಆಗ್ಬಾರ್ದು. ನೀವೇನ್ ಟ್ರಾನ್ಸ್ಲೇಷನ್
ಅದಕ್ಕೆ ವಿವರಣೆ ಇದನ್ನ ಹೇಳ್ಬೇಕಾದ್ರೂ ಕೂಡ ಅದಕ್ಕೆ ವಿರುದ್ಧವಾಗಿ ಆಗ್ಬಾರ್ದು. ಹಾಗೆ ಬೇರೆ ಇಲ್ಲದೆ ಇರುವಂತ ವಿವರಣೆ ತೆಗೆದಿದೆ. ಮೂಲ ಗ್ರಂಥದ ಕೆಲವು ಭಾಗಗಳು ಅನುವಾದದಲ್ಲಿ ಬಿಟ್ಟು ಹೋಗಿದ್ದಾಗ ಅವುಗಳನ್ನು ಗುರುತಿಸಿ ಸೇರಿಸಲಾಗಿದೆ. ಯಾವುದನ್ನ ಅವ್ರು ಬಿಟ್ಟಿದ್ರು ಅದನ್ನ ಮೂಲ ಗ್ರಂಥದಲ್ಲಿ ಕೊಟ್ಟಿರುವ ಪ್ರಮಾಣ ವಾಕ್ಯಗಳನ್ನ ಅನುವಾದದಲ್ಲಿ ಹಾಗೆ ಉಳಿಸ್ಕೊಳ್ಳಲಾಗಿದೆ. ಟ್ರಾನ್ಸ್ಲೇಷನ್ ಅಲ್ಲಿ ಏನಿದೆಯೋ ಅದನ್ನ ತಗೊಂಡಾಗ ಕನ್ನಡ ಅನುವಾದದಲ್ಲಿ ಕಂಡುಬರುವ ಶಿಥಿಲವಾದ ಭಾಷಾ ಪ್ರಯೋಗಗಳನ್ನ ಸಾಧ್ಯವಾದಷ್ಟು ಮಟ್ಟಿಗೂ ಪರಿಷ್ಕರಿಸಲಾಗಿದೆ. 5ನೇದು, ಅನುವಾದ ವಾಕ್ಯ ರಚನಾ ಶಿಲ್ಪದ ಚೌಕಟ್ಟಿನಲ್ಲಿ ಸಾಧ್ಯವಾದಷ್ಟು ಸ್ಪಷ್ಟತೆಯನ್ನು ಉಂಟು ಮಾಡಲು ಪ್ರಯತ್ನಿಸಲಾಗಿದೆ. ಇದ್ರ ಬಗ್ಗೆ ನನಗೆ ಇನ್ನೂ ಒಂದ್ ಸ್ವಲ್ಪ ವಿಶೇಷ ಗೊತ್ತು. ಇದ್ರಲ್ಲಿ ಈ ಪುಸ್ತಕ ಪ್ರಿಂಟ್ ಆಗ್ಬೇಕಾದ್ರೆ ನಾನು ಅನಂತರಂಗಾಚಾರ್ಯ ಜೊತೆನಲ್ಲಿ ಇದ್ರಲ್ಲೆಲ್ಲ ಇದ್ದೀನಿ. ಏನಾಯ್ತು ಅಂದ್ರೆ ಇನ್ಯಾರಿಗೋ ವಹಿಸಿದ್ರು ಇದನ್ನ, ಅವ್ರು ಬರ್ದಿದ್ದು ಅದೇನೋ ಸರಿಯಾಗ್ಲಿಲ್ಲ ಮಂಡಳಿ ಇದಕ್ಕೆಲ್ಲ. ಮೊದಲು ಇವ್ರಿಗೆ ಕೊಟ್ಟಿರ್ಲಿಲ್ಲ ಅನಂತರಂಗಾಚಾರ್ಯಗೆ, ಆಮೇಲೆ ಇವ್ರಿಗೆ ಕೊಟ್ರು. ಸೊ ಇವ್ರಿಗೆ ಅದ್ರ ಆಲ್ಟ್ರೇಷನ್ ಕೆಲಸ, ಅದ್ ದೊಡ್ಡ ಕೆಲಸ. ಅದು ಸುಮ್ನೆ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಈಗ ಫ್ರೆಶ್ ಆಗಿ ಬಟ್ಟೆ ಕೊಡಿ ನೀವು ಹೊಲ್ದ್ಬಿಡ್ತಾನೆ ಈಸಿಯಾಗಿ. ನೀವು ಹೊಲ್ದಿರೋದನ್ನ ಕೊಟ್ಬಿಟ್ಟು ಅಲ್ಲಿ ರಿಪೇರಿ ಮಾಡಪ್ಪ, ಇದು ಶಾರ್ಟ್ ಮಾಡು, ಅದು ಇದು ಮಾಡು ಅಂತಂದ್ರೆ ಏನು, ಆ ರೀತಿ ಸರ್ಕಸ್ ಮಾಡಿದ್ವಿ ಇದನ್ನ ಅನಂತರಂಗಾಚಾರ ಆರಂಭ ಮಾಡ್ಬೇಕಾದ್ರೆ. ಮೂಲದ ಭಾಷೆಗೆ ಅವ್ರು ಯತ್ನ ಪಣ್ಣವ್ರು ಏನು ಪೂರ ತಿಳಿಯಾದ ತುಳ್ಳೆ ಅಂತೂ ಅವ್ರು ಯತ್ನ ಗುಡ್ತಿಂದಾಳೋ ಅದನ್ನ ಗುಡ್ಸಿಂದ. ಇದಕ್ಕೆ ಇನ್ನೊಂದೇನು ನನಗ ಇದಕ್ಕೆ ಬಹಳಷ್ಟು ಹಣ ಇದೆಲ್ಲ ಆಗ್ಬೇಕು, ಇವ್ರಿಗೆ ಸೆಂಟ್ರಲ್ ಏಡ್ಸ್ ಅದು ಇದು ಇರ್ಬೇಕು, ಅದ್ರಲ್ಲಿ ನಿಧಾನ ಇದು. ಹಾಗಾಗೇನೆ ಒಂದೊಂದು ಪುಸ್ತಕ ಪ್ರಿಂಟ್ ಆಗಿ ಇನ್ನೊಂದು ಪುಸ್ತಕ ಬರೋದಕ್ಕೆ ಎಷ್ಟೋ ವರ್ಷಗಳು ಇದ್ರದ್ದೇನೆ ಕಳೆದೋಗಿದೆ. ಹಾಗಾಗಿ ಪೂರ ಅನಂತರಂಗಾಚಾರ್ಯ ಮಾಡಿದ್ರು ಇಲ್ಲಿ ಹೋಗುತ್ತಿಲ್ಲ. ಈಗಿನ ಮುಂದಿನ ಇದಕ್ಕೆ ಅವರ ಮುಂದಿನ ಸಂಪುಟಗಳಲ್ಲಿ ಬರ್ಬೋದು ಯಾರು ಮುಂದಕ್ಕೆ ತಗೊಂಡ್ರು ಅವ್ರಾದ್ಮೇಲೆ ಅಂತ. ಈ ಮೈಸೂರಿನಲ್ಲಿ ಭಾಷ್ಯಂ ಇದ್ರಲ್ಲ, ಅವರು ಒಂದಷ್ಟು ದಿವಸ ಇದ್ರಲ್ಲಿ ಇದ್ರು. ಸೊ ಅಲ್ಲಿ ಯಾರ್ಯಾರು ಅಕಾಡೆಮಿನಲ್ಲಿ ಇದ್ರೋ ಅವ್ರುಗಳು ಮುಂದುವರಿಸಿರ್ಬೋದು. ಆರಂಭದಲ್ಲಿ ಇವ್ರು ಮಾಡಿದ್ರು. ಮೂಲದ ಭಾವಕ್ಕೆ ಕನ್ನಡ ಅನುವಾದ ಸರಿ ಹೊಂದಿಕೊಳ್ಳುವಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಕನ್ನಡ ಲಿಪಿಯಲ್ಲಿ 736 ಪಡಿಯ ಮೂಲ ಪಾಠ ಹಾಗೂ ಅದರ ಕನ್ನಡ ಅನುವಾದ ಇದು ಪ್ರಕಟವಾಗ್ತಾ ಇದೆ. ಇದರಿಂದ ಶ್ರದ್ಧಾಳುಗಳಾದ ಸಂಪಾದನಾ ಕಾರ್ಯದಲ್ಲಿ ಆಗಿರಬಹುದು ಶ್ರದ್ಧಾಳುಗಳಾದ ಕನ್ನಡಿಗರೆಲ್ಲರೂ ಇದರ ಪ್ರಯೋಜನವನ್ನು ಪಡೆದುಕೊಳ್ತಾರೆ ಎಂದು ಆಶಿಸಲಾಗಿದೆ. ಈ ಸಂಪಾದನಾ ಕಾರ್ಯದಲ್ಲಿ ಆಗಿರಬಹುದು ಲೋಪದೋಷಗಳನ್ನ ಸಹೃದಯರು ಉದಾರ ಮನಸ್ಸಿನಿಂದ ಕ್ಷಮಿಸಬೇಕು ಅಂತ ಕೋರ್ತೇನೆ. ಇದು ಅವರ ವಿನಯವನ್ನು ತೋರಿಸುವಂತದ್ದು. ಎಲ್ಲ ಸಾಮಾನ್ಯವಾಗಿ ವಾಚಕ ದೋಷಂ ಕ್ಷಂತವ್ಯಂ ಅಂತ ಕಡೆಯಲಾಗ್ತಾರೆ. ಪತ್ರಗಳು ಬರೆದ್ರೇನೆ ಏನಾದ್ರು ನನ್ನಿಂದ ಅಪಚಾರವಾಗಿದ್ರೆ ಇದನ್ನ ಹಂಸ ಕ್ಷೀರ ನ್ಯಾಯದಂತೆ ಸ್ವೀಕರಿಸಿ, ಏನ್ ಒಳ್ಳೇದಿದೆಯೋ ಸ್ವೀಕಾರ ಮಾಡಿ, ಇನ್ ಬಿಟ್ಟದ್ ಬಿಟ್ಬಿಡಿ. ತಪ್ಪುಗಳೇನಾದ್ರು ಇದ್ರೆ ಅದು ನಂದು, ಸರಿಯಾಗಿ ಬಂದಿದೆ ಅಂದ್ರು ಅದು ಭಗವಂತಂದು ಅಥವಾ ಯಾರು ಕೃತಿ ಬರೆದ್ರು ಅವ್ರದ್ದು ಅಂತ ಹೇಳ್ಕೊಳ್ಳುವಂತ ವಿನಯ, ಅದನ್ನ ನಮ್ರತೆಯನ್ನ ತೋರಿಸುವಂಥದ್ದು. ಇದಿಷ್ಟು ಅನಂತರಂಗಾಚಾರ್ಯರ ಮುನ್ನುಡಿ ಭಗವದ್ ವಿಷಯಕ್ಕೆ. ಅದು ಇಲ್ಲಿಗೆ ಸಂಪನ್ನವಾಯ್ತು. ಮುಂದಕ್ಕೆ ನೇರವಾಗಿ ಇವಾಗ ಪಾಶುರಕ್ಕೆ ಬರೋಣ. ಶ್ರೀಮತೆ ರಾಮಾನುಜಾಯ ನಮಃ. ಆಳ್ವಾರ್ ಎಂಬೆರುಮಾನಾರ್ ಜೀಯರ್ ತಿರುವಡಿಗಳೇ ಶರಣಂ. ಭಗವದ್ ವಿಷಯಂ ತಿರುವಾಯ್ಮೊಳಿ ವ್ಯಾಖ್ಯಾನ ಸಾಮಾನ್ಯ ತನಿಯಂಗಳು ಶ್ರೀ ವರವರಮುನಿ ಅವರನ್ನು ಕುರಿತು. ಶ್ರೀಶೈಲೇಶದಯಾ ಪಾತ್ರಂ ಧೀಭಕ್ತ್ಯಾದಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿಂ. ಇದನ್ನ ಸಾಕ್ಷಾತ್ ರಂಗನಾಥನೇ ಮಣವಾಳ ಮುನಿಗಳು ಈ ವ್ಯಾಖ್ಯಾನ ಹೇಳ್ಬೇಕಾದ್ರೆ ದೇವಸ್ಥಾನದೊಳಗಿಂದ ಒಬ್ಬ ಹುಡುಗ ಬಂದ್ಬಿಟ್ಟು ಈ ಶ್ಲೋಕ ಹೇಳಿ ಮತ್ತೆ ದೇವಸ್ಥಾನದ ಒಳಗಡೆ ಹೊಟ್ಟೋದಂತೆ ಗರ್ಭಗುಡಿಗೆ ಅದೃಶ್ಯವಾಗ್ಬಿಟ್ಟ ಅಂತ. ಸೊ ಸಾಕ್ಷಾತ್ ಆಗಿ ರಂಗನಾಥನೇ ಬಂದು ಇದನ್ನ ಮಾಡಿದ್ರು. ಈ ಶ್ರೀಶೈಲೇಶ ದಯಾಪಾತ್ರ ಇದರ ಉಗಮ ಯಾವುದು ಅಂತ ಯಾವತ್ತ ಒಂದು ದಿವಸ ಅವತ್ತ ಸೆಲೆಬ್ರೇಟ್ ಮಾಡ್ತಾರೆ. ಮೇಲ್ಕೋಟೆನಲ್ಲಿ ರಾಮಾನುಜ ದಯಾಪಾತ್ರಮ್ದು ಆ ಶ್ಲೋಕ ಉಂಟಾಗಿದ್ದ ದಿವಸ ದೇಶಿಗರನ್ನ ಮಾಡಿದ್ದು ಅಂತ ಅವರಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಮೇಲ್ಕೋಟೆನಲ್ಲಿ. ಹಾಗೆ ಶ್ರೀರಂಗದಲ್ಲಿ ಶ್ರೀಶೈಲೇಶ ಆ ಶ್ಲೋಕದ ಉಗಮ ಅವತ್ತೇನೆ ರಂಗನಾಥ ಬಂದು ಇವರ ಬಗ್ಗೆ ಹೇಳಿದ್ದು ಅನ್ನೋ ಮಾತು. ಹೀಗೆ ಶ್ರೀಶೈಲೇಶ ದಯಾಪಾತ್ರಂ ತಿರುಮಲೆ ಆಳ್ವಾರವರಿಗೆ ಮತ್ತೊಂದು ಹೆಸರು ತಿರುವಾಯ್ಮೊಳಿ ಪಿಳ್ಳೈ. ಅವರ ಕೃಪೆಗೆ ಪಾತ್ರರಾದವರು ಧೀಭಕ್ತ್ಯಾದಿ ಗುಣಾರ್ಣವ ಜ್ಞಾನ ಭಕ್ತಿ ಮುಂತಾದ ಸದ್ಗುಣಗಳಿಗೆ ಕಡಲಾದವರು. ಯತೀಂದ್ರ ಪ್ರವಣ, ಯತೀಂದ್ರ ಎಂದರೆ ರಾಮಾನುಜರು, ಅವರ ವಿಷಯದಲ್ಲಿ ಅತ್ಯಂತ ಭಕ್ತಿಯುತರಾದಂತಹ ರಮ್ಯ ಜಾಮಾತರಂ ಮುನಿ ಅಳಹಿಯ ಮಣವಾಳರ್ ಎಂಬ ಮುನಿಗಳನ್ನ ನಾನು ಒಂದೇ ನಮಿಸ್ತೇನೆ. ಒಮ್ಮೆ ಶ್ರೀರಂಗನಾಥನ ಆಸ್ಥಾನದಲ್ಲಿ ಮಣವಾಳ ಮಾಮನಿಗಳು 736 ಪಡಿಯನ್ನ ತಮ್ಮ ಅಸ್ಖಲಿತ ವಾಣಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ರು. ಈಗ ಹೇಳಿದ್ನಲ್ಲ ಕತೆ, ಅದೇ ಇಲ್ಲಿ ಬರ್ತಿದ್ದಾರೆ.
ಈಡು 36,000 ತಿರುವಾಯುಮಳಿಯ ಮೇಲಿನ ಅದ್ಭುತವಾದ ವ್ಯಾಖ್ಯಾನ. ಅದರ ಕಾಲಕ್ಷೇಪ ಅವಿರತವಾಗಿ ಸಾಗ್ತಾ ಇತ್ತು. ಅವಿರತವಾಗಿ ಅಂದ್ರೆ ಏನು? ಬ್ರೇಕ್ ಇಲ್ಲದೆ ಕಂಟಿನ್ಯೂಸ್ ಹೋಗ್ತಾ ಇದ್ದಿತ್ತು. ಶಾತು ಮೊರೆ, ಕೊನೆಯ ಮೊರೆ ಎಂದು ಬಾಲಕನೊಬ್ಬ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡ. ಕೈ ಮುಗಿದು ನಿಂತ. ಶ್ರೀಶೈಲೇಶ ಎಂದು ಆರಂಭಿಸಿ ಪದ್ಯವನ್ನ ಪಡಿಸಿ ಮರೆಯಾದ. ಹಾಗೆ ನುಡಿದವನು ಶ್ರೀರಂಗನಾಥ. ರಂಗನಾಥನ ಶಾಸನದಂತೆ ಶ್ರೀ ವೈಷ್ಣವರು ವೇದಕ್ಕೆ ಪ್ರಣವದಂತೆ ಈ ಪದ್ಯವನ್ನ ಪಡಿಸಿಯೇ ದಿವ್ಯ ಪ್ರಬಂಧ ಪಾರಾಯಣ ಮಾಡುವ ವಾಡಿಕೆ ಅವಾಗಿಂದ ಬಂತು. ತಿರುವಾಯುಮಳಿ ಪಿಳ್ಳೆಯವರು ಮಣವಾಳ ಮಾಮನಿಗಳ ಆಚಾರ್ಯರು. ಶ್ರೀಶೈಲೇಶ ದಯಾಪಾತ್ರವಂದ್ರು. ಶ್ರೀಶೈಲೇಶರು ಅಂತಂದ್ರೆ ಅವರೇ ತಿರುವಾಯುಮಳಿ ಪಿಳ್ಳೈ, ಅವರಿಂದ ಆಗಿತ್ತು. ದಿವ್ಯ ಪ್ರಬಂಧ ಪಾರಾಯಣ ಮಾಡೋದು ಇದು. ವೇದಕ್ಕೆ ಪ್ರಣವದಂತೆ ಅಂದ್ರು. ನಾವು ವೇದ ಓದ್ಬೇಕಾದ್ರೆ ಅಸ್ಮದ್ ಗುರುಭ್ಯೋ ನಮಃ ಹರಿಹಿ ಓಂ ಆ ಓಂಕಾರದಿಂದ ಶುರು ಮಾಡೋದು. ಹಾಗೆ ದಿವ್ಯ ಪ್ರಬಂಧಕ್ಕೆ ಇದು ಪ್ರಣವದಂತೆ ಶ್ರೀಶೈಲೇಶ ದಯಾಪಾತ್ರಂ ಶ್ಲೋಕವನ್ನ ಅವರು ಮಾಡುವಂತದ್ದು. ನಾವು ರಾಮಾನುಜ ದಯಾಪಾತ್ರಂ ಆ ಜಾಗದಲ್ಲಿ ಹೇಳ್ತೀವಿ. ಇದು ಹೇಳ್ಬಾರ್ದು ಅಂತಿಲ್ಲ, ಇದನ್ನು ಹೇಳ್ಬೋದು, ಅದನ್ನು ಹೇಳ್ಬೋದು. ಸಂಪ್ರದಾಯ ಇದ್ದಕ್ಕೆ ಅಯ್ಯೋ ಶ್ರೀಶೈಲೇಶ ನಂಬಿಡದನ್ನೇ ಏನ್ ನಿಮ್ದದು, ಅಲ್ಲಿ ಭಗವಂತನನ್ನ ಕೊಂಡಾಡೋದಷ್ಟೇ ಅದರಿಂದ. ಅಥವಾ ತೆಂಗ್ಲೇನವರು ರಾಮಾನುಜ ದಯಾಪಾತ್ರಂ ಹೇಳ್ಬಾರ್ದು ಅಂತಿಲ್ಲ. ಎಲ್ಲ ಈ ಡಿಫರೆನ್ಸಸ್, ಇದು ಆಚಾರ್ಯ ದುರಭಿಮಾನ ಅಂತ ಹೇಳ್ತೀನಿ ನಾನು. ಅದನ್ನ ಬಿಡ್ಬೇಕು ನಾವು. ಯಾವ್ದು ಒಳ್ಳೇದು ಇಲ್ಲಿ ಯಾರು ಬರ್ದಿದ್ದು ಎಲ್ಲಾರನ್ನು ಸ್ವೀಕಾರ ಮಾಡೋಣ. ಉಪನಿಷತ್ತಿನ ಸಂದೇಶ ಇದು. ಆನೋಭದ್ರ ಕ್ರತವೋ ಎಂತು ವಿಶ್ವತಃ. ವಿಶ್ವದ ಎಲ್ಲೆಲ್ಲಿ ಒಳ್ಳೇದಿದೆಯೋ ಎಲ್ಲರಿಂದನೂ ಸಂಘರ್ಷ. ಒಬ್ಬ ನಾಸ್ತಿಕ, ಅವನು ಚಾರ್ವಾಕ, ಅವನಿಂದನೂ ಸಂತೋಷವಾಗಿರೋದು ಅಂತ ತಗೊಂಡ್ರು ಇವರು. ಹೌದು, ಸಂತೋಷ ಬೇಕು ಎಲ್ರಿಗೂ. ಋಣಂಕತ್ವ ಗತಂ ಪಿಬೇತೆ, ಸ್ವರ್ಗಕ್ಕೂ ಹೋದವ್ರು ಯಾರು ಬಂದಿಲ್ಲ. ಸಾಲ ಮಾಡಿ ಅದು ತುಪ್ಪ ತಿಂದ್ರೆ ಸಂತೋಷ ಪಡೋದು. ಆ ಸಂತೋಷ ಪಡೋದು ಎಸ್, ಅದೇನೇ ನಾವು ಗಣಿಸ್ಬೇಕಾದ ಯಾವ ರೀತಿ ಸಂತೋಷ ಅನ್ನೋದ್ರ ವಿವರಣೆ ಆಮೇಲೆ. ಅಲ್ಲಿ ಏನ್ ತಗೊಳ್ಬೋದು, ಹಾಗೆ ಇಲ್ಲೂ ಅಷ್ಟೇ ಸ್ವೀಕಾರ ಮಾಡೋದು. ಮುಂದಿಂದು ನಮ್ಮಾಳ್ವಾರ್ ಬರೆದಂತ ತನಿಯನ್ ಮುಕ್ತಕಗಳು ಅಂತ ಹೆಸರು. ತನಿಯನ್ ಅಂದ್ರೆ ಏನು ಅಂದ್ರೆ ಸಪರೇಟ್ ಆಗಿದ್ದು, ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ. ನಮ್ಮಾಳ್ವಾರ್ಗೆ ಅವರನ್ನು ಕುರಿತು ಹೇಳುವಂತಹದ್ದು ಇದ್ರದ್ದಾಗತ್ತೆ. ನೇರವಾಗಿ ಅವ್ರು ಬರೆದ ಕೃತಿ ಇದೆಯಲ್ಲ ಅದಕ್ಕೆ ಸೇರಿದ್ದಲ್ಲ. ತನಿಯನ್ ಅನ್ನೋದು ಅದಕ್ಕೆ. ತನಿ ಅಂದ್ರೆ ಏನು? ಸಪರೇಟ್ ಅಂತ. ತನಿಯಪ್ಪನೈ, ತನಿಯಪ್ಪನ್ ಅಂತಂದ್ರೆ ಅವನಂತ ಇನ್ನೊಬ್ಬ ಅಪ್ಪ ಇಲ್ಲ. ಉಲಹು ಕೋರ್ ತನಿಯಪ್ಪನ್ ತನ್ನೈ. ಬೇರೆ ಬೇರೆಯನ್ನು ನೀವು ಎಲ್ರ ಚಂದ್ರ ದೇವೇಂದ್ರ ಅಂತ ಎಲ್ರು ಅಪ್ಪ ಅಂತ ಕರಿಬಹುದು. ಆದ್ರೆ ಉಲಹಕ್ಕೆ ಓರ್ ತನಿಯಪ್ಪನ್. ಹಾಗೆ ಇದಕ್ಕೆ ತನಿಯನ್ ಅನ್ನೋ ಪದ ಬಂದಿದ್ದು. ಅದು ಸಂಸ್ಕೃತದ ಪದ ಮುಕ್ತಕ ಅನ್ನೋದಕ್ಕೆ. ಮುಕ್ತಕ ಅಂದ್ರೆ ಎನ್ ಇಂಡಿವಿಜುವಲ್ ಪಾಶುರ ಅಷ್ಟೇ, ಅಥವಾ ವರ್ಸ್ ಸ್ತೋತ್ರ ಸಪರೇಟ್ ಆಗಿ. ಯೋ ನಿತ್ಯಂ ಅಚ್ಯುತ ಪದಾಂಬುಜ ಯುಗ್ಮ ರುಗ್ಮಂ ವ್ಯಾಮೋಹತಃ ತದಿತರಾಣಿ ತೃಣಾಯಮೇನೆ ಅಸ್ಮದ್ ಗುರೋರ್ ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣಂ ಶರಣಂ ಪ್ರಪದ್ಯೆ. ಬರೆದವರು ಕೂರನಾಥ. ತಿರುಕುರುಹೈ ಪಿರಾನ್ ಪಿಳ್ಳ. ಪಿಳ್ಳಾನ್ ಅಂತ ಕೂಡ ಇವ್ರನ್ನ ಕರೀತಾರೆ. ಕೂರನಾಥ. ಕೂರಂ ಅನ್ನೋ ಸ್ಥಳಕ್ಕೆ ಅವರಿದಾದವರು. ಯಾವ ರಾಮಾನುಜರು ನಿತ್ಯಂ ಅನುದಿನವೂ ಅಚ್ಯುತ ಪದಾಂಬುಜ ಯುಗ್ಮ ರುಗ್ಮಂ ವ್ಯಾಮೋಹತಃ ಅವಿನಾಶಿಯಾದಂತಹ ಶ್ರೀಮನ್ನಾರಾಯಣನ ಪಾದ ಕಮಲ ಯುಗ ಎಂಬ. ಯುಗಳ ಅಂತಂದ್ರೆ ಯುಗಳ ಗೀತೆ ಅಂದ್ರೇನು? ಇಬ್ರು ಜೊತೆ ನಿಲ್ಲೋದು. ಹಾಗೆ ಪಾದದ್ವಯ ಅದು ಯುಗಳ. ಅನರ್ಘ್ಯ ವಸ್ತುವಿನ ಮೇಲಣ ವ್ಯಾಮೋಹದಿಂದ ದಿವ್ಯ ಚರಣಗಳು ಅನ್ನುವಂಥದ್ರ ಮೇಲೆ ವ್ಯಾಮೋಹ. ತದಿತರಾಣಿ ಅದಕ್ಕಿಂತ ಬೇರೆಯಾದ ವಸ್ತುಗಳನ್ನ ತೃಣಾಯ ಹುಲ್ಲಿಗಿಂತ ಗಡಿಯಾಗಿ ಮೇನೆ ತಿಳಿದ್ರೋ ಅಸ್ಯ ಇಂತಹ ಅಸ್ಮದ್ ಗುರೋಹೋ ನಮ್ಮ ಆಚಾರ್ಯರಾದ ದಯೈಕ ಸಿಂಧೋಹೋ ಕೃಪಾ ಸಮುದ್ರ. ದಯೆ ಅನ್ನುವ ಏಕ ಸಿಂಧು ಭಗವತಃ ಪೂಜ್ಯರಾದಂತಹ ರಾಮಾನುಜಸ್ಯ ಶ್ರೀರಾಮಾನುಜರ ಚರಣಂ ಪಾದಗಳನ್ನೇ ಶರಣಂ ಪ್ರಪದ್ಯೆ ಉಜ್ಜೀವನೋಪಾಯ ಎಂದು ನಾನು ಆಶ್ರಯಿಸ್ತೇನೆ ಎಂದ್ರು. ಮುಂದಕ್ಕೆ ನಮ್ಮಾಳ್ವಾರವನ್ನು ಕೊಂಡಾಡಿದ್ದು. ಮಾತಾ ಪಿತಾ ಯುವತಯನ ಸ್ತನಯ ವಿಭೂತಿ ಸರ್ವಮ್ಯ ದೇವ ನೇಮೇನ ಮದನ್ಮಯಾನ ಆದ್ಯಸ್ಯನಃ ಕುಲಪತೇರ್ ವಕುಲಾಭಿರಾಮಂ ಶ್ರೀಮತ್ತದಂಘ್ರಿಗುಳಂ ಪ್ರಣಮಾಮಿ ಮೂರ್ಧ. ಇದನ್ನ ಬರೆದವರು ಆಳವಂದಾರ್ ಯಾಮನ ಮನೆಗಳು. ಮತ್ ಅನ್ವಯಾನ ಮದನ್ವಯಾನ ಇದೆಯಲ್ಲ ಅದು ಬಿಡಿಸಿದ್ರೆ ಮತು ಪ್ಲಸ್ ವನ್ನಯಾನ. ನಮ್ಮ ವಂಶದಲ್ಲಿ ಜನಿಸಬಹುದೆಲ್ಲ
ಯಾರ ವಂಶ ಇವ್ರದು? ನಾಥಮುನಿಗಳ ವಂಶ. ಶೊಟ್ಟೈ ಕುಲಂ. ಹಿಂಗ ಆರಾನು ಉಂಡೋ ಶೊಟ್ಟೈ ಕುಲತ್ತವರ್ ಅಂತ ಕೇಳಿದ್ರಲ್ಲ. ಕುರುಗೈ ಕಾವಲಪ್ಪನ್ ಯಾಮನಾಚಾರ್ಯರ ಹಿಂದಿನವರು ಯಾರು? ನಾಥಮುನಿಗಳು, ಅವ್ರ ಶಿಷ್ಯರವರು. ಅವ್ರಿಗೆಲ್ಲ ತಿಳಿಸಿದ್ರು, ಮುಂದೆ ನನ್ ಮೊಮ್ಮಗ ಬರ್ತಾನೆ, ಅವನಿಗೆ ನಾನೇನ್ ಹೇಳಿದ್ದೆ ಅದನ್ನೆಲ್ಲ ತಿಳಿಸ್ಬೇಕು ಅಂತ ಒಬ್ಬೊಬ್ರಿಗೂ. ಹಾಗೆ ನಮ್ಮ ವಂಶದಲ್ಲಿ ಜನಿಸಿದವರಿಗೆಲ್ಲ ಮಾತಾ ಪಿತಾ ಯುವತಯ ತನಯ, ತಂದೆ ತಾಯಿಗಳು, ಲಲನೆಯರು, ಮಕ್ಕಳು, ವಿಭೂತಿ, ಉಳಿದೆಲ್ಲ ಸಂಪದವು ಸರ್ವಂ ಎಲ್ಲವೂ ಕೂಡ ನಿಯಮೇನ ಸಂತತವಾಗಿ ಯದೇವ ಯಾವುದೇ ಆಗಿದೆಯೋ ನಹ ನಮ್ಮ ಆದ್ಯಸ್ಯ ಕುಲಪದೇಹೇ ಪ್ರಥಮ ಆಚಾರ್ಯರಾದಂತಹ ಪ್ರಪನ್ನ ಜನ ಕೂಟಸ್ಥರಾದ ನಮ್ಮಾಳ್ವಾರವರ ವಕುಲಾಭಿರಾಮಂ ವಕುಳ ಕುಸುಮ ಮಾಲೆ, ಬಕುಳ ಮಾಲೆ ಅಂತ ಆ ಮಾಲೆಯಿಂದ ಅಲಂಕೃತರಾದವರು, ವಕುಳಾಭರಣ ಅಂತ ಕೂಡ ಅದಕ್ಕೆ ಅವ್ರಿಗೆ ಹೆಸರು. ಶ್ರೀಮತ್ ಬಕುಳ ಪುಷ್ಪ ಅಂದ್ರ ಹಿಂದೆ ಇತ್ಲೆ ತಿರುಪತಿ ವೆಂಕಟೇಶ್ ಆದ್ಮೇಲೆ ಬಕುಳ ಮಾಲಿಕೆ ಎನ್ವರ ಅವಳ പേരದೆ. ಕೊರವಂಜಿ ಇವಾಗ ಇವನು ಹೋಗೋದು, ಇವನು ಶ್ರೀನಿವಾಸನೆಲ್ಲ ಮಾಡಿದ್ದು ಅವಳು. ವಕುಳ ಅಂದ್ರೆ ಬಕುಳ ಪುಷ್ಪ, ಅದರಿಂದ ಅಲಂಕೃತರಾದಂತಹ ಶ್ರೀಮತಿ ಉಜ್ವಲವಾದ ತತ್ ಅಂಗ್ರಿಯುಗಳ ಆ ಪಾದಯ ಯುಗಳವನ್ನ, ಚರಣ ದ್ವಂದ್ವಗಳನ್ನ ಮೂರ್ಧ ತಲೆ ಮುಟ್ಟಿ ಪ್ರಣಮಾಮಿ, ನಾನ್ ನಮಿಸ್ತೇನೆ ಅಂದ್ರು. ಇಲ್ಲಿಯ ಉತ್ತರಾರ್ಧವನ್ನ ಪರಮಾತ್ಮನಿಗೂ ಅನ್ವಯಿಸಬಹುದು. ಯಾವುದು? ಆದ್ಯಸ್ಯ ನ ಕುಲಪದೇರ್ವ ಕುಲಾಭಿರಾಮಂ ಶ್ರೀಮತ್ತದಂಗ್ರಿಯುಗಳಂ ಪ್ರಣಮಾಮಿ ಮೂರ್ಧ. 4 ಲೈನು ಚತುಷ್ಪದಿ ಗೊತ್ತೈತೆ. ಇದರಲ್ಲಿ ಪೂರ್ವಾರ್ಧ ಅಂದ್ರೆ ಮೊದಲಿನ 2 ಲೈನ್, ಉತ್ತರಾರ್ಧ ಅಂದ್ರೆ ಇದು. ಈಗ ಮುನ್ನುಡಿ ಪಿನ್ನುಡಿ ವೇದದಲ್ಲೂ ಕೂಡ ನೀವೊಂದು ಲೈನ್ ಹೇಳಿದ್ರೆ ಸೆಕೆಂಡ್ ಲೈನ್ ಇನ್ನೊಬ್ರು ಹೇಳುವಂತ, ಅದು ಪೂರ್ವ ಉತ್ತರ, ಮೊದಲಿಂದು ಆಮೇದು ಅಂತ ಹೇಳಿದಂಗೆ. ಹಾಗೆ ಇಲ್ಲಿಯ ಉತ್ತರಾರ್ಧವನ್ನ ಪರಮಾತ್ಮನಿಗೆ ಅನ್ವಯಿಸಬಹುದು ಅಂದ್ರು. ಆಗ ನಹ ಆದ್ಯಸ್ಯ ಕುಲಪತೇಹೇ, ಶ್ರೀ ವೈಷ್ಣವ ಕುಲಕ್ಕೆ ಪ್ರಥಮ ಆಚಾರ್ಯನಾದವನು ಯಾರು? ಶ್ರೀಮನ್ನಾರಾಯಣ. ಆ ಶ್ರೀಮನ್ನಾರಾಯಣನ ತದಂಗ್ರಿಯುಗಳ ಆ ಪಾದದ್ವಂದವನ್ನ ಪ್ರಣಮಾಮಿ, ನಮಿಸುತ್ತೇನೆ ಅಂತ ಅರ್ಥವಾಗತ್ತೆ. ಶ್ರೀಮನ್ನಾರಾಯಣ ಪಾದಾರವಿಂದಗಳನ್ನ ಶಟಾರಿ ಅಂತ ಕರೆಯುವುದು ಶ್ರೀ ವೈಷ್ಣವ ಸಂಪ್ರದಾಯ. ಶಟಾರಿ ಎಂಬುದು ನಮ್ಮಾಳ್ವಾರವರಿಗೆ ನಾಮಧೇಯ. ಶಟರಿಪು, ಶಟಗೋಪ, ಶಠಕೋಪ. ಶಠ ಅನ್ನುವ ಮಾಯೇನ ಕೋಪದಿಂದ ತೊಳೆದವನು ಶಠಕೋಪನ್. ಅದು ಹೋಗ್ಬಿಟ್ಟು ಚಡಗೋಪನ್ ಆಗೋಗಿದೆ. ತಾ ಹೋಗಿ ಡಾ, ಕಾ ಹೋಗಿ ಗಾ, ಚಡಗೋಪನ್ ಅಂತ. ಸರಿಯಾಗಿ ಉಚ್ಚಾರಣೆ ಶಟಗೋಪ, ಶಟಕೋಪ. ಶಟಕೋಪ ಅನ್ನೋದೇ ಸರಿಯಾದ ಅರ್ಥ ಇರುವಂತದ್ದು. ಗೋಪ ಅಂದ್ರೆ ಇಲ್ಲ, ಗೋಪ ಅಂದ್ರೆ ಗೋಪಿಯರು ಇದು ಹೇಳುದು ಗೋಪರು. ಹಸುವನ್ನ ಇದನ್ನ ವೃತ್ತಿಯಾಗಿ ಇಟ್ಕೊಂಡವರು ಗೋಕುಲ್ ದನ ಕಾಯೋರು. ಗೋಪಾಲ ಅಂದ್ರೆ ದನ ಕಾಯೋನೇ ಅಂತಂದಂಗೆ. ಹಾಗೆ ಇದು ಕೋಪದಿಂದ ಶಟ ಅನ್ನುವ ಮಾಯೆಯನ್ನು ತಳ್ಳಿದವರು ಶಟಗೋಪನ್ ಅಥವಾ ಶಠಾರಿ, ಶಠರಿಪು, ಇವೆಲ್ಲ ಅವ್ರಿಗೆ ಹೆಸರು. ಏನು ವಿಶೇಷ ಅಂದ್ರೆ ಅದೇ ಹುಟ್ಟಿದ ಕರ್ಮದ ಇದರಿಂದ ಶರೀರ ಪಡೆದಾಗ ಈ ಮಾಯೆ ನಮ್ಮನ್ನ ಆವರಿಸ್ಬಿಡುತ್ತೆ, ನಮಗೆ ಆತ್ಮಜ್ಞಾನ ಹೊರಟೋಗುತ್ತೆ. ಅದನ್ನ ತೊಡೆದವರು ಇವರು. ಅದರಿಂದ ಇವರಿಗೆ ಅನೇಕ ಹೆಸರು. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಶಟಾರಿ ಎಂಬುದು ನಮ್ಮಾಳವರಿಗೆ ನಾಮಧೇಯ. ಮುಂದಕ್ಕೆ ದಿವ್ಯ ಪ್ರಬಂಧ ಪ್ರವರ್ತಕರು ಯಾರು? 10 ಜನ ಆಳ್ವಾರಗಳು. ಭೂತಂ ಸರಸ್ಯ ಮಹದಾಹ್ವಯ ಭಟ್ಟನಾದ ಶ್ರೀ ಭಕ್ತಿಸಾರ ಕುಲಶೇಖರ ಯೋಗಿ ವಾಹನ ಭಕ್ತಾಂಘ್ರಿರೇಣು ಪರಕಾಲ ಯತೀಂದ್ರ ಮಿಶ್ರಾನ ಶ್ರೀಮತ್ ಪರಾಂಕುಶಮನಿ ಪ್ರಣತೋಸ್ಮಿ ನಿತ್ಯಂ. ಇದನ್ನು ಬರೆದವರು ಪೂರತ್ತಾಳ್ವಾನ್ ಮಗ ಪರಾಶರ ಭಟ್ಟರ್. ಈ ವಿಷ್ಣು ಸಹಸ್ರನಾಮಕ್ಕೆ ಭಾಷೆಯನ್ನು ಬರೆದ್ರಲ್ಲ ಅವರು ಪರಾಶರ ಭಟ್ರು. ಭೂತಂ ಭೂದತ್ತಾಳ್ವಾನ್, ಬಾಬಾ ವಂದನೆ ಭೂದತ್ತಾಳ್ವಾರ್. ಸರಸ್ಯ ಸರೋಮುನಿ ಅಂತ ಹೇಳುವಂತಹದ್ದು ವೈಘೈ ಆಳ್ವಾರ್. ಮಹದಾಹ್ವಯ ಅಂತಂದ್ರೆ ಪೇಯ್ ಆಳ್ವಾರ್, ಹುಚ್ಚಾಳ್ವಾರ್ ಪೇಯ್. ಭಟ್ಟನಾಥ ವಿಷ್ಣು ಚಿತ್ತರು ಎಂದ ಹೆಸರಾದಂತ ಪೆರಿಯಾಳ್ವಾರ್. ಶ್ರೀ ಭಕ್ತಿಸಾರ, ಶ್ರೀ ಅಂತಂದ್ರೆ ಇಲ್ಲಿ ಆಂಡಾಳ್, ಮತ್ತು ಭಕ್ತಿಸಾರರು ತಿರುಮಳಿಶೈ ಆಳ್ವಾರ್. ಭಕ್ತಿಸಾರ, ಈ ತಿರುಮಳಿಶೈ ಅನ್ನೋದು
ಮಡ್ರಾಸಿಂದ ತಿರುಪತಿಗೆ ಹೋಗ್ಬೇಕಾದ್ರೆ ಪುಂದುಮಲೆ ಹೈವೇನಲ್ಲಿ ಡಿವಿಯೇಷನ್ ಅಲ್ಲಿ ಬರುತ್ತೆ, ಒಂದ್ 2 ಕಿಲೋಮೀಟರ್ ಆದ್ಮೇಲೆ ತಿರುಮಳಿ ಶೈ ಅನ್ನೋ ಊರು, ಅಲ್ಲಿನವ್ರು ಅವರು. ಅದಕ್ಕಾಗಿ ಅವರಿಗೆ ತಿರುಮಳಿ ಶೈ ಆಳ್ವಾರ್ ಅಂತ. ಅವ್ರ ಹೆಸರು ಭಕ್ತಿ ಸಾರ. ಕುಲಶೇಖರ ಆಳ್ವಾರ್, ಯೋಗಿ ವಾಹನ್ ತಿರುಪಾಣ. ಸೊ ಲೋಕ ಸಾರಂಗಮಾಮನಿ ತೋಳ್ದ ಮೇಲೆ ಒಂದು ನೋಡಿ, ಅಲ್ಲೇ ಅಷ್ಟೇ ಸಾರಂಗ ಪಾಣಿ ಇದೆಯಲ್ಲ, ತಪ್ಪು ಅಪಭ್ರಂಶ ಅದು. ಶಾರಂಗಪಾಣಿ ಸರಿಯಾದ ಹೆಸರು ಶಾರಂಗಪಾಣಿ, ಅವನು ಸಾರಂಗಪಾಣಿ. ಶಾರ್ಂಗ ಅನ್ನೋದು ಬಿಲ್ಲಿಗೆ ಹೆಸರು. ಭಗವಂತನು ಅಷ್ಟೇ ಪಂಚ ಆಯುಧಗಳಲ್ಲಿ ಶಾರ್ಂಗಂ ಸದಾಹಂ ಶರಣಂ ಪ್ರಪದ್ಯ. ಶಾರ್ಂಗ ಪಾಣಿ ಅಂತಂದ್ರೆ ಶ್ರೀಮನ್ನಾರಾಯಣ. ರಾಮನು ಹೇಳಿದ ಬಿಲ್ಲಿಗೂ ಆಗ್ಬಹುದು, ಆದ್ರೆ ಪ್ರಧಾನವಾಗಿ ಶ್ರೀಮನ್ನಾರಾಯಣನಿಗೆ ಪಂಚ ಆಯುಧಗಳಲ್ಲಿ. ಕೋದಂಡನು ಅದಷ್ಟೇ ಶಾರ್ಂಗ ದೊಡ್ಡದಾಗಿರುವಂತ. ಈಗ ಕೋದಂಡರಾಮ ಆಯ್ತು, ಶಾರಂಗಪಾಣಿ ಶಾರಂಗರಾಮ ಅಂತಾನು ಆಗ್ಬೋದು. ಅವನತ್ರ ಎಷ್ಟು ಬಿಲ್ಲುಗಳಿದ್ ಬಂದಿದ್ದು. ರಾಮ ಈ ಅಭ್ಯಾಸ ಮಾಡ್ಬೇಕಾಗಿದ್ದು ಬಿಲ್ಲು ಬಾಣಗಳಿದ್ದಿದ್ ಬೇರೆ. ಆಮೇಲೆ ಹೋದ ಶಿವಧನಸ್ಸನ್ನ ಮುರಿದ. ಪರಶುರಾಮ ಬಂದು ಕೊಟ್ಟಿದ್ದು ಶ್ರೀ ವೈಷ್ಣವ ಧನಸ್ಸು, ಅದು ಬಹಳ ಎರಡು, ಶಿವಧನಸ್ಸು ವಿಷ್ಣು ಧನಸ್ಸು ಅಂತ ಎರಡು ಇದ್ದಿದ್ದು. ಶಿವ ದಾನವರ ಸಂಹಾರ ಮಾಡಿದ್ಮೇಲೆ ಈ ನಿಮಿ ಜನಕನ ಪೂರ್ವಜ ಅವನ ಹತ್ರ ಅದನ್ನ ಇಟ್ಟಿದ್ದಂತೆ, ನಿನ್ನ ಹತ್ರ ಇಟ್ಕೊಂಡಿರುವಂತ. ಅದ್ ಯಾರು ಎತ್ತಕ್ಕೂ ಹೋಗ್ತಿರ್ಲಿಲ್ಲ. ಅದೇ ಕತೆ ಎಲ್ಲ ಬರೋದಲ್ಲಿ. ಸೀತಾ ವಿವಾಹಕ್ಕೆ ಮೊದಲು ರಾಮಣ್ಣ ಹೋಗಿ ಪ್ರಯತ್ನ ಮಾಡಿ ಬಂದ. ಹೌದು, ಶಿವ ದಾನವರ ಸಂಪಾದನೆ ಇದ್ ಮಾಡಿದ್ದು. ಸೊ ಅವನಿಗೆ ಕುಲ ಪರಂಪರೆಯಾಗಿ ಇತ್ತು, ಇವ್ರು ಯಾರು ಎತ್ತೋಕೆ ಇದಿಲ್ಲ. ಹಾಗೆಲ್ಲ ಈ ಸ್ವಯಂವರದ್ದೆಲ್ಲ ಬಂತಲ್ಲ, ಜನಕ ಅಂದ ಇದನ್ನ ಯಾರು ನಿಲ್ಲಿಸ್ತಾರ, ಅವ್ರಿಗೆ ಸೀತೆಯನ್ನು ಮದುವೆ ಮಾಡ್ತೀನಿ ಅಂತ. ಸೀತಾ ಸ್ವಯಂವರಕ್ಕೆ ಇಟ್ಟಿದ್ದು ಪಣ ಅದು. ಬಿಲ್ಲನ್ನ ಒದ್ದಕ್ಕಿರುತ್ತದು, ಆ ದಾರ ತೆಗೆದು ಅದನ್ನ ಬಗ್ಸಿ ಕಟ್ಟಬೇಕು. ನಾಣು ಅಂತ ಹೇಳ್ತೀವಲ್ಲ, ಸ್ಟ್ರಿಂಗು, ಅದನ್ನ ಕಟ್ಟಬೇಕು. ಅಂತವನಿಗೆ ಅವನಿಗೆ ಕಟ್ಟೋದು ಅಂತ. ಮತ್ತೆ ಇನ್ನೊಂದೇನು ಅಂದ್ರೆ, ರಾಮನಲ್ಲಿ ಈ ಬಲ್ಲು ಬಾಣ ಅವನ್ ತಗೊಂಡು ಕಟ್ಬಿಟ್ಟು, ಯಾವಾಗ್ಲೂ ಕಟ್ಟಿರೋಲ್ಲ, ಇವಾಗ ಗನ್ನು ಇದ್ರದೆಲ್ಲ ಇಟ್ಕೊಂಡು ಯಾವಾಗ ಬೇಕೋ ಅದನ್ನ ಲೋಡ್ ಮಾಡ್ಕೊಂಡು ಆಮೇಲೆ ಫೈರ್ ಮಾಡ್ತಾರೆ. ಇಲ್ಲಿದ್ದಾಗ ಬೇರೆ ಬುಲೆಟ್ಸ್ ಬೇರೆ, ಇದು ಬೇರೆ ಇರುತ್ತೆ. ಸದಾ ಇಕ್ರ ಬಿಡ್ತಾದೆ. ಅವ ತರಿಸಿದ್ಬಿಟ್ಟು ಅಲ್ಲಿಂದ ಅವನೇನಾದ್ರು ಒಂದ್ ವೇಳೆ ಬಿಲ್ಲನ್ನ ಹೆದೆ ಏರ್ಸೋದು ಅಂತ ಏರಿಸ್ಬಿಟ್ರೆ ಅದು ವಾಪಸ್ ತೆಗೆದಿಡೋಲ್ಲ, ಅವ್ನು ಆ ಬಾಣ ಬಿಟ್ಟೆ ಆಗ್ಬೇಕು. ಸಮುದ್ರರಾಜನಲ್ಲಿ ಬಂದಾಗ ಇದು ಬೇಕು ಅಂತಗೇನೆ ಅದು ಮಾಡಿದ್ದು. ಅವ್ನು ಕೋಪದಿಂದ ಸೌಮಿತ್ರಿ ತಗೊಂಬ ಬಿಲ್ಲನ್ನ ಅಂತ ಹೇಳಿ ಬಿಲ್ಲು ಬಾಣ ತಂದ. ಅವನು ಸಮುದ್ರ ಶೋಧಿಸ್ಬಿಡ್ತೀನಿ ಇಂದ ಅವನು ಇದ್ ಮಾಡಿ ಅವನದು ಠೇಂಕಾರ ಮಾಡ್ಬಿಟ್ಟು ಬಿಲ್ಲಿಗೆ ಬಾಣವನ್ನು ಓಡ್ಬಿಟ್ಟಿದ್ದಾನೆ. ಅವಾಗ ಬರ್ತಾನೆ ಸಮುದ್ರರಾಜ, ಈಗ ನಾನು ಇದು ಬಿಲ್ಲು ಸೇರಿಸಿದ್ದೀನಿ, ಬಾಣ ವಾಪಸ್ ತೆಗೆದುಕೊಳ್ಳಲ್ಲ, ಯಾರ ಮೇಲೆ ಬಿಡ್ಲಿ ಇವಾಗ ಹಾಗಾದ್ರೆ ಅಂತಾನೆ. ಅವಾಗ ಹೇಳಿದ್ದು, ನನ್ನಲ್ಲೇ ಇರುವಂತವ್ರು ಒಂದು ದ್ವೀಪ ಸಮುದ್ರನ ಇದರಲ್ಲಿ ಕೆಳಗಡೆ ಒಳಗಡೆ, ಅವರು ಲೋಕ ಕಂಟಕರಾಗಿರುವ ನಿವಾತ ಕವಚರು ಅಂತ ಈ ಮಹಾಭಾರತದಲ್ಲಿ ಬರುತ್ತಲ್ಲ. ಅರ್ಜುನ ಅವರ ಮೇಲೆ ಸಾಧಿಸಿ ನಿವಾತ ಕವಚರನ್ನು ಕೊಂದ. ಇವರೇನು ಅಂದ್ರೆ ಅದೃಶ್ಯರಾಗಿರ್ತಾರೆ, ಅಲ್ಲಿ ಮುಚ್ಚಿಟ್ಕೊಳ್ತಾರೆ ಹೋಗಿ. ಮಿಕ್ಕಿ ಟೈಮ್ನಲ್ಲಿ ಬಂದು ಇವರು ಯುದ್ಧ ಮಾಡಿ ಲೋಕಕ್ಕೆ ಕಂಟಕರಾಗಿದ್ದು. ಆ ತರದಲ್ಲಿ ದಸ್ಯುಗಳು ಅನ್ನೋದು ಕೂಡ ಅಷ್ಟೇ. ನಿವಾತ ಕವಚರು ಅವರ ಮೇಲೆ ಯುದ್ಧಕ್ಕೆ, ಇವರೆಲ್ಲ ಇವನ್ ಕಡೆಗೆ ಸೇರ್ತಾರೆ, ಎಲ್ಲ ದುರ್ಯೋಧನ ಇವುಗಳ ಕಡೆಗೆ ಸೇರುವಂತವ್ರು ಎಲ್ಲ ಮುಂದಕ್ಕೆ. ಆ ತರದಲ್ಲಿ ಬರುವಂತದ್ದು. ಆ ದಸ್ಯುಗಳು ಅಂದ್ರೂ ಕೂಡ ಆ ಕ್ಯಾಟಗರಿ ಸೇರಿದಂತವ್ರು, ಅಂದ್ರೆ ಲೋಕ ಕಂಟಕರು, ಅವರುಗಳ ಪರಿಹಾರ ಅದರದಕ್ಕಾಗಿ. ಭಕ್ತ ಅಂಗ್ರಿ ರೇಣು ತಿರುಪಾಣಾಳ ಅರ್ವಾಯ್ತು. ಲೋಕ ಸಾರಂಗಮಾಮನಿ ತೋಳ್ತನಿಲೆ ಬಂದೇ ಅವರ ಭುಜದ ಮೇಲೆ ಬಂದವರು. ಸಾರಂಗಪಾಣಿ ಅನ್ನೋದಕ್ಕೆ ಬಂದಿದ್ದೆಲ್ಲ. ಲೋಕ ಸಾರಂಗಮಾಮನಿ, ಸಾರಂಗ ಅಂದ್ರೆ ಜಿಂಕೆಯಲ್ಲಿ ಒಂದು ವೆರೈಟಿ ಜಿಂಕೆ. ಹೌದು, ಆ ಸಾರಂಗ ಬೇರೆ, ಇದು ಶಾರಂಗಪಾಣಿ. ಹೌದು. ಸೊ ಆಕ್ಚುಲ್ ಆಗಿ ಅಪಭ್ರಂಶ ಅದು. ಯಾರು ಸಾರಂಗಪಾಣಿ ಅಂತ ಹೆಸರಿಟ್ಕೊಂಡ್ರೆ ಇಟ್ ಈಸ್ ರಾಂಗ್. ಇಟ್ ಶುಡ್ ಬಿ ಶಾರಂಗಪಾಣಿ. ಸಾರಂಗಪಾಣಿ ಹೆಬ್ಬಾರ್ ಸಭಾದಲ್ಲಿ ವೈಸ್ ಪ್ರೆಸಿಡೆಂಟ್ ಏನೋ ಆಗಿದ್ರು ಅನ್ಸುತ್ತೆ. ಸಾರಂಗಪಾಣಿ ನೇತಿ ಬಂದಿದ್ದಾರೆ ಹಂಗೆ ಇಲ್ಲಿ ಇದಕ್ಕೆ ಶಾಂತಿಗ್ರಾಮಕ್ಕೆ, ಕೇರಳಾಪುರದ ಪೋರಸಕ್ಕೆ ಮೊದ್ಲೇ ಬಂದಿದ್ದಾರೆ. ಒಂದು ಪೆರ್ಮಾಳ್ ಸೇವೆ ಪುಣ್ಯ ಓನರ್ ಅಂಡ್ ಪೇರು ಪ್ರೇಮ ಸಾರಂಗಪಾಣಿ ವಾರಂಟ್. ಸೊ ಶಾರಂಗಪಾಣಿ ಇಟ್ ಶುಡ್ ಬಿ ಆಕ್ಚುಲಿ. ಆಯ್ತು,
ಯೋಗಿ ವಾಹನ್ ತಿರುಪಾಣಾಳ್ವಾರ್, ಭಕ್ತ ಅಂಗ್ರಿ ರೇಣು, ಭಕ್ತ ಅಂದ್ರೆ ತೊಂಡರ್ ತಮಿಳಿನಲ್ಲಿ, ತೊಂಡರ್ ಅಡಿ ಪೊಡಿ, ಭಕ್ತರ ಕಾಲಿನ ಧೂಳು. ಅವ್ರು ಹೇಳ್ಕೊಂಡಿದ್ದು ತಾನು ಭಕ್ತರ ಕಾಲಿನ ಧೂಳು. ಭಕ್ತಾಂಗ್ರಿ ರೇಣು, ತೊಂಡರ್ ಅಡಿ ಪೊಡಿ ಆಳ್ವಾರ್. ಪರಕಾಲನ್ನೋದು ತಿರುಮಂಗೆ ಆಳ್ವಾರ್ಗೆ, ಕಲಿಯನ್ ಅನ್ನೋ ಪದ ಕೂಡ ಅವರಿಗೇನೆ. ಯತೀಂದ್ರ ಮಿಶ್ರಾನೆ, ರಾಮಾನುಜಾಚಾರ್ಯ ಮತ್ತು ಶ್ರೀವತ್ಸ ಚಿನ್ನ ಮಿಶ್ರ. ನೋಡಿ, ಬರೀ ರಾಮಾನುಜ ಒಬ್ರೇ ಅಲ್ಲ, ಮಿಶ್ರರ್ ಅಂತಂದ್ರೆ ಇದು. ಈ ಮಿಶ್ರ ಅಂದ್ರೆ ರಾಮ ಮಿಶ್ರ ಅಂತ, ಈ ತೆಂಗ್ಲೆ ಇವ್ ಬರ್ತಾರಲ್ಲ, ಅಲ್ಲ ತೆಂಗ್ಲೆ ಇಲ್ಲ, ಸೋಮಾಶಿ ಅಣ್ಣನ್, ಅವ್ರು ರಾಮ ಮಿಶ್ರರ್ ಅಂತ. ಅದು ಬೇರೆ ಒಂದ್ ಕೆಟಗರಿ, ಅದು ಮಿಶ್ರಾ ಫ್ಯಾಮಿಲಿ. ನನ್ಗೊಬ್ರು ಗಜಿಯಾಬಾದ್ನ ಫ್ರೆಂಡ್ ಒಬ್ರು ಇದ್ದಾರೆ. ನಮ್ಮ ಮಾವ BL ನಲ್ಲಿ ಇದ್ದಾಗ ಅವ್ರ ಜೊತೆನಲ್ಲಿ ಭಜನೆ ಎಲ್ಲ ಮಾಡ್ತಾ ಇದ್ದವ್ರಂತೆ. ಆಗಿನ ಕಾಂಟ್ಯಾಕ್ಟ್ ಇಟ್ಕೊಂಡು ಬಂದಾಗಲೆಲ್ಲ ಬರ್ತಾರೆ. ಮಿಶ್ರಾ ಡಾಕ್ಟರ್ ಮಿಶ್ರಾ. ಹಿಂದಿನಲ್ಲಿ ಅವ್ರದ್ದು ಬೇರೆ ಇದು ಗೋರಖ್ ಭಾಷೆ ಇದೆಯಲ್ಲ, ಅದ್ರಲ್ಲಿ ಒಂದಿಷ್ಟು ಪುಸ್ತಕಗಳೆಲ್ಲ ಬರೆದು ನನ್ನಿಂದ ಒಂದ್ ಮುನ್ನುಡಿ ಬರ್ಸ್ಕೊಂಡು ಹೋಗಿ ಬರ್ದಿ ಅದ್ರಲ್ಲಿ ಇನ್ಕ್ಲೂಡ್ ಮಾಡಿ ಎಲ್ಲ ಪಬ್ಲಿಷ್ ಮಾಡಿದ್ವಿ. ಯಾರ ಗೋರಖ್ಪುರ್. ಅಲ್ಲಿ ಯತೀಂದ್ರ ಮಿಶ್ರಾ, ಶ್ರೀವತ್ಸ ಚಿನ್ನ ಮಿಶ್ರಾ, ಶ್ರೀಮದ್ ಪರಾಂಕುಶಮುನಿ, ಶ್ರೀಮದ್ ಶಬ್ದದಿಂದ ವೀಕ್ಷಿತರಾದವರು ಮಧುರ ಕವಿ ಮತ್ತು ನಾಥಮುನಿ ಅವರೊಡಗೂಡಿದ ಪರಾಂಕುಶರ್ ಎಂದ ಪ್ರಸಿದ್ಧರಾದ ನಮ್ಮಾಳ್ವಾರ್ ಅವರನ್ನು ನಿತ್ಯಂ ಅನುದಿನ ಪ್ರಣತಃ ಅಸ್ಮಿ, ನಮಿಸುತ್ತೇನೆ. ಇದರಲ್ಲಿ ಇನ್ನೆಲ್ಲ ಅವ್ರಲ್ಲಿ ಸೇರೋಯ್ತು ಅಂತಾರೆ. ಇವಾಗ ಆಂಡಾಳು ಶ್ರೀ ಅನ್ನೋದ್ರಲ್ಲಿ ಸೇರ್ತು ಅಂತಾರೆ. ಆ ತರದಲ್ಲಿ ಇದು ಸೀನಿಯಾರಿಟಿ ಇದ್ರಲ್ಲಿ ಮಾಡಿದಾಗ ಮೊದಲ ಆಳ್ವಾರಗಳವರು ಇವ್ರ ಕಡೆನವರು ತಿರುಮಂಗೈ. ಒಬ್ಬೊಬ್ರದ್ದು ಕಲಿಯ ಇಷ್ಟೇ ಇದು ಅಂತೆಲ್ಲ ಹೇಳ್ತಾ, ದ್ವಾಪರ ಅದಾದ್ಮೇಲೆ ಆರಂಭದಲ್ಲಿ ಇವರಿದ್ದು ಅಂತ ಅಂದ್ಬಿಟ್ಟೆಲ್ಲ ಐತಿಹಾಸಿಕವಾಗಿ ಹೇಳ್ಬೇಕಾರೆ ಮೈನ್ ಅಷ್ಟೇನೆ. ಮತ್ ಇದ್ರಲ್ಲಿ ಆಕ್ಚುಲ್ ಆಗಿ ಕ್ಯಾಟಗರೀಸ್ ಮಾಡ್ತಾರೆ. ಈಗ ಅವರು ಮುಖ್ಯ, ಇವರು ಈಗ ಸಾಮಾನ್ಯವಾಗಿ ನಮ್ಮಾಳ್ವಾರು ಪ್ರಧಾನ ಶರೀರ ಅಂತಂದ್ರೆ ಅವ್ರ ಕೈಗಳು, ಇವರು ಕಾಲುಗಳವರು, ಈ ತರ ಅಂಗಗಳು ಅಂತೆಲ್ಲ ಹೇಳುವಂತದ್ದು. ಬಟ್ ಪ್ರಬಂಧಗಳ ಅನುಸಂಧಾನದಲ್ಲಿ ನೋಡಿದಾಗ ಕೈನವರು ಹೇಳಿದ್ದು ಇದು ಅಥವಾ ಕಾಲು ಅವ್ರು ಹೇಳಿದ್ದು ಅಂತಿಲ್ಲ. ಅವರ ಅನುಭವ ಎಲ್ಲ ಭಗವಂತನ ಎಲ್ಲ ಸಮಾನವಾಗಿಯೇ ನೋಡಿದಂತ. ಹೀಗೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ 10 ಜನ ಆಳ್ವಾರಗಳು ಎಂಬ ಪ್ರಸಿದ್ಧಿ ಉಂಟು. ಆದರೆ ಪ್ರಬಂಧಗಳನ್ನು ರಚಿಸಿದ 12 ಜನ. ಇವರಲ್ಲಿ ಗೋದಾದೇವಿನೂ ಒಬ್ಬರು. ಆಳ್ವಾರ್ ಎಂದ್ರೆ ಭಕ್ತಿಯ ಕಡಲಲ್ಲಿ ಮುಳುಗಿದವರು, ಆಳವಾಗಿ ಮುಳುಗಿದವರು ಆಳ್ವಾರ್. ಪೊಯ್ಹೈ, ಪೂದತ್ತಾರ್, ಪೈ ಆಳ್ವಾರ್ ಮುಂತಾದವರೇ ಅವರು. ಈ ಪದ್ಯದಲ್ಲಿ ಅವರ ಅವತಾರ ಕ್ರಮವನ್ನು ಅನುಸರಿಸಿಲ್ಲ. ಕೆಲವರು ಇದಕ್ಕೆ ಛಂದೋ ನಿಯಮವು ಕಾರಣ ಎಂದು ಹೇಳ್ತಾರೆ. ಛಂದೋ ನಿಯಮ ಅಂದ್ರೆ ಛಂದೋಬದ್ಧವಾಗಿ ಬರಲಿ ಅಂತ. ಈಗ ಒಂದು ಪದ್ಯ ಇದ್ರೆ ಅದು ಅನ್ವಯ ಅಂತ ಆಮೇಲೆ ಸೆಂಟೆನ್ಸ್ ಫಾರ್ಮ್ ಮಾಡೋದು ಇದೆಯಲ್ಲ, ಆ ತರದಲ್ಲಿ ಅಂತ ಹೇಳ್ತಾರೆ. ಹೌದು, ಕವಿ ವಲ್ಲಭರಾದ ಪರಾಶರ ಭಟ್ಟರು ಅದರಿಂದ ಹಾಗೆ ಅನುಗ್ರಹಿಸಿದ್ದಾರೆ ಎನ್ನುವುದು ಸರಿಯಲ್ಲ. ಇದೇ ಪದ್ಯವನ್ನ ಅವರಿಗೆ ಪರಿವರ್ತನೆ ಸಾಧ್ಯ ಇತ್ತು. ಕಾಸಾರಭೂತ ಮಹದಾಹ್ವಯ ಭಕ್ತಿ ಸಾರಾನೆ ಶ್ರೀಮತ್ ಶಟಾರಿ ಕುಲಶೇಖರ ಭಟ್ಟನಾಥಾನ್ ಭಕ್ತಾಂಗ್ರಿ ರೇಣು ಮುನಿವಾಹನ ಕಾರ್ತಿಕೇಯಾನೆ ರಾಮಾನುಜಂಚ ಯಮಿನಂ ಪ್ರಣತೋಸ್ಮಿ ನಿತ್ಯ. ನಿತ್ಯ ವಚ್ಚಿದ ಬಲಾಮುಜನ ಹಿಂಗ್ ತಿರುಗಿಸಬಹುದಾಗಿತ್ತು ಅಂತ. ಆದರೆ ಪರಾಶರ ಭಟ್ಟರು ಹಾಗೆ ರಚಿಸದೇ ಇರಲು ಮಹತ್ತರವಾದ ಕಾರಣ ಉಂಟು. ಪೂದತ್ತಾಳ್ವಾರ್ ಅವರಿಂದ ಆರಂಭಿಸಿ ನಮ್ಮಾಳ್ವಾರ್ ಅವರಲ್ಲಿ ಪರಿಸಮಾಪನ ಮಾಡಿದ್ದಾರೆ ಭಟ್ಟರವರು. ಅವಯವಗಳನ್ನ ಬಣ್ಣಿಸಿ ಅವಯವಿಯನ್ನ ಬಣ್ಣಿಸುವುದು ಅನೂಚಾನವಾದ ಪದ್ಧತಿ. ಕೈ ಕಾಲು ಎಲ್ಲ ಆದ್ಮೇಲೆ ಪೂರ್ಣವಾಗಿ ಶರೀರ ಅಂತ ಹೇಳುವಂಗೆ. ಪಾದಾದಿ ಕೇಶಾಂತ ಸ್ತೋತ್ರಗಳು ಅನೇಕ ಇರುವುದನ್ನು ನಾವು ಕಾಣ್ತೇವೆ. ಈಗ ಭಗವದ್ಧ್ಯಾನ ಸೋಪಾನ ನಾರಾಯಣಿಯಲ್ಲಿ ಕಾಲಿನಿಂದ ತಲೆಯ ತನಕ ಅಚ್ಯುತ ಶತಕದಲ್ಲಿ ಬರುತ್ತೆ. ಈ ಲಕ್ಷ್ಮೀ ಸಹಸ್ರಂ ಇದೆಲ್ಲ ಅದ್ರಲ್ಲೂ ಕೂಡ ಕಾಲಿನಿಂದ ತಲೆಯ ತನಕ ಇದ್ ಮಾಡೋದು. ಅಮಲನಾದಿ ಪಿರಾನು ಇವೆಲ್ಲ ಕಾಲಿನಿಂದ ತಲೆಯ ತನಕ ವರ್ಣನೆ ಆ ರೀತಿನಲ್ಲಿ ಬರೆದಿದ್ದಾರೆ ಅಂತಾರೆ. ಈ ಶ್ಲೋಕಕ್ಕೆ ಇಷ್ಟೆಲ್ಲ ಚರ್ಚೆಗಳು ನೋಡಿ. ನಮ್ಮಾಳ್ವಾರನ್ನೇ ಪರಾಶರ ಭಟ್ರು ಬರೆದಿರೋದು ಇದು. ಯಾವ್ದನ್ನ ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ. ಅದಕ್ಕೆ ಇಲ್ಲಿ ನಮ್ಮಾಳ್ವಾರವರು ಅವಯವಿ. ಈಗ ಆರ್ಗ್ಯಾನಿಸಮ್, ಆರ್ಗನ್ಸ್ ಎಲ್ಲ ಇರುವಂತವನು ಆರ್ಗ್ಯಾನಿಸಮ್ ಅಂತ ಹೇಳುವಂತ. ಹಾಗೆ ಪ್ರಧಾನ ನಮ್ಮಾಳ್ವಾರು ಅವಯವಿ, ಉಳಿದ ಆರ್ವಾರಗಳು ಅವರ ಅವಯವ ಆರ್ಗನ್ಸ್.
ಆ ಕಾರಣ ಅವಯವದ ವರ್ಣನೆಯಾದ ಮೇಲೆಯೇ ಆಚಾರ್ಯರು ಅವಯವಿಯಾದ ಶ್ರೀ ಷಟಗೋಪರನ್ನ ವರ್ಣಿಸಿದ್ದಾರೆ ಎಂಬುದು ಸಮ್ಮತವಾದದ್ದು. ಪೂದತ್ತಾಳ್ವಾರವರು ನಮ್ಮಾಳ್ವಾರವರ ಶಿರಸ್ಸು. ನೋಡಿ, ಇಲ್ಲಿ ವರ್ಣನೆ ಬರುತ್ತೆ. ಮೊದಲನೇ ಆಳ್ವಾರು ಅವರಿಗೆ ತಲೆ, ಶಿರಸ್ಸು. ಪೊಯ್ಹೈ ಮತ್ತು ಪೆಯ್ಯಾಳ್ವಾರವರು ಕಣ್ಣಿನ ಎರಡು ನೇತ್ರದ್ವಯಗಳು, ಎರಡು ಕಣ್ಣುಗಳು. ಪೆರಿಯಾಳ್ವಾರವರೇ ಅವರ ಮುಖ. ಯಾರೋ ನಮ್ಮಾಳ್ವಾರ ಅನ್ನುವಂತ ಮೂರ್ತಿಗೆ ಪೆರಿಯಾಳ್ವಾರ ಅನ್ನೋದು ಮುಖ. ಭಕ್ತಿಸಾರರೇ ಕಂಠ. ಕುಲಶೇಖರ ಮತ್ತು ತಿರುಪ್ಪಾಣನ್ ಎರಡು ಕೈಗಳು. ತಿರುಮಂಗಯಾಳ್ವಾರವರ ನಾಭಿ ಮಂಡಲ, ಕೊಪ್ಪೋಳ್, ಒಂದಿ, ನಾಭಿ ಇವೆಲ್ಲ ಪದಗಳು ಬರುವಂತಹದ್ದು. ಕುಲಶೇಖರ ಮತ್ತು ತಿರುಪ್ಪಾಣ ಆಯ್ತಲ್ಲ, ತಿರುಮಂಗಯಾಳ್ವಾರ್ ಅವರ ನಾಭಿ ಮಂಡಲ. ಭಗವದ್ ರಾಮಾನುಜರೇ ಪಾದ ಯುಗ್ಮ, ಚರಣದ್ವಯಗಳು. ನಮ್ಮಾಳ್ವಾರ್ ಅವರೇ ಈ ಅವಯವಗಳನ್ನು ಪಡೆದಿರುವಂತ ಅವಯವಿ ಎಂಬುದು ಪರಾಶರ ಭಟ್ಟರ ಅಭಿಪ್ರಾಯ. ಇವರು ತಿರುಕೋಟಿಯೂರ್ ಎಂಬ ದಿವ್ಯ ದೇಶದಲ್ಲಿನ ಮೇಲುನಾಡಿನ ನಂಜಿಯರ್ ಅವರ ಬೇಡಿಕೆಯಂತೆ ಈ ಶ್ಲೋಕವನ್ನು ಅನುಗ್ರಹಿಸಿದರು ಎಂದು ಬಲ್ಲವರ ನುಡಿ. ಹೇಗೆ ಬಂತು ಇದು ಅನ್ನೋದಕ್ಕಾಗಿ ಹೇಳ್ತಾ ಇದ್ದಾರೆ. ಮೇಲುನಾಡಿನ ನಂಜಿಯರ್ ಅವರ ಬೇಡಿಕೆಯಂತೆ ಪರಾಶರ ಭಟ್ಟರು ಈ ಆಳ್ವಾರಗಳನ್ನೆಲ್ಲ ಸೇರಿಸಿ ನಮ್ಮ ಆಳ್ವಾರನ್ನ ಈ ಶ್ಲೋಕದಲ್ಲಿ ಕೊಂಡಾಡುದು. ಭೂತಂ ಸರಶ್ಚ ಮಾದಾಹ್ವಯ. ಮುಂದಕ್ಕೆ ಗುರು ಪರಂಪರೆ ಸಂಗ್ರಹ, ಗುರು ಪರಂಪರಾ ಸಂಗ್ರಹ, ಅವರೋಹಣ ಕ್ರಮ. ಅವರೋಹಣ ಅಂದ್ರೆ ಇಳಿಯುವಂತಹದ್ದು, ಆರೋಹಣ ಅಂದ್ರೆ ಹತ್ತುವಂತಹದ್ದು. ಲಕ್ಷ್ಮೀನಾಥ ಸಮಾರಂಭ ನಾಥ ಯಾಮನ ಮಧ್ಯಮ ಅಸ್ಮದ್ ಆಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ. ಕುರನಾಥ ಮತ್ತೆ ಇವರಿಗೆ ದಂಡ ಕಮಂಡಲು ಕುರತಾಳ್ವಾನ್. ಲಕ್ಷ್ಮೀನಾಥ ಸಮಾರಂಭ, ಶ್ರೀಯಪತಿಯಾದ ನಾರಾಯಣನೇ ಮೊದಲಾದ ನಾಥ ಯಾಮುನ ಮಧ್ಯಮ, ನಾಥ ಮುನಿ ಯಾಮುನ ಮುನಿ ಮುಂತಾದವರ ಮಧ್ಯದಲ್ಲಿ ಅಸ್ಮದ್ ಆಚಾರ್ಯ ಪರ್ಯಂತ ನಮ್ಮ ಆಚಾರ್ಯರಾದ ಭಗವದ್ ರಾಮಾನುಜರ ಪರ್ಯಂತವಾದಂತಹ ಗುರು ಪರಂಪರಾ ಆಚಾರ್ಯ ಪರಂಪರೆಯನ್ನ ಒಂದೇ ನಮಿಸ್ತೇನೆ. ಇನ್ನೊಂದು ಆರೋಹಣ ಕ್ರಮ. ಅಸ್ಮದ್ ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮಾಂ ಲಕ್ಷ್ಮೀ ವಲ್ಲಭ ಪರ್ಯಂತಾಂ ಒಂದೇ ಗುರು ಪರಂಪರಾ. ಮೊದಲಿಯಾಂಡನ ಅಂದ್ರೆ ದಾಶರಥಿ. ಈ ಮೊದಲಿಯಾಂಡನೇ ಅಲ್ಲಿರೋದು ಸಾಲಗ್ರಾಮ, ಕೇರಳಾಪುರ. ಮೊದಲಿಯಾಂಡನ್ ಸನ್ನಿಧಿ ಅವರಿದ್ದವರು ಆ ಜಾಗದಲ್ಲಿ, ದಾಶರಥಿ ಅವರು. ಅಸ್ಮದ್ ಗುರು ಸಮಾರಂಭ, ಆಚಾರ್ಯ ರಾಮಾನುಜರಿಂದ ಆರಂಭಿಸಲ್ಪಟ್ಟಂತಹ ಯತಿಶೇಖರ ಮಧ್ಯಮ. ಇಲ್ಲಿ ಯತಿ ಶಬ್ದದಿಂದ ವಿವಕ್ಷಿತರಾದವರು ಯಾಮನ ಮುನಿಗಳು. ಯತಿಶೇಖರ ಅಂದ್ರೆ ಯತಿಶೇಖರ ಶಬ್ದದಿಂದ ವಿವಕ್ಷಿತರಾದವರು ನಾಥಮುನಿ, ನಮ್ಮಾಳ್ವಾರ್ ಮೊದಲಾದವರು. ಅವರನ್ನ ಮಧ್ಯದಲ್ಲಿ ಪಡೆದಂತಹ ಲಕ್ಷ್ಮೀ ವಲ್ಲಭ ಪರ್ಯಂತ ಶ್ರೀಮನ್ನಾರಾಯಣನೇ ಅಂತವಾದಂತಹ ಗುರು ಪರಂಪರೆಯನ್ನ ನಾನು ಒಂದೇ ನಮಿಸ್ತೇನೆ. ಈ ತನಿಯನ್ಗಳ ಕ್ರಮ ತಿರುನಾರಾಯಣಪುರದಲ್ಲಿ ಪ್ರಸಿದ್ಧ ಅಂತ ಹೇಳ್ಬೇಕಾರೆ ಒಂದೊಂದು ಕೂಡ ಒಂದೊಂದು ಪ್ಲೇಸ್ಗಳಿಗೆ ಅದರದೇ ಆದಂತಹದ್ದು. ಇವಾಗ ಮಧುರ ಕವಿ ತಮ್ಮ ಮೇಲ್ಕೋಟೆನಲ್ಲಿ ಇನ್ನೊಂದು ಅವ್ರು ಶುರು ಮಾಡ್ಬೇಕಾದ್ರೆ ನಾ ಹಿಂದೆ ಶುರು ಮಾಡ್ತಾರೆ. ಏನ್ ನಾ ಹಿಂದೇನೋ ಗೊತ್ತಾ? ನಾ ಹಿಂದೆ ರಾಮಾನುಜರ ವಿಗ್ರಹ ಮಾತಾಡಿದ್ದು ಅಂತ. ಅರುಳಪ್ಪಾಡು ರಾಮಾನುಜ ಅಂದ್ರೆ ನಾ ಹಿಂದೇನಂತ ಆನ್ಸರ್ ಹೇಳ್ತು ಅಂತ. ಅದು ಇವರೆಲ್ಲ ಏನಾಯ್ತು ಗೊತ್ತಾ, 52 ಫ್ಯಾಮಿಲಿ ರಾಮಾನುಜ ಜೊತೆ ಬಂದಿದ್ದು ಮೇಲ್ಕೋಟೆಗೆ. ಬರೀ ಕಾಡದು, ಮೊದ್ಲು ಊರಿಯರು ಇರ್ಲಿಲ್ಲ. ಅವರಿಗೆ ಕನಸಿನಲ್ಲಿ ಕಂಡ ಅವನು ತಿರುಮಣ್ಣಿಲ್ ಸಿಗುತ್ತೆ ಬಾ ನೀನು ಅಂತ ಹೇಳಿ ಅಲ್ಲಿ ಬಂದಾಗ ವಿಗ್ರಹ ಈ ಬಿಟ್ಟಿದೇವ ವಿಷ್ಣುವರ್ಧನ್ ಅನ್ನಲ್ಲ, ಅವನಿಂದ ಮೊದಲು ತಿರುನಾರಾಯಣ ದೇವಸ್ಥಾನದ ಪ್ರತಿಷ್ಠೆ ರಾಮಾನುಜರು ಮಾಡಿದ್ದು. ಇದು ಗುತ್ಸುಮೂರ್ತಿಯಲ್ಲಿ ಇಂದಾಗ ಡೆಲ್ಲಿನಲ್ಲಿ ಇದೆ ಅನ್ನೋದು ಅದು ಅಷ್ಟೇ. ಇವ್ರು ಕನಸಲ್ಲಿ ಬಂದಿದ್ದು, ಅಲ್ಲಿ ಹೋಗಿ ತಗೊಂಡ್ ಬಂದ್ರು. ಎಲ್ಲ ಆಯ್ತು. ಈ ಕ್ರಿಮಿಕಂಠಕೋಳ ಚೋಳ ಸತ್ತ. ಇದು ನೆಕ್ ಟ್ಯೂಮರ್ ಅವನಿಗೆ, ಕ್ರಿಮಿ ಕಂಠ, ಅದರಿಂದ ಅವನ್ ಸತ್ತ. ಅವನ ಮಗ ಬರೆದ ಅಪಾಲಜಿ ಲೆಟ್ರು ರಾಮಾನುಜರಿಗೆ, ನಮ್ಮಪ್ಪ ಮಾಡಿದ ತಪ್ಪು, ಶಿವಾತ್ ಪರತರಂ ನಾಸ್ತಿ, ಶಿವನ ಭಕ್ತರು ಮಾತ್ರ ಇಲ್ಲಿರ್ಬೇಕು ಅಂತ ಹೇಳಿದ್ದು. ಅದಕ್ಕಾಗಿ ನಾನು ಕ್ಷಮಾಪಣೆ ಕೇಳ್ತೀನಿ. ನೀವು ಬಂದು ನಿಮ್ಮ ಶ್ರೀರಂಗದಲ್ಲಿ ನಿಮ್ದೇನಿದೆಯೋ ಅದನ್ನ ನಡ್ಸ್ಕೊಳ್ಳಿ, ನಾನು ಯಾರ್ದಕ್ಕೂ ಬರೋಲ್ಲ. ಯಾರ್ಯಾರಿಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆಯೋ ಅವ್ರು ನಡೆಸ್ಬೋದು ಅಂತ ಹೇಳಿ ಮಗ ಪತ್ರ ಬರೆದ ಮೇಲೆ ರಾಮಾನುಜರು ಹೊರಟ್ರು. ಅದಕ್ಕೇನೆ 12 years ಇಲ್ಲಿ ವಿರಿದ್ದಿದ್ದು. ಇವ್ರು ಹೊರಟಿದ ತಕ್ಷಣ ಇವ್ರ ಜೊತೆ ಇದ್ದವರೆಲ್ಲ ವಾಪಸ್ ನಾನು ಹೊರಟ್ಬಿಡ್ತೀವಿ, ನಿಮ್ ಜೊತೆ ಬರ್ತೀವಿ ಅಂತ. ಅಯ್ಯ ಅದೆಲ್ಲ, ಇಲ್ಲಿ ದೇವಸ್ಥಾನದಲ್ಲಿ ಕೆಲಸಗಳೆಲ್ಲ ನಡ್ಸೋದು ಯಾರು, ನೀವೆಲ್ಲ ಇಲ್ಲೇ ಇರ್ಬೇಕು ಅಂತ.
ನೋಡಿ ನನ್ನ ಸತ್ವ ಎಲ್ಲ ಇಲ್ಲಿ ಬಿಟ್ಟು ಹೋಗ್ತೀನಿ ಅಂತ ರಾಮಾನುಜರೇ ನಿಂತು ಅವ್ರದೇ ಪ್ರತಿ ರೂಪಗಳು 3 ವಿಗ್ರಹಗಳನ್ನು ಮಾಡಿಸಿದ್ರು. ಒಂದು ಮೇಲ್ಕೋಟೆಯಲ್ಲಿರುವುದು ಪೇಶುಂ ರಾಮಾನುಜ, ತಾನಾಹ ತಿರುಮೇನಿ, ಹೀಗೆಲ್ಲ ತಮಿಳಿನಲ್ಲಿ 3 ಇದನ್ನು ಹೇಳ್ತಾರೆ. ಶ್ರೀಪೆರುಂಬುದೂರಿನಲ್ಲಿ ತಾನ್ ಉಹಂದ ತಿರುಮೇನಿ, ಹೀಗೆ ಶ್ರೀಪೆರುಂಬುದೂರಿನಲ್ಲಿ ಒಂದು, ಶ್ರೀರಂಗದಲ್ಲಿ ಒಂದು, ಮೇಲ್ಕೋಟೆನಲ್ಲಿ 3 ಕಡೆನಲ್ಲಿ ಇರೋದು ರಾಮಾನುಜರೇ ನಿಂತು ತಾಮ್ರದ ಇದರಿಂದ ಮಾಡಿಸಿ ಹೇಳಿದ್ದು. ಆಮೇಲೆ ಇವ್ರಿಗೆಲ್ಲ ಹೇಳಿದ್ರು, ನಿಮ್ಗೆ ಸಂದೇಹ ಇದ್ರೆ ಹೋಗ್ಬಿಟ್ಟು ವಿಗ್ರಹನ ಕೇಳಿ ನೀವು ಅಂತ. ಅರುಳಪ್ಪಾಡ ರಾಮಾನುಜ ಅಂದ್ರೆ ನಾ ಹಿಂದೇನಂತ ಅದು ಉತ್ತರ ಹೇಳದಂತೆ. ಅದಕ್ಕೇನು ಅಂದ್ರೆ ಇವ್ರ ಸಂಪ್ರದಾಯ ನಾ ಹಿಂದೇನಂತ ಹೇಳ್ಬಿಟ್ಟು ಆಮೇಲೆ ಶುರು ಮಾಡ್ತಾರೆ. ಯಾರೋ ಅಯ್ಯೋ ಆ ಕಥೆಗಳೆಲ್ಲ ಆಮೇಲೆ ರಾಮಾನುಜರು ತೇಜಸ್ ಎಲ್ಲೂ ಹೋಗ್ಲಿಕ್ಕೆ ಆಗಲ್ಲ. ಅಲ್ಲಿ ಹೋದ್ಮೇಲೆ ಅವ್ರು ಎಲ್ಲ ಹೇಳೋದಕ್ಕೆ ಏನು ಅಂದ್ರೆ ಇಲ್ಲ ಆದ್ಮೇಲೆ ಅವ್ರೇನು ಕೃತಿಗಳು ಮಾಡ್ಲಿಲ್ಲ ಅಂತ. ಅಲ್ಲಕ್ಷೇಪ ಇದೆಲ್ಲ ಮತ್ತೆ ಮುಂದುವರಿಸಿದ್ದು ಎಲ್ಲಾನು ಉಂಟು, ಮಾಡಿದ್ದೆಲ್ಲ ಇದೆ. ಇದೆಲ್ಲ ಒಂದ್ ಸ್ವಲ್ಪ ಹೆಚ್ಚಿಗೆ ಹೇಳುವಂತದ್ದಷ್ಟೇ. ಆದ್ರೆ ಇದ್ದಾಗ ನಡೆಸಿದ್ದು ಅನ್ನೋದಕ್ಕೆ ಅವ್ರ ಜೀವನದಲ್ಲಿ ಈ ಉಲ್ಲೇಖ ಇದೆ. 3 ವಿಗ್ರಹಗಳನ್ನು ಮಾಡಿಸಿದ್ರು. ಇದು ಆ ವಿಗ್ರಹ ಹೇಳಿದ್ದು ಆನ್ಸರು ನಾನು ಇಲ್ಲಿ ಇದ್ದೇನೆ ಅಂತ, ನಾ ಹಿಂದೇನ್ ಅಂತಂದ್ರೆ. ಸೊ ಅದರಿಂದ ಅವ್ರು ಶುರು ಮಾಡೋದು ಅಂತ. ಇನ್ನು ಶ್ರೀರಂಗ ಮತ್ತೆ ಕಾಂಚೀಪುರ ಇಲ್ಲೆಲ್ಲ ತಿರುಪಲ್ಲಾಂಡಿನಿಂದ ಆರಂಭ ಮಾಡ್ತಾರೆ. ಈ ಮೇಲ್ಕೋಟೆನಲ್ಲಿ ಕಣ್ಣಿನ ಶಿವತಾಂಬು ಹೇಳ್ಬಿಟ್ಟು ಆಮೇಲೆ ತಿರುಪಲ್ಲಾಂಡು ಹೇಳ್ತಾರೆ. ಶುರು ಮಾಡೋ ಕ್ರಮ ಭಜನೆ ಇದು ಹೇಳೋದೆಲ್ರು ಅದೇನೆ, ದಿವ್ಯ ಪ್ರಬಂಧವೇನೆ, ಅದ್ರಲ್ಲಿ ಏನ್ ವ್ಯತ್ಯಾಸ ಇಲ್ಲ. ಹೀಗೆ ಈಗ ತನಿಯನ್ಗಳು ಮುಗೀತು. ಭಗವದ್ ವಿಷಯದ ಸಮಗ್ರ ತನಿಯನ್ಗಳು. ಶ್ರೀಶೈಲೇಶ, ಶ್ರೀಶೈಲೇಶ ದಯಾಪಾತ್ರ ಹೇಳಿದ್ರಲ್ಲ ಇದ್ದಾನೆ. ಆ ಶ್ರೀಶೈಲೇಶರು ಬರೆದಂತ ಈ ಶ್ಲೋಕ ಇದು. ನಾಥಂ ಪಂಕಜ ನೇತ್ರ ರಾಮ ಯಮುನಾ ವಾಸ್ತವ್ಯ ಮಾಲಾಧರಾನ್ ಯೋಗೀಂದ್ರಂ ಕುರುಕೇಶ ಚಂದ್ರ ಜಲಧಿಂ ಗೋವಿಂದ ಕೂರಾಧಿಪೌ ಭಟ್ಟಾರ್ಯಂ ನಿಗಮಾಂತ ಯೋಗಿ ಜಗದಾಚಾರ್ಯೌ ಸ ಕೃಷ್ಣದ್ವಯೌ ವಂದೇ ಮಾಧವ ಪದ್ಮನಾಭ ಸುಮನಃ ಕೋಲೇಶ ದೇವಾಧಿಪಾನೇ. ನಾಥಮುನಿಗಳನ್ನ ಪಂಕಜ ನೇತ್ರ ರಾಮ ಯಮುನಾ ವಾಸ್ತವ್ಯ ಮಾಲಾಧರಾನೆ ಉಯ್ಯಕೊಂಡಾರ್ ಮಣಕ್ಕಾಲ್ ನಂಬಿ ಯಾಮುನ ಮುನಿ ತಿರುಮಲೆ ಆಂಡಾನ್ ಅವರನ್ನು ಕೂಡ ಕುರುಕೇಶ ಚಂದ್ರ ಜಲದಿ ತಿರುಕುರುಹೈ ಪಿರಾನ್ ಪಿಲ್ಲಾನ್ ಎಂಬ ಚಂದ್ರನಿಂದ ಅಭಿವೃದ್ಧವಾದ ಕಡಲಿನಂತಿರುವಂತಹ ಯೋಗೀಂದ್ರ ರಾಮಾನುಜರನ್ನ, ಗೋವಿಂದ ಕೂರಾಧಿಪೌ ಎಂಬಾರ್ ಮತ್ತು ಕೂರನಾಥರನ್ನ, ಭಟ್ಟಾರ್ಯಂ ಪರಾಶರ ಭಟ್ಟರನ್ನ, ಸ ಕೃಷ್ಣದ್ವಯ ಪೆರಿಯವಾಚಾನ್ ಪಿಳ್ಳೈ ವಡಕ್ಕು ತಿರುವಿದೆ ಪಿಳ್ಳೈ ಇವರೊಡಗೂಡಿದಂತಹ ಇವರಿಬ್ಬರೇ ಕೃಷ್ಣದ್ವಯ, ಕೃಷ್ಣಾಚಾರ್ಯ ಅಂತ ಕೃಷ್ಣ ಅವರ ಹೆಸರು ಬರುತ್ತೆ ಸಂಸ್ಕೃತದಲ್ಲಿ. ಈ ವಡಕ್ಕು ತಿರುಗೋದಿ ಪಿಳ್ಳೆ ಪೆರಿಯವಾಚಾನ್ ಪಿಳ್ಳಿಗೆ, ಅದಕ್ಕೆ ಕೃಷ್ಣದ್ವಯೌ ಅಂದ್ರು, ಇಬ್ರು ದ್ವಯ. ಅವರು ಪೆರಿಯವಾಚಾನ್ ಪಿಳ್ಳೆ, ವಡಕ್ಕು ತಿರುವಿದಿ ಪಿಳ್ಳೆ ಇವರೊಡಗೂಡಿದಂತಹ ನಿಗಮಾಂತ ಯೋಗಿ ಜಗದಾಚಾರ್ಯ ನಂಜೀಯರ್ ಮತ್ತು ನಂಪಿಳ್ಳೈ ಅವರನ್ನು ಕೂಡ ಮಾಧವ ಪದ್ಮನಾಭ ಸುಮನಃ ಕೋಲೇಶ ದೇವಾಧಿಪಾನೆ, ಈಯುಣ್ಣಿ ಮಾಧವ ಪೆರುಮಾಳ್, ಈಯುಣ್ಣಿ ಪದ್ಮನಾಭ ಪೆರುಮಾಳ್, ನಾಲೂರ್ ಪಿಳ್ಳೈ ಮತ್ತು ನಾಲೂರ್ ಆಚಾನ್ ಪಿಳ್ಳೆ ಅವರನ್ನು ಕೂಡ ಒಂದೇ ನಮಿಸುತ್ತೇನೆ. ಇಲ್ಲ ತೆಂಗಲೆ ಸಂಪ್ರದಾಯದಲ್ಲಿ ಬರುವಂತಹ ಆಚಾರ್ಯ ಪರಂಪರೆ. ಅವರು ಬರೆದವ್ರು, ಮೊದಲು ಬರೆದವರು. ತಿರುವರುಣ್ಮಾಲ್ ಸೇನೆ ಮೊದಲಿ ಷಡಗೋಪನ್ನಾಥ ಮುನಿ ಶೀರ್ ಉಯ್ಯಕೊಂಡಾರ್ ಮಣಕ್ಕಾಲ್ ನಂಬಿ ಶೆನ್ರಾಮ್ ಆಳವಂದಾರ್ குருமாலாதரர் குருஹைப்பிரார்க்கு அன்பாம் எதிராஷர் கோவிந்தர் பூரேஷர் பெரிய பட்டர் வேதாந்த முனிவர் இரு கண்ணர் கண்புடைய நம்பிள்ளை இவரீடளித்தற்கு ஏய்ந்த குரு மாதவர் பத்மநாபர் இவர் அருளாளர்த்தம் திருவடியூன்னிய தேவ பெருமாள் கை கொண்டருளும் திருமாலை ஆழ்வார் பொறுಪದங்கள் முன்பென்று சேர்ந்து ನವನಮೆ ಅಂತಂದ್ರು. ಇದನ್ನ ನಮ್ಮ ಮಣ್ಮಾಳ ಮುನಿಗಳೇ ಮಾಡಿರೋದು. ಇವರು ರಮ್ಯ ಜಾಮಾತ್ರ ಮುನಿ, ಸೌಮ್ಯ ಜಾಮಾತ್ರ ಮುನಿ, ವರವರ ಮುನಿ, ಮಣವಾಳ ಮುನಿ, ಇವೆಲ್ಲ ಅವ್ರಿಗೆ ಹೆಸರು, ಅವ್ರು ಬರ್ದಂತದ್ದು. ಈಗ ಅದರ ಅರ್ಥ ನೋಡಿ. ತಿರು ಅರುಳ್ಮಾಲ್, ಶ್ರೀದೇವಿಯ, ತಿರು ಅಂದ್ರೆ ಶ್ರೀ ಮಹಾಲಕ್ಷ್ಮಿ, ಶ್ರೀದೇವಿಯ ಅನುಗ್ರಹಕ್ಕೆ ಮುಗ್ಧನಾದ ಅವಳ ಪತಿ ನಾರಾಯಣ. ತಿರು ಅರುಳ್ಮಾಲ್. ಸೇನೆ ಮೊದಲಿ ಸೇನಾಪತಿಯಾದ ವಿಶ್ವಕ್ಸೇನ. ಷಡಗೋಪನ್
ಮಹಿಮಾನ್ವಿತರಾದಂತಹ ಅಲ್ಲ ನಮ್ಮಾಳ್ವಾರ್ ನಾಥ ಮುನಿ, ಮುಂದಕ್ಕೆ ನಾಥ ಮುನಿ, ನಮ್ಮಾಳ್ವಾರ್ ಆದ್ಮೇಲೆ ನಾಥ ಮುನಿ. ಶೀರ್ ಉಯ್ಯಕ್ಕೊಂಡ ಮಹಿಮಾನ್ವಿತರಾದ ಪುಂಡರೀಕಾಕ್ಷರ್, ಮಣಕಾಲ್ ನಂಬಿ ಶ್ರೀರಾಮ ಮಿಶ್ರ. ಮೊದಲನೇ ರಾಮ ಮಿಶ್ರ ಇವರು, ಗೊತ್ತೈತೆ. ಎರಡನೇ ರಾಮ ಮಿಶ್ರ ಸೋಮಾಶಿ ಆಂಡಾನ್. ಮಣಕಾಲ್ ನಂಬಿ ನನ್ನೆಯ ವರ್ಕುಯ್ತ ಉಯ್ಯಕ್ಕೊಂಡಾರ್ ನಾದಮುನಿ ಷಡಗೋಪನ್ ಸೇನಿನಾಥನ್. ಇವರು ವೇದಾಂತಿಸಿ ಬರೆದಿದ್ದು ಎನ್ನು ತಂದಳಿತವರೈ ಅದ್ರಲ್ಲಿ ಬರುವಂತ ಮಾತದು. ಹಾ, ಈ ಮಣಕಾಲ್ ನಂಬಿ ಈ ರಾಮ ಮಿಶ್ರ ಇದೇನೆ ಯಾಮುನಾಚಾರಿಗೆ ಆ ತೂದುವಳೆ ಸೊಪ್ಪು ಕೊಟ್ಟವರು ಅವರೇ. ಇವರು ಮಣಕಾಲ್ ನಂಬಿ. ಶನ್ರಾಮ್ ಬಳಿ ಸಾರಿ ಅನುಗ್ರಹಿಸಿದ ಬಳಿಕ ಹೆಸರಾಂತ ಆಳವಂದ ಯಾಮನ ಮುನಿ ಕೂರು ರಾಮಾನುಜರಿಗೆ ತಿರುವಾಯುಮೊಳಿಯ ವ್ಯಾಖ್ಯಾನ ಆಚಾರದಂತ ಮಾಲಾಧರ ತಿರುಮಾಲೆ ಆಂಡಾನ್ ಕುರುಹೈ ಪಿರಾರ್ ಕೈ ತಿರುಕುರುಹೈ ಪಿರಾನ್ ಪಿಳ್ಳಾನ್ ಎಂಬುವವರಿಗಾಗಿ ಅನ್ಬುಂ ಆಮ್ ಬಹಳ ಪ್ರೀತಿಯನ್ನ ಇರಿಸಿ ಅವರು ತಮ್ಮ ಜ್ಞಾನ ಪುತ್ರರನ್ನಾಗಿಸಿಕೊಂಡಂತಹ ಇತಿರಾಜ. ತಿರುಕುರುಹೈ ಪಿರಾನ್ ಪಿಳ್ಳಾನ್ ಇದಲ್ಲ, ಅವರನ್ನ ನನ್ನ ಜ್ಞಾನ ಪುತ್ರರು ಅಂತ ಇವರು ಭಾವಿಸಿದ್ರು ರಾಮಾನುಜರು ಅಂತ. ಈಗ ಫಾಸ್ಟರ್ ಚೈಲ್ಡ್ ಅಂತ ಹೇಳೋಲ್ವೇ, ಆ ತರದಲ್ಲಿ ನನ್ನ ಜ್ಞಾನ ಪುತ್ರ ಅಂತ. ಇತಿರಾಜರಾದ ಭಗವದ್ ರಾಮಾನುಜರು ಗೋವಿಂದರ್ ಎಂಬಾರ್ ಅನ್ನೋ ಜಿಯರು, ಇವರಿಗೆ ಎಂಬೆರುಮಾನಾರ್ ಅಂತ ಹೆಸರಿಟ್ರು. ಶ್ರೀರಂಗದಲ್ಲಿ ಬಂದಾಗ ಎಂಬೆರುಮಾನಾರ್ ಸನ್ನಿಧಿ ಎಲ್ಲಿ ಅಂತಂದ್ರೆ ಅವ್ರು ಯಾರು ರಾಮಾನುಜ್ ನೋಡ್ಕೊಂಡ್ ಬಂದವ್ರು ಇವ್ರು ನೋಡ್ಬಿಟ್ರಂತೆ. ಕಡೆಗೆ ಅವ್ರು ಹೇಳಿದ್ರು, ಅಯ್ಯೋ ನಿಮ್ಮ ಹೆಸರು ನನಗೆ ಇಡಬೇಡಿ, ಅದನ್ನ ಮೊಟಕ್ ಮಾಡಿ ಅಂತ ಹೇಳಿ ಎಂಬಾರ್ ಅಂತ ಮಾಡ್ಕೊಂಡ್ರು ಅಂತ. ಅವ್ರ ಬಗ್ಗೆ ಬರೋದು ಎಂಬಾರ್ ಫ್ಯಾಮಿಲಿ, ಎಂಬಾರ್ ಜಿಯರ್. ಕೂರೇಶರ್ ಕೂರನಾಥರು, ಪೆರಿಯ ಭಟ್ಟರ್ ಕಿರಿಯವರಾದ ಅವರ ಮಗ ಕೂರೇಶ್ವರ ಮಗ ಪರಾಶರ ಭಟ್ಟರ್. ವೇದಾಂತ ಮುನಿವರ್ ವೇದಾಂತಿ ಎಂದು ಪ್ರಸಿದ್ಧರಾದಂತ ನಂಜಿಯರ್. ಈ ನಂಜಿಯರ್ ಯಾರು ಗೊತ್ತಾ? ಒಬ್ಬ ಅದ್ವೈತಿ ಒಂದು ಪರಾಶರ ಭಟ್ರಲ್ಲಿ ಇದು ಸೋತ್ರೆ ಅವ್ರದನ್ನ ಧರ್ಮ ಒಪ್ಪಿಕೊಳ್ಬೇಕು ಅಂತ ಆ ಚರ್ಚೆ ಆಗಿ ಕಡೆಗೆ ಅವರು ಬರ್ತಾರೆ. ಅವರು ಸೋತ್ ಬಿಡ್ತಾರೆ. ಇವ್ರ ಜೊತೆ ವ್ಯಾಖ್ಯಾನ ಇದರಲ್ಲಿ ಚರ್ಚೆ ಮಾಡ್ಬೇಕಾರೆ ಪರಾಶರ ಭಟ್ರು ನಮ್ಮ ಜಿಯರ್ ಅಂತ ಅವ್ರನ್ನ ಕರೆದಿದ್ರು. ನನ್ನ ಸ್ಟೂಡೆಂಟ್ ಅಂತ ಹೇಳಲಿಲ್ಲ, ಅವ್ರು ನಮ್ಮ ಗುರುಗಳು ಅಂತ ಹೇಳಿ ಅವರನ್ನ, ಅದಕ್ಕಾಗಿ ನನ್ ಜಿಯರ್. ಇರುಕಣ್ಣರ್ಕೆ ಕೃಷ್ಣ ಎಂಬ ಹೆಸರಿನ ಪೆರಿಯವಾಚನ್ ಪಿಳ್ಳೆ ಮತ್ತು ವಡಕು ತಿರುವೀದಿ ಪಿಳ್ಳೆ ಇಬ್ಬರಲ್ಲೂ ಅನ್ಬುಡಿಯ ಪ್ರೀತಿ ವಾಕ್ಯಗಳನ್ನ ಇರಿಸಿದಂತಹ ನಂಬಿಳ್ಳೈ ಕಲಿವೈರಿ ದಾಸರ್ ಅಂತ ಇವರು. ಈಡಳಿತರಕ್ಕೆ ಇವರು ತಮ್ಮ ಉಪನ್ಯಾಸ ಗ್ರಂಥವಾದಂತ ಈಡನ್ನ ದಾನ ಮಾಡಲು ಏಯಿಂದ ಉತ್ತಮ ಅರ್ಹತೆಯುಳ್ಳಂತ ಗುರು ಮಾಧವರ್ ಈ ಯುಣ್ಣಿ ಶಿರಿಯಾಳ್ವಾನ್ ಅಪ್ಪಿಳ್ಳೆ ಅವರು ಪದ್ಮನಾಭರ್ ಈ ಯುಣ್ಣಿ ಪದ್ಮನಾಭ ಪೆರುಮಾಳ್ ಅವರು ಇವರ ಅರುಳಾಳರ್ ತಮ್ ಅನುಗ್ರಹಕ್ಕೆ ಪಾತ್ರರಾದಂತಹ ನಾಲೂರ್ ಪಿಳ್ಳೈ ಮತ್ತು ಕಾಂಚಿ ವರದರಾಜ ದೇವರು ತಾವಾಗಿಯೇ ತಮ್ಮ ತಿರುವಡಿಯೋನ್ಯ ಅಡಿಗಳನ್ನ ಇಟ್ಟ ಮೇಲೆ ಅದನ್ನೇ ದೃಢವಾಗಿ ಆಶ್ರಯಿಸಿದಂತ ದೇವ ಪೆರುಮಾಳ್ ನಾಲೂರಾಚಾನ್ ಪಿಳ್ಳೆ ಕೈಕೊಂಡರುಳು ಅವರು ಸ್ವೀಕರಿಸಿ ಅನುಗ್ರಹಿಸಿದಂತಹ ತಿರುಮಲೆ ಆಳ್ವಾರ್ ಶ್ರೀಶೈಲೇಶ್ವರ ಪದಗಳು ಚಿನ್ನದಂತೆ ಅಮೂಲ್ಯವಾದ ಪಾದಗಳು ಮುನ್ಬು ಮೊದಲೇ ಎನ್ನೊಳ್ ನನ್ನ ಹೃದಯದೊಳಗೆ ಶೇರ್ದನವೇ ಸೇರಿದೆ. ಶೇರ್ವನವೇ ಸೇರಿರಲಿ, ಶೇರ್ದನವೇ ಶೇರ್ವನವೇ ಎರಡರಲ್ಲಿ ಯಾವ್ದಾರು ಆಗ್ಬೋದು. ಒಟ್ಟು ತನಿಯನ್ ವಿವರಣೆ. ತಿರುವರುಳಾಲ್ ಮಾಲ್ ಪರತ್ವಂ ಚತುರ್ವ್ಯೂಹ ವಿಭಕ್ತಾಂಗ ಸ್ಥಾನ ಷಾಡ್ಗುಣ್ಯ ವಿಗ್ರಹಂ ಸರ್ವ ವೇದಾದಿ ಮೂಲಂ ತಂ ಶುದ್ಧಂ ವಿಷ್ಣು ಉಪಾಸ್ಮಹೇ. ಚತುರ್ವ್ಯೂಹ ವಿಭಕ್ತಾಂಗ ಸ್ಥಾನ ಷಾಡ್ಗುಣ್ಯ ವಿಗ್ರಹಂ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಎಂಬ 4 ವ್ಯೂಹಗಳಲ್ಲಿ ಪ್ರತ್ಯೇಕಿಸಲಾದಂತಹ ತನ್ನ ಅಧೀನ ಅಂಶಗಳಾದಂತಹ ವಾಸಸ್ಥಳಗಳು, ಜ್ಞಾನ ಶಕ್ತಿಯಾದಿ 6 ಗುಣಗಳು, ದಿವ್ಯವಾದ ಮೂರ್ತಿಗಳು ಇವೆಲ್ಲವನ್ನ ಒಳಗೊಂಡಂತಹ ಸರ್ವ ವೇದಾದಿ ಮೂಲಂ ಎಲ್ಲ ವೇದಗಳಿಗೂ ಮೂಲವಾದ ಓಂಕಾರಕ್ಕೂ ಮೂಲಾಧಾರವಾಗಿ ಉಪದೇಶಕನೂ ಆಗಿರುವಂತಹ ಶುದ್ಧ ಸತ್ವಗುಣ ಪೂರ್ಣನಾದಂತಹ ತಂ ಪ್ರಸಿದ್ಧನಾದ ವಿಷ್ಣು ಶ್ರೀಮನ್ನಾರಾಯಣನನ್ನ ಉಪಾಸ್ಮಹೇ ಭಕ್ತಿಯಿಂದ ಧ್ಯಾನಿಸ್ತೇವೆ ಎಂದು. ಪೆರಿಯ ಪೆರುಮಾಳ್ ಮೊದಲಿಂದು ತಿರುವರುಳು ಮಾಲಾಯ್ತು ಎಲ್ಲ ಒಟ್ಟು ತನಿಯನ್ ವಿವರಣೆಗೆ. ಶ್ರೀಸ್ತನಾಭರಣಂ ತೇಜ ಶ್ರೀರಂಗೇಶಯಮಾಶ್ರಯೇ ಚಿಂತಾಮಣಿ ಮಿವೋದ್ವಾಂತ ಉತ್ಸಂಗೇನ್ ಅಂತಭೋಗಿನಃ. ಪರಾಶರ ಭಟ್ಟರು ಬರೆದಂತಹ ಶ್ಲೋಕ ಇದೆ. ಅನಂತಭೋಗಿನಃ ಆದಿಶೇಷನ ಉತ್ಸಂಗೇ ಮಡಿಲಲ್ಲಿ ಉದ್ವಾಂತ ಹೊರಬಂದಹ ಚಿಂತಾಮಣಿಂ ಇವ
ಅಮೂಲ್ಯವಾದ ದಿವ್ಯ ರತ್ನದಂತೆಯೋ ಶ್ರೀಸ್ತನಾಭರಣ ಲಕ್ಷ್ಮಿಯ ವಕ್ಷಸ್ಥಲಕ್ಕೆ ಆಭರಣವಾಗಿರುವಂತಹ ಶ್ರೀರಂಗೇಶಯಂ ಶ್ರೀರಂಗನಾಥ ಶ್ರೀರಂಗೇಶಯಂ ಶ್ರೀರಂಗದಲ್ಲಿ ಶಯನಿಸಿರುವಂತಹವನು ರಂಗನಾಥ ತೇಜ ದಿವ್ಯ ತೇಜಸ್ಸನ್ನ ಆಶ್ರಯ ಉಪಾಯ ಮತ್ತು ಉಪೇಯ ಎಂದು ನಾನು ಸೇವಿಸುತ್ತೇನೆ. ಪರಾಶರ ಭಟ್ರು ಮುಂದಕ್ಕೆ ತಿರುವೇದಿ ಪಿರಾಟಿಯಾರ್ ವೇದ ವಿದ್ಯಾ ಸ್ವರೂಪಾಯೈ ಭಗವತ್ಯೈ ಶ್ರೀಯೈ ಸದಾ ಸತಾಂ ಅಮೃತ ರೂಪಾಯೈ ವಿಷ್ಣುಪತ್ನ್ಯೈ ನಮೋ ನಮಃ. ವೇದ ವಿದ್ಯಾ ಸ್ವರೂಪಾಯೈ ವೇದಗಳು ಮತ್ತು ಅಂಗೋಪಾಂಗಗಳಾದಂತಹ ವಿದ್ಯೋಪವಿದ್ಯೆಗಳಿಂದ ಸಿದ್ಧವಾದ ಭಕ್ತಿ ಎಂಬ ಉಪಾಸನಾ ವಿದ್ಯೆಯೇ ತಾನಾದಂತಹ ಸತಾಂ ಸಜ್ಜನರಿಗೆ ಅಮೃತ ರೂಪಾಯೈ ಮೂರ್ತಿ ವ್ಯಕ್ತ ಅಮೃತದಂತೆ ಸಂಜೀವನಿಯಾದ ವಿಷ್ಣು ಪತ್ನಿಯೈ ನಾರಾಯಣನಿಗೆ ಪ್ರಧಾನ ಪತ್ನಿಯಾದಂತಹ ಭಗವತ್ಯೈ ಪೂಜ್ಯಲಾದಂತಹ ಶ್ರೀಯೈ ಶ್ರೀದೇವಿಗೆ ನಮಃ ನಮಸ್ಕಾರ ಸದಾ ಎಂದೆಂದಿಗೂ ನಮಃ ನಮಸ್ಕಾರ ಅಂದು. ನೆಕ್ಸ್ಟ್ ಶ್ರೀರಂಗನಾಥಿಯಾರ್ ನಮ ಶ್ರೀರಂಗನಾಯಜ್ಞೈ ಯದ್ಭ್ರೂ ವಿಭ್ರಮ ಭೇದತಃ ಈಶೇಷಿತವ್ಯ ಈಶಿತವ್ಯ ವೈಷಮ್ಯ ನಿಮ್ನೋನ್ನತಮಿದಂ ಜಗತಿ. ಪರಾಶರ ಭಟ್ರು ಬರೆದದ್ದು ಇದು. ಈ ಜಗತ್ತು ಸಮಸ್ತ ವಿಶ್ವವು ಯದ್ಭ್ರೂ ವಿಭ್ರಮ ಭೇದತಃ ಯಾವಳ ತಿದ್ದಿದ ಹುಬ್ಬಿನ ಚಲನ ವಿಲಾಸದ ಅಲ್ಪಾಂಶದಿಂದಲೇ ಈಶಿತವ್ಯ ವೈಷಮ್ಯ ನಿಮ್ನ ಉನ್ನತಂ ಸ್ವಾಮಿ ಈಶ್ವರ ದಾಸ ಜೀವ ಎಂಬ ವ್ಯತ್ಯಾಸದಿಂದ ಏರಿಳಿತಗಳನ್ನು ಪಡೆದಿದೆಯೋ ಆ ಶ್ರೀರಂಗನಾಯಕೈ ಅಂತಹ ಶ್ರೀರಂಗನಾಚಿಯ ದೇವಿಗೆ ನಮಃ ನಮಸ್ಕಾರ ಅಂತಾರೆ. ಮುಂದಕ್ಕೆ ವಿಶ್ವಕ್ಸೇನನಿಗೆ ಸೇನೆ ಮೊದಲು ಯಾರಂತ ಚೇತನಾನಾಂ ಸಮಸ್ತಾನ ಜ್ಞಾನ ಯಾಥಾತ್ಮ್ಯದಾಯಿನೇ ಲಕ್ಷ್ಮೀ ಕಟಾಕ್ಷಪಾತ್ರಾಯ ಸೇನೇಶಾಯ ನಮೋ ನಮಃ. ಸಮಸ್ಥಾನ ಎಲ್ಲ ಚೇತನಾನ ಜೀವಾತ್ಮಗಳಿಗೂ ಜ್ಞಾನ ಯಾಥಾತ್ಮದಾಯಿನೇ ಅರಿವಿನ ನಿಜವಾದ ಸ್ಥಿತಿಯನ್ನು ಉಂಟು ಮಾಡಿಕೊಡುವಂತಹದ್ದು. ಶರೀರವೇ ನೀವಲ್ಲ, ಸ್ವತಂತ್ರಾತ್ಮ ಭ್ರಮೆ ದೇಹ ಭ್ರಮೆಯನ್ನು ಬಿಡಿಸುವಂತದ್ದು. ದೇಹವೇ ಆತ್ಮ ಅನ್ನುವಂಥದ್ದು ದೇಹಾತ್ಮ ಭ್ರಮೆ. ಆ ನಿಜವಾದ ಸ್ಥಿತಿಯನ್ನು ಉಂಟು ಮಾಡಿಕೊಡುವಂತಹ ಲಕ್ಷ್ಮೀ ಕಟಾಕ್ಷ ಪಾತ್ರವಾಯ ಶ್ರೀದೇವಿಯ ಅನುಗ್ರಹ ದೃಷ್ಟಿಗೆ ಪಾತ್ರರಾಗಿರುವ ಅವಳ ಪ್ರಥಮ ಶಿಷ್ಯರಾದಂತಹ ಸೇನೇಶಾಯ ವಿಶ್ವಕ್ಸೇನರಿಗೆ ನಮಃ ನಮಸ್ಕಾರ ನಮಃ ನಮಸ್ಕಾರ ನಮೋ ನಮಃ. ನಾ ಹಿಂದೆ ಒಂದ್ಸಲ ಹೇಳಿದೆ ನಮೋ ನಮಃ ನಾವತ್ತು ಒತ್ತು ಹೇಳಬಾರದು. ನಮಃ ಪ್ಲಸ್ ನಮಃ ನಮೋ ನಮಃ. ಎಲ್ಲೇ ಬಂದ್ರು ಕೂಡ ನಮೋ ನಮಃ ನಮೋ ನಮಃ ಸಾಮಾನ್ಯವಾಗಿ ಹೇಳ್ತಾರೆ. ತಪ್ಪದು, ವ್ಯಾಕರಣ ಶುದ್ಧಿ ಆಗೋಲ್ಲ, ತಪ್ಪಾಗುತ್ತೆ. ನಮಃ ಪ್ಲಸ್ ನಮಃ ನಮೋ ಓಕಾರ ಬರುತ್ತೆ, ವಿಸರ್ಗ ಹೋಗಿ ನಮೋ ನಮಃ ಅಷ್ಟೆ. ಇನ್ನೊಂದೇನು ಅಂದ್ರೆ ಪುನಃ ಪುನಃ ನಮಸ್ಕಾರ. ರಾಮಾನುಜರು ಹೇಳಿದ್ರು ಪ್ರಣಮ್ಯ ಉತ್ತಾಯ ಪುನಃ ಪ್ರಣಮ್ಯ ಪುನರುತ್ತಾಯ. ಹೀಗೆ ಶಟಗೋಪನ್ ಶಟಹೋಪ ಆಗ್ಬಿಟ್ಟಿದೆ. ಅವ್ರು ಶಟಹೋಪನೆ ಕಾ ಬಂದು ಹಾ ಉಪಯೋಗಿಸ್ತಾರೆ ಅನೇಕ ಕಡೆನಲ್ಲಿ. ತಮಿಳು ಇದ್ರಲ್ಲಿ ಬರೋದು ನೇರವಾಗಿದ್ದು ಶಟಕೋಪ. ಋಷಿಂ ಜುಷಾಮಹೇ ಕೃಷ್ಣ ತೃಷ್ಣಾ ತತ್ವಮಿವೋದಿತಂ ಸಹಸ್ರ ಶಾಖಾಂ ಯೋದ್ರಾಕ್ಷೀತೆ ದ್ರಾವಿಡೀಂ ಬ್ರಹ್ಮ ಸಂಹಿತಾಂ. ಪರಾಶರ ಭಟ್ರು ಯಾರು ಸಹಸ್ರ ಶಾಖಾಂ 1000 ಶಾಖೆಗಳಿಂದ ಕೂಡಿದಂತಹ ದ್ರಾವಿಡೀಂ ತಮಿಳು ಭಾಷಾಮಯವಾದಂತಹ ಬ್ರಹ್ಮ ಸಂಹಿತಾಂ ಬ್ರಹ್ಮ ಸಂಹಿತೆ ಎಂದು ಪುರಾಣಾದಿಗಳಲ್ಲಿ ಉಲ್ಲೇಖಗೊಂಡಿರುವ ತಿರುವಾಯಿಮಳಿ ದಿವ್ಯ ಪ್ರಬಂಧವನ್ನ ಅದ್ರಾಕ್ಷೀತ್ ಸಾಕ್ಷಾತ್ಕಾರ ಮಾಡಿದಾರೋ. ಕೃಷ್ಣ ತೃಷ್ಣಾ ತತ್ವಂ ಇವ ಕೃಷ್ಣ ಕೃಷ್ಣ ಎಂಬಂತಹ ನೀರಡಿಕೆಯ ಮೂರ್ತಿಯತ್ತಂತೆ ಉದ್ಭವಿಸಿರುವಂತಹ ಅಂತಹ ಋಷಿಂ ಜ್ಞಾನಿಶ್ರೇಷ್ಠರಾದಂತಹ ನಮ್ಮಾಳ್ವಾರವರನ್ನ ಜುಷಾಮಹೆ ಅತ್ಯಂತ ಭಕ್ತಿಯಿಂದ ನಾವು ಸೇವಿಸುತ್ತೇವೆ. ಇನ್ನೊಂದು ಅಧಿಕ ಪಾಠ ಮಧುರ ಕವಿ ಆಳ್ವಾರ್. ಇದು ಅಷ್ಟೇ, ನಾ ಈ ಶ್ಲೋಕನ ಅಲ್ಲೇ ಕೇಳಿದ್ದು ಮೇಲ್ಕೋಟೆನಲ್ಲಿ. ಹಸ್ತಸ್ತತಾಳ ದ್ವಿತಯಂ ಪ್ರಪದ್ಯೆ ಚಟಾರಿ ವಾಗ್ವ್ಯಾಸ ಮುದಾರ ಕೀರ್ತಿಂ ಮಾಧುರ್ಯ ಸಂಶಿಷ್ಟ ಕವಿತ್ವ ಯುಕ್ತಂ ಮಹತ್ವ ಸಂಭಾವಿತ ಬುದ್ಧಿ ತತ್ವಂ. ಗರುಡ ವಾಹನ ಪಂಡಿತ ಅನ್ನೋರು ಬರೆದಿದ್ದಂತಹ ಸ್ತುತಿ ಇದು. ಯಾರನ್ನು ಕುರಿತು ಒಂದು ಮಧುರ ಕವಿ ಆಳ್ವಾನ್ನ. ಈ ಉಭಯ ವಿಧಾನಸಭಾದವರು ನಿತ್ಯಾನುಸಂಧಾನ ಹಾಕಿದ್ರಲ್ಲ, ಬೃಹನ್ ನಿತ್ಯಾನುಸಂಧಾನ, ಅದ್ರಲ್ಲೂ ಕೂಡ ಈ ಶ್ಲೋಕ ಸೇರಿಸಿದ್ದಾರೆ ಅವರು. ಹಸ್ತಸ್ತತಾಳ ದ್ವಿತಯಂ ಪ್ರಪದ್ಯೆ. ತಾಳದ್ವಯ ಅವ್ರ ಕೈನಲ್ಲಿ ಇರೋದು, ಮಧುರ ಕವಿ ಆಳ್ವಾರ್ ಕೈನಲ್ಲಿ.
ಶಠಾರಿ ವಾಗ್ನ್ಯಾಸ ಮುದಾರ ಕೀರ್ತಿ, ಶಠಾರಿಗಳ ವಾಂಗ್ಮಯ ಇದನ್ನ ಉದಾರವಾಗಿ ಕೀರ್ತಿಸಿದವರು, ಮಧುರವಾಗಿ ಹಾಡ್ತಿದ್ರು. ಮಾಧುರ್ಯ ಸಂಶ್ಲಿಷ್ಟ ಕವಿತ್ವ ಯುಕ್ತ, ಕವಿಗಳು ಕೂಡ ಮಧುರವಾದ ಕೃತಿಗಳನ್ನು ರಚಿಸೋದ್ರಲ್ಲಿ, ಹಾಡೋದ್ರಲ್ಲಿ ಮಧುರ ಕವಿ, ಅದಕ್ಕಾಗಿ ಅವರ ಹೆಸರು. ಹೌದು. ಕೈಯಲ್ಲಿ 2 ತಾಳಗಳನ್ನ ಹಿಡಿದು ನಮ್ಮಾಳ್ವಾರವರ ತಿರುವಾಯ್ಮೊಳಿಯನ್ನ ವೇದವ್ಯಾಸರಂತೆ ಸಂಪಾದಿಸಿ ಹೆಸರು ಪಡೆದು ಮಧುರವಾದ ಕವಿತಾ ಗಾಯನಗಳಿಂದ ಮಹತ್ವವನ್ನು ಪಡೆದು ಅವುಗಳಿಂದಲೇ ಊಹಿಸಬಹುದಾದಂತಹ ತಾತ್ವಿಕ ಸ್ಥಿರ ಬುದ್ಧಿಯುಳ್ಳಂತಹ ಮಧುರ ಕವಿ ಆಳ್ವಾರವರಿಗೆ ನಾನು ಶರಣಾಗ್ತೇನೆ ಎಂದು ಈ ಪದ್ಯ 4000 ದಿವ್ಯ ಪ್ರಬಂಧಗಳನ್ನ ಪಾರಾಯಣ ಮಾಡೋ ಮೊದಲು ಕಣ್ಣಿನುಂಚಿರುತ್ತಾಂಬೋ ದಿವ್ಯ ಪ್ರಬಂಧ ಹಾಡುವಾಗ ಮಾತ್ರ ಮೇಲುನಾಡು ಸಂಪ್ರದಾಯದಲ್ಲಿ ಬಳಕೆ ಇದೆ. ಮೇಲ್ನಾಟ್ ಅಂದ್ರೆ ಇದೆ ಮೇಲ್ಕೋಟೆ, ಮೇಲುನಾಟ್ ಅಂತ ಬರೋದು. ಇದು ಮೇಲ್ಕೋಟೆ ಅನ್ನೋದು ಸಂಪ್ರದಾಯ, ಬೇರೆಯವ್ರು ಹೇಳೋಲ್ಲ ಇದನ್ನ ಸಾಮಾನ್ಯವಾಗಿ. ಇದು ಹಸ್ತಸ್ಥ ತಾಳ ಅದು ಫಸ್ಟ್ ಹೇಳ್ತಾರೆ ಮಾಮ. ಅದೇನೆ ಮೇಲ್ಕೋಟೆ ಸಂಪ್ರದಾಯದಲ್ಲಿ ಹಸ್ತಸ್ಥ ತಾಳ, ಬೇರೆ ಕಡೆಯಲ್ಲಿ ಹೇಳೋಲ್ಲ. ಅದೇ ಇಲ್ಲಿ ಹೇಳಿದ್ದಾರೆ, ಬರೆದಿರೋದ್ರಲ್ಲೂ ಕೂಡ ಅಷ್ಟೇ. ಹಸ್ತಸ್ಥ ತಾಳಂ ದ್ವಿತೀಯಂ ಪ್ರಪದ್ಯೆ ಮೇಲ್ಕೋಟೆನಲ್ಲಿ ಮಧುರ ಕವಿ ಆಳ್ವಾರ್ನ ಕೊಂಡಾಡ್ಬೇಕಾದ್ರೆ ಹೇಳುವಂತ ಶ್ಲೋಕ. ಅದನ್ನ ಬರೆದವರು ಗರುಡು ವಾಹನ ಪಂಡಿತ ಅಂತ. ಇದು ಸಾಮಾನ್ಯವಾಗಿ ಬೇರೆ ಕಾಂಚಿ ಇದು ಪಾಠ ಅಥವಾ ಶ್ರೀರಂಗ ಪಾಠದಲ್ಲಿ ಇಲ್ಲ ಇದು. ಈಗ ನಾವೆಲ್ಲ ಹೇಳ್ಬೇಕಾದ್ರೆ ಹಸ್ತಸ್ಥ ತಾಳ ಹೇಳ್ತೀವ, ಇಲ್ಲಿಲ್ಲ. ಯಾಕೆಂದ್ರೆ ಆ ಪದ್ಧತಿ ಇವರು ಶುರು ಮಾಡ್ಕೊಂಡು ಲಕ್ಷ್ಮೀನಾಥ ಸಮಾರಂಭ ಈ ತನಿಯಂಗ್ ಹೇಳಿದ ತಕ್ಷಣ ಮುಂದಕ್ಕೆ ಅಲ್ಲಾಂಡು ಇದ್ರಲ್ಲಿ ಕೊಟ್ಟೋಗ್ತೀವಿ. ತನಿಯನ್ ಗುರುಮುಖಮ ರೀತ್ಯ ಹೇಳ್ಬಿಟ್ಟು ಮಾಡುವಂತ. ಆದ್ರೆ ಮಧುರ ಕವಿ ಆಳ್ವಾರ್ ಇದಕ್ಕೆ. ಇದು ಮೇಲುನಾಡು ಸಂಪ್ರದಾಯದಲ್ಲಿ ಬಳಕೆ ಇರೋದು. ಇದು 4000 ಸಂಪಾದಿಸಿದ ನಾಥಮುನಿಗಳ ವಿಷಯ ಎಂದು ತಿರುವಾಯ್ಮೊಳಿ ಆಚಾರ್ಯರ ಪರಂಪರಾಗತವಾದ ಉಕ್ತಿ ಇದೆ. ತಿರುವಾಯ್ಮೊಳಿ ಆಚಾರ್ಯರು ನಾಥಮುನಿಗಳ ವಿಷಯ ಅಂತ ಅಂದ್ಬಿಟ್ಟು ಪರಂಪರೆಯಲ್ಲಿ ಉಕ್ತಿ ಇದೆ ಅಂತಾರೆ. ಮಾಧುರ್ಯ ಸಂಶ್ಲಿಷ್ಟ ಕವಿತ್ವ ಯುಕ್ತರಾದವರು ಮಧುರ ಕವಿ ಆಳ್ವಾರವರು. ಏನ 4000 ಅವರು ವರ್ಷನ ಅವರು ಯೋಗದಿಂದ ಪಡೆದ್ರು. ಆದ್ರೆ ಮಾಡಿದವರೆಲ್ಲ ಆಳ್ವಾರ್ ಹೇಳ್ತಾನೆ. ನಾಥಮುನಿಗಳೇ ಕಂಡುಕೊಂಡು ಅದನ್ನ ಪ್ರಸಿದ್ಧಿ ಮಾಡಿದ್ದು. ಹಿಂದೆ ಎಲ್ಲ ಇಲ್ಲಿ ಕೈನಲ್ಲಿ ಬರೆದಿದ್ದು ಅನ್ನೋದೆಲ್ಲ ಆಮೇಲೆ ಲೇಟರ್ ಇದ್ರಲ್ಲಿ ಎಲ್ಲ ಬರೀ ಇದೆ. ಸ್ತುತಿ ಇದೆಲ್ಲ ಹೇಗೆ ವೇದಕ್ಕೆಲ್ಲ ಪುಸ್ತಕಗಳಿತ್ತ ಮೊದ್ಲು, ಹಾಗೆ ದಿವ್ಯ ಪ್ರಬಂಧ ಹಂಗೆ ಇದ್ದಿದ್ದು. ನಾಥಮುನಿಗಳು ಅದನ್ನ ಪೂರ್ಣವಾಗಿ ನಮ್ಮಾಳ್ವಾರಿಂದ ಪಡೆದು ಮುಂದಕ್ಕೆ ಎಲ್ರಿಗೂ ಹೇಳ್ತಾ ಬಂದ್ರು. ಅದಕ್ಕೆ ನಮಗೆ ಇವತ್ತು ಸಿಕ್ಕಿರೋದು ನಾಥಮುನಿಗಳೇ. ಅವರಿಂದ ಮುಂದಕ್ಕೆ ಪರಂಪರೆಯಾಗಿ ಮುಂದಕ್ಕೆ ನಾಥಮುನಿಗಳು ಯಾವ ಮುನಿಗಳು ಇದೆಲ್ಲ. ಅದಕ್ಕೆ ನಾಥ ಮುನಿಗಳಿಂದ ಮತ್ತೆ ಪುನಃ ಪಡೆದದ್ದು ಅನ್ನೋದು ಬರುತ್ತೆ. ಮಧುರ ಕವಿ ಆಳ್ವಾರ್ ಮೊದ್ಲೇ ಬರೆದಿದ್ರು 11 ಪದ್ಯಗಳು ಕಣ್ಣಿನ ಶಿವತಾಂಬು. ಆ ಸಂಪ್ರದಾಯದಲ್ಲಿ ಬಂದವರು ಯಾರು ಮಧುರ ಕವಿ ಆಳ್ವಾರ್ ಬರೆದನ್ನ 11 ಪದ್ಯಗಳನ್ನ 12,000 ಬಾರಿ ಜಪಿಸಿದ್ರೆ ನಿಮಗೆ ನಮ್ಮ ಆಳ್ವಾರ್ ಪ್ರತ್ಯಕ್ಷವಾಗುತ್ತೆ ಅಂತ ಆ ಕೆಲಸ ಇವ್ರು ಮಾಡಿ ನಾಥಮುನಿ. ಹಾಗೆ ಪಡೆಯೋದಕ್ಕೆ ಅವ್ರ ಮೂಲ ಕಾರಣ ಕಣ್ಣಿನ ಶಿವತಾಂಬು ಹೇಳಿಯೇನೆ ಮಾಡಿ. ಹಾಗೆ ಮಾಧುರ್ಯ ಸಂಶ್ಲಿಷ್ಟ ಕವಿತ್ವ ಯುಕ್ತರಾದವರು ಮಧುರ ಕವಿ ಆಳ್ವಾರ್. ಅವರ ಮಹತ್ವ ಎಂದರೆ ಆಚಾರ್ಯನೇ ಉಪೇಯ ಮತ್ತು ಉಪಾಯ ಎಂದು ಇರುವುದು. ಅದಕ್ಕೆ ಇವರು ದೈವಂ ಮತ್ತಿಲ್ಲೆ ಅಂದ್ರು. ನನಗೆ ಸಾಧನವೂ ಅವನೇ, ಪಡೆಯಬೇಕಾದ್ದು ನಾನು ಅವನೇನೆ. ನಮ್ಮಾಳ್ವಾರ್ ಪಡೆದು ಸಾಕು ನಾನು ಅಂತಾರ. ಭಗವಂತನ ಪಡಿಬೇಕು ಅಂತ ಹೇಳಲೇ ಇಲ್ಲ. ದೈವ ಮತ್ತಿಲ್ಲೈ ಏನ ಬರೈತ, ಬೇರೆ ದೇವರೇ ಇಲ್ಲ ನಮ್ಮಾಳ್ವಾರ್ ಬಿಟ್ರೆ ಅಂತ ಹೇಳಿದ್ದವರು. ಈ ಮಹತ್ವವನ್ನು ಭಾವಿಸಿ ಬುದ್ಧಿಯಲ್ಲಿ ಸ್ಥಿರವಾಗಿ ಇಟ್ಟುಕೊಂಡು ಜಗತ್ತಿನಲ್ಲಿ ವಿಸ್ತಾರವಾಗಿ ಉಪದೇಶಿಸಿದವರು ನಾಥಮುನಿಗಳು ಎಂದು ಇದರ ಅರ್ಥವಾಗತ್ತೆ. ಇವು 2 ತಾಳಗಳನ್ನು ಹಿಡಿದುಕೊಂಡು ಶ್ರೀ ರಂಗನಾಥನಿಗೆ ಅರೆಯರ್ ಎಂಬ ಭಿನ್ನಪ ಸೇವೆಯನ್ನು ಸಲ್ಲಿಸಿದ್ರು. ಒಂದು ಮಧುರ ಕವಿ ಆಳ್ವಾರ್ಗ ಆಯ್ತು, ಇನ್ನೊಂದನ್ನ ನಾಥಮುನಿಗಳ ಅನ್ವಯ ಮಾಡಿ ಹೇಳ್ತಾ ಇದ್ದಾರೆ. ಹಸ್ತಸ್ಥ ತಾಳ ದ್ವಿತೀಯಂ ಪ್ರಪದ್ಯೆ ಶಠಾರಿ ವಾಗ್ವ್ಯಾಸ ಮದಾರ ಕೀರ್ತಿಂ ಮಾಧುರ್ಯ ಸಂಶ್ಲಿಷ್ಟ ಕವಿತ್ವ ಯುಕ್ತಂ ಮಹತ್ವ ಸಂಭಾವಿತ ಬುದ್ಧಿತ್ವಂ. ಮತ್ತೆ ಇದೆ ನೇರವಾಗಿದೆ ಮಧುರ ಕವಿ ಆಳ್ಗಾರು ಕೂಡ ನಾಥ ಮುನಿಗಳಿಗೂ ಇದು. ಅವರು ಕೂಡ ನಾಥ ಮುನಿಗಳು ಸಂಪ್ರದಾಯದಲ್ಲಿ ಇದನ್ನೆಲ್ಲ ಪಡೆದು ಪ್ರಚರಿಸಿದ್ರು ಅಂತ ಹೇಳ್ತಾರೆ. ಶ್ರೀರಂಗನಾಥನಿಗೆ ಅರೆಯರ್ ಸೇವೆ ನಾಥ ಮುನಿಗಳ ಕಾಲದಿಂದ ಶುರುವಾಗಿದ್ದು. ಅರೆಯರ್, ಮೇಲ್ಕೋಟೆ ಅರಿಯರು, ಶ್ರೀರಂಗದ ಅರಿಯರು, ಬೇರೆ ಬೇರೆ ತಿರುಕುರುಂಗುಡಿ ಅರಿಯರ್, ಹೀಗೆ ಜಿಯರ್ ಇದ್ದಂಗೆ ಆಯಾಯ ಪ್ಲೇಸ್ಗೆ ಅಲ್ಲಿ ಅವರು ಆಡ್ತಾ ಇದ್ದಿದ್ದು.
ಪೂರ್ವಾಚಾರ್ಯರು. ಎಷ್ಟಾಯ್ತು ಟೈಮ್? 5:15. ಅಪರ್ಯಾಪ್ತಾಮೃತ ಖ್ಯಾತಂ ಪ್ರಬಂಧಂ ಯೇ ದುರ್ಹಿತಂ ನಾಥಾಯತಾನ್ ನಮಸ್ಯಾಮೋ ಯದು ಶೈಲೋಪವಾಸಿನಃ. ಆರಾವಮುದೇ ಎಂಬ ಪ್ರಸಿದ್ಧವಾದಂತಹ ತಿರುವಾಯುಮಳಿಯ ಹಿತವಾದ 10 ಹಾಡುಗಳ ಸಂಪುಟವನ್ನ ನಾಥಮುನಿಗೆ ಹಾಡಿಕೊಟ್ಟಂತಹ ಆ ಯಾದವಾದ್ರಿಯ ಸಮೀಪವಾಸಿದ ಹಿರಿಯರಿಗೆ ನಮಸ್ಕಾರ. ಈಗ ನಾಥಮುನಿಗಳಿಗೆ ಈ ಫಸ್ಟ್ ಇದ್ರ ಬಗ್ಗೆ ಆಸಕ್ತಿ ಉಂಟಾಗೋ ಕಾರಣ ಮೇಲ್ಕೋಟೆನವರು ಅಡಿಗೆಗಳು ಅಂತ ಇಲ್ಲಿ ನೋಡಿ ಶ್ಲೋಕದಲ್ಲೇನೆ ಅದು ಬರ್ತಾ ಇದೆ. ಇವ್ರು ಹಾಡಿದ್ದೇನು ಒಂದೇ ಆರಾವಮುದೇ ಅಡಿಯ ನುಡಮ್ ನಿನ್ಪಾಲ್ ಅನ್ಬಾಯೇ ನೀರ ಐಂದರ ಗಯ. ಅದನ್ನ ಇವರು ಹರಿಯರು ದಿವ್ಯವಾದಂತ ಮುದ್ರೆಗಳಿಂದ ಎಲ್ಲಿ ತಿರುಕುರುಂಗುಳಿ ಅಲ್ಲ ಕುಡೊಂದೆ ಕುಂಭಕೋಣದಲ್ಲಿ ಮೇಲ್ಕೋಟೆನವರು ಬಂದು ಹಾಡಿದ್ದು. ಆ ಹಾಡನ್ನು ಕೇಳಿದವ್ರು ನಾಥಮುನಿಗಳು. ಯಾರ್ದಿದು? 1020 ಅವ್ರಿಗೆ ಅಲ್ಲಿ ಶುರುವಾಗಿದ್ದು. ಹಾಗಾದ್ರೆ ಇನ್ಮಿಕ್ಕಿದ್ದ 1000 ಎಲ್ಲಿ ಅಂತ ಹೇಳಿ ಹುಡ್ಕೊಂಡು ಅವರೆಲ್ಲಾ ತುಡುಗಿ ಎಲ್ಲಾ ಕಡೆನೂ ಮಾಡಿ ಕಡೆಗೆ ತಿರುಕೋಳು ಯಾರ್ದು ಅಲ್ಲಲ್ಲ ತಿರುವೈಂದ್ರಪುರ ಸರಿ. ನಾ ಹೇಳಿದ್ದು ಮಧುರ ಕವಿ ಆಳ್ವಾರ್ ಹುಟ್ಟು ಜಾಗ. ಅಲ್ಲಿ ಹೋಗಿ ಅಲ್ಲಿ ವಿಚಾರಿಸಿದಾಗ ಅವರ ಪರಂಪರೆಯನ್ನ ಬಂದು ಅವರೊಬ್ರು ಹೇಳಿದ್ರು, ಇಲ್ಲ ಹಿಂದೆ ಹೇಳ್ತಾ ಇದ್ರು ಇವರು ಮಧುರ ಕವಿ ಆಳ್ವಾರ್ ಹೇಳಿದ್ದನ್ನ 11 ಪದ್ಯನ ಯೋಗದಲ್ಲಿ 12,000 ಬಾರಿ ಜಪಿಸಿದ್ರೆ ನಮ್ಮ ಆಳ್ವಾರ್ ಪ್ರತ್ಯಕ್ಷರಾಗ್ತಾರೆ ಅನ್ನೋ ಒಂದು ಪ್ರತೀತಿ ಇದೆ ಅಂತ. ಈ ಮಾತುಗಳೆಲ್ಲ ಬರೋದಕ್ಕೆ ಮೂಲ ಕಾರಣ ಇದು ಮೇಲ್ಕೋಟೆ ಹರಿಯರ್ ಹಾಡಿದ್ದು. ಅದಕ್ಕಾಗಿ ಈ ಶ್ಲೋಕ ಇದೆ ಪೂರ್ವಾಚಾರ್ಯಲ್ಲ ಹೇಳ್ಬೇಕಂತ. ಯಾದವಾದ್ರಿಯ ಸಮೀಪವಾಸಿಯಾದ ಹಿರಿಯರಿಗೆ ನಮಸ್ಕಾರ. ಯದುಶೈಲೋಪವಾಸಿನ. ಮುಂದಕ್ಕೆ ಪರಾಂಕುಶದಾಸರ್. ಮಧುರಸ್ಯ ಕವೇ ಶಿಷ್ಯೇಷ್ಟತ್ವಂ ನಾಥಾಯತಂ ಭಜೆ ಪರಾಂಕುಶಸ್ಯ ದಾಸಾಖ್ಯಂ ಸಾಕ್ಷಾತ್ಕಾರ ಪ್ರಬಂಧದಂ. ಮಧುರ ಕವಿಯಾಳುವ ಶಿಷ್ಯ ಪರಂಪರೆಯಲ್ಲಿ ಕೊನೆಗೆ ಉಳಿದವರು ಪರಾಂಕುಶದಾಸರು. ಮಧುರ ಕವಿಯಾಳುವ ಪರಂಪರೆಯಲ್ಲಿ ಬಂದವರು ಪರಾಂಕುಶದಾಸರು. ನಾಥಮುನಿಗೆ ಅವರೇ ನಮ್ಮಾಳ್ವಾರವರ ಸಾಕ್ಷಾತ್ಕಾರ ಮಾಡಿಸುವಂತಹ ಕಣ್ಣಿನ ಸಿಗ್ತಾಂಬು ಎಂಬ ದಿವ್ಯ ಪ್ರಬಂಧವನ್ನು ಉಪದೇಶಿಸಿದವರು. ಅವರಿಗೆ ನಮಸ್ಕಾರ. ನೋಡಿ ಈ ಕಥೆ ಹೇಳ್ದ ಬಂದ್ವಲ್ಲ, ಕಣ್ಣಿನೊಂದು 12,000 ಹೇಳ್ಬೇಕು ಅಂತ ಹೇಳಿದವರು ಯಾರು ಅಂದ್ರೆ ಪರಾಂಕುಶದಾಸ. ಯಾರು ಹೇಳಿದ್ರು? ನಾಥಮುನಿಗಳು. ಜೊತೆಗೆ ನಾಥಮುನಿಗಳು ನಮಗೆಲ್ಲ ಕೊಡಿಸಿದ್ರು. ನಾಥಮುನಿಗಳು ಕೊಡೋದಕ್ಕೆ ಕಾರಣವಾದವರು ಇವರು ಪರಾಂಕುಶದಾಸ. ಅವರು ಮಧುರ ಕವಿ ಅವಳ ಪರಂಪರೆಯಲ್ಲಿ ಬಂದವರು, ಆ ಸಾಲಿನಲ್ಲಿ ಬಂದವರು. ಮುಂದಕ್ಕೆ ನಾಥಮುನಿಗಳು. ತಸ್ಮೈ ನಮೋ ಮಧುಚಿದಂಗ್ರಿ ಸರೋಜ ತತ್ವಜ್ಞಾನಾನುರಾಗ ಮಹಿಮಾತಿಶಯಾಂತ ಸಿಂಹೆ ನಾಥಾಯ ನಾಥ ಮುನಯತ್ರ ಪರತ್ರ ಚಾಪಿ ನಿತ್ಯಂ ಯದೀಯ ಚರಣೌ ಶರಣಂ ಮದೀಯಂ. ಆಳವಂದ ಸ್ತೋತ್ರದಲ್ಲಿರುವಂತಹ ಶ್ಲೋಕ ಇದು. ಯಾಮನ ಮುನಿಗಳು ಬರೆದಂತ. ದುಷ್ಟರನ್ನ ನಿಗ್ರಹಿಸಿ ಶಿಷ್ಟರನ್ನ ಪಾಲಿಸಲು ಮಧುಸೂದನನಾಗಿ ಬಂದವನು ನಾರಾಯಣ. ತಾವರೆ ಹೂವಿನಂತೆ ಮಂಗಳಕರವೋ ಭೋಗ್ಯವೋ ಆದವು ಅವನ ದಿವ್ಯ ಪಾದಗಳು. ಅವುಗಳ ನಿಜವಾದ ತತ್ವವನ್ನು ಅರಿತು ಅವುಗಳಲ್ಲಿ ಅವನ ಅವತಾರ ರಹಸ್ಯ ಜ್ಞಾನಪೂರ್ವಕವಾದ ಭಕ್ತಿ ಉಂಟಾಗಿ ಈ ಭಕ್ತಿಯ ಮಹಿಮೆಯು ಮೇಲ್ಮಟ್ಟಕ್ಕೆ ಏರಿದಾಗ ಅದರ ಕಡೆ ಎಲ್ಲೆಯಾಗಿ ನಿಲ್ಲುವಂತಹದ್ದು ಆಚಾರ್ಯರಾದ ನಾಥಮುನಿ. ಅವರೇ ನಮಗೆ ಸರ್ವ ವಿಧದಲ್ಲೂ ಸ್ವಾಮಿ. ಅವರು ಈ ಲೋಕದಲ್ಲಿ ನಮಗೆ ಜ್ಞಾನ ಭಕ್ತಾದಿಗಳನ್ನು ಉಂಟು ಮಾಡಿ ಬೆಳೆಸಿಕೊಟ್ಟು ಉಪಕಾರಕರಾಗಿ ಆಶ್ರಯಿಸಲು ತಕ್ಕವರು. ಪರಲೋಕದಲ್ಲೂ ಕೂಡ ಪರಮಾತ್ಮನ ಸೇವಕರಾದ ನಿತ್ಯ ಸೂರ್ಯಗಳಲ್ಲಿ ಒಬ್ಬರಾಗಿದ್ದು ಪರಮಾತ್ಮನಂತೆ ನಮಗೆ ಅನುಭವಿಸಲು ಸೇವಿಸಲು ತಕ್ಕವರು. ಅವರ ಪಾದಗಳೇ ಇಲ್ಲೂ ಅಲ್ಲೂ ಅಂದ್ರೆ ಮೋಕ್ಷದಲ್ಲಿ ಎಲ್ಲಾ ಕಡೆನೂ ಯಾವಾಗ್ಲೂ ನನಗೆ ಶರಣು ಅಂತಂದು ಬರೆದವರು ಯಾಮನ ಮುನಿ. ಯಾರನ್ನು ಕುರಿತು ಅವ್ರ ತಾತನನ್ನ. ನಾಥಮುನಿಗಳ ಮಗ ಈಶ್ವರ ಮುನಿ, ಈಶ್ವರ ಮುನಿ ಮಗ ಯಾಮನ. ಈ ತಾತನ ಹೆಸರಿಟ್ಟಿದ್ದು ಮೊಮ್ಮಗನಿಗೆ. ನಿನಗೊಬ್ಬ ಮಗ ಹುಡ್ತಾನೆ, ಇವ್ರು ಯೋಗದಲ್ಲಿ ಕಂಡುಕೊಂಡಿದ್ದು. ಅದಕ್ಕೆ ಮೊದಲು ಇವರು ಅಲ್ಲಿ ಹೋಗಿ ಬಂದ್ರು. ಯಮನ ಬೃಂದಾವನ ಇವೆಲ್ಲ ಸುತ್ತ ಬಂದಿದ್ರು ನಾಥಮುನಿಗಳು. ಒಬ್ಬರು ಕತೆ ಓದಿದ್ರೆ ಏನ್ ರೋಮಾಂಚನವಾಗುತ್ತೆ ಗೊತ್ತಾ? ನಾಥಮುನಿಗಳು ಹೊರಡೋಕ್ ಮೊದ್ಲು ಆ ವೀರನಾರಾಯಣಪುರ ಅಲ್ಲಿ ಭಗವಂತನ ನಮಸ್ಕಾರ ಮಾಡಿ ನೀನ್ ಪರ್ಮಿಷನ್ ತಗೊಂಡು ನಾನು ದಿವ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಎಂದು ಹೋದ ನಾಥಮುನಿಗಳು ಅಲ್ಲಿ ಮಧುರೆಗೆ ಹೋದ್ಮೇಲೆ ಮಥುರಾ ಅಲ್ಲಿ ಆ ಪ್ಲೇಸ್ ಇದೆಲ್ಲ ನೋಡ್ಬಿಟ್ಟು ಸಂತೋಷ ಮಾಡ್ಕೊಂಡು ಅಲ್ಲೇ ಇದ್ಬಿಟ್ರು. ಇವ್ರ ಕನಸಲ್ಲಿ ಬಂದವರು ಇವನು ಇದ್ರ ನಾರಾಯಣಪುರದ ನಾಥ ಏನು ಇಲ್ಲೇ ಇದ್ಬಿಡೋದಾ, ವಾಪಸ್ ಬರಲ್ವೇ ಅಂತ ಹೇಳಿ ವಾಪಸ್ ಅವ್ರನ್ನ ಕರೆದಿದ್ದು. ಹಾಗೆ ಮುಗಿಸ್ಕೊಂಡು ಬಂದ ಮೇಲೆ ಮಗನಿಗೆ ಹೇಳಿದ್ರು ಈಶ್ವರ ಮುನಿಗೆ,
ಈ 4 ಮುನಿಗಳ ಅಪ್ಪನ ಹೆಸರು ಈಶ್ವರ ಮುನಿ ಅಂತ, ತಾತನ ಹೆಸರು ಮೊಮ್ಮಗನಿಗೆ ಇಟ್ಟಿದ್ದು, ಅದಕ್ಕೆ ತಂದೆ ಹೆಸರನ್ನು ಮಗನಿಗೆ ಇಟ್ಟಿದ್ದು ನಾಥ ಮುನಿಗಳು. ಈ ನಾಥ ಮುನಿಗಳ ಹೆಸರು ಪೂರ ಹೆಸರು ರಂಗನಾಥ ಮುನಿ ಅಂತ. ರಂಗನಾಥ ಮುನಿ ಮಗ ಈಶ್ವರ ಮುನಿ. ಈಶ್ವರ ಮುನಿಗೆ ಒಬ್ಬ ಮಗ ಹುಡ್ತಾನೆ ಅಂತ ಹೇಳಿ ತಾತ ಹೇಳಿ ಹೆಸರಿಟ್ಟಿದ್ದೇನೆ ಯಮುನ ತೊರೈವನ್, ಯಾಮುನಾಚಾರ್ಯ, ಯಾಮುನ ಮುನಿ, ಈ ಹೆಸರು ಅವ್ರಿಗೆ ಬಂದಿದ್ದು. ಹಾಗಾಗಿ ತಾತನನ್ನ ಕುರಿತು ಅವ್ರು ಹೇಳಿದ್ರು. ಮುಂದಕ್ಕೆ ಉಯ್ಯಕೊಂಡ, ಸಮಯ ಆಯ್ತು, ಮಳೆ ಬರ್ತಾ ಇದೆ, ನೀನ್ ಮುಂದುವರ್ಸೋಣ. ನಮ ಪಂಕಜ ನೇತ್ರಾಯ ನಾಥ ಶ್ರೀ ಪಾದ ಪಂಕಜೆ ನ್ಯಸ್ತ್ಯ ಸರ್ವಭರಾಯಾಸ್ಮತ್ ಭರಾಯಾಸ್ಮತ್ ಕುಲನಾಥಾಯ ಧೀಮತೆ. ನಾಥ ಶ್ರೀಪಾದ ಪಂಕಜೆ, ನಾಥ ಮುನಿಗಳ ಚರಣ ಪದ್ಮಗಳಲ್ಲಿ ನ್ಯಸ್ತ ಸರ್ವಭರಾಯ ಅಂದ್ರೆ ಪ್ರಪತ್ತಿಯನ್ನು ಮಾಡಿದವರು, ಸಮಸ್ತ ಭಾರವನ್ನು ಇಟ್ಟಂತಹ ಅಸ್ಮತ್ ಕುಲನಾಥಾಯ ನಮ್ಮ ಜ್ಞಾನ ವಂಶಕ್ಕೆ ಸ್ವಾಮಿಯಾದ ಧೀಮತೆ, ಜ್ಞಾನಿ ಶ್ರೇಷ್ಠರಾದಂತಹ ಪಂಕಜ ನೇತ್ರಾಯ ಪುಂಡರೀಕಾಕ್ಷ ಎಂಬವರಿಗೆ ನಮಸ್ಕಾರ ಅಂದ್ರು. ಉಯ್ಯಕೊಂಡ ಅವರನ್ನು ಗುರುತಾಯ್ತು. ಮುಂದಕ್ಕೆ ಮಣಕ್ಕಾಲ್ ನಂಬಿ ಭಗವದ್ಧ್ಯಾನ ದುಗ್ಧಾಬ್ದಿ ಕೃತಗಾಢಾವಗಾಹನಂ ನಿರ್ಮುಕ್ತ ತಾಪತ್ರಿತಯಂ, ತಾಪತ್ರಯ ಇದೆಯಲ್ಲ, ತಾಪತ್ರಿತಯಂ ಶ್ರೀರಾಮಂ ಶರಣಂ ಶ್ರೇಯ. ಭಗವದ್ಧ್ಯಾನ ದುಗ್ಧಾಬ್ದಿ ಕೃತ ಗಾಢಾವಗಾಹನ, ಷಡ್ಗುಣ ಪರಿಪೂರ್ಣನಾದಂತಹ ಪರಮಾತ್ಮನ ಧ್ಯಾನ ಎಂಬ ಆರು ಕಡಲಿನಲ್ಲಿ ಆಳವಾಗಿ ಮುಳುಗಿದಂತಹ ನಿರ್ಮುಕ್ತ ತಾಪತ್ರಿತಯ, ತಾಪತ್ರಯಗಳಿಂದ ನಿರ್ಮುಕ್ತರಾದವರು, ದೂರರಾದವರು ಶ್ರೀರಾಮ ಮಿಶ್ರರನ್ನ ಶರಣಂ ಶ್ರೇಯೇ, ಶರಣ ಹೋಗ್ತೇನೆ. ಆಳ ಬಂದಾರ್ ನಮೋ ನಮೋ ಯಾಮುನಾಯ ಯಾಮುನಾಯ ನಮೋ ನಮಃ, ನಮೋ ನಮೋ ಯಾಮುನಾಯ ಯಾಮುನಾಯ ನಮೋ ನಮಃ. ಇದನ್ನ ಬರೆದು ರಾಮಾನುಜಾಚಾರ್ಯರು ನೋಡಿ, ಪ್ರಸಿದ್ಧಿಯಲ್ಲಿ ಹೊರಟ ಹೋಗಿದೆ. ನಾನು ಅದಕ್ಕೆ ಸೇರಿಸಿದ್ದು ಸ್ತೋತ್ರತ್ನ ಕ್ಲಾಸ್ ಇಲ್ಲಿ ನಡೆಸ್ಬೇಕಾದ್ರೆ ಸ್ವಾದಯನ್ನಿಹ ಸರ್ವೇಶಾಂ ತ್ರಯಂತಾರ್ಥಂ ಸುದುಗ್ರಹಂ ಸ್ತೋತ್ರಯಾಮಾಸ ಯೋಗೀಂದ್ರ ತಮ್ಮ ಒಂದೇ ಯಾಮುನಾತ್ಮಯ. ನಮೋ ನಮೋ ಯಾಮುನಾಯ ಯಾಮುನಾಯ ನಮೋ ನಮಃ, ನಮೋ ನಮೋ ಯಾಮುನಾಯ ಯಾಮುನಾಯ ನಮೋ ನಮಃ, ನಮೋ ಯಾಮುನ ಪಾದ ಆಬ್ಜ ರೇಣುವಿ ಪಾರಿರಾತ್ಮನೆ ವಿದಿತಾಖಿಲ ವೇದ್ಯಾಯ ಗುರವೇ ವಿದಿತಾತ್ಮನೆ. ಮುಂದಕ್ಕೆ ನಮೋ ಚಿಂತ್ಯಾದ್ಭುತ ಕ್ಲಿಷ್ಟ ಶುರುವಾಗುತ್ತೆ. ಯಾಮುನ ಮುನಿಗಳಿಗೆ ಅನಂತ ನಮನಗಳು. ಇಲ್ಲಿರುವ ವೀಪ್ಸೆಯು ಪುನರುಕ್ತಿಯೋ ಗೌರವ ಅತಿಶಯವನ್ನು ಹೇಳುತ್ತೆ. ನಮೋ ನಮೋ ಯಾಮುನಾಯ ಯಾಮುನಾಯ ನಮೋ ನಮಃ. ಯಾಕೆ ಮತ್ತೆ ಎರಡೆರಡು ಸಲ ಹೇಳಿದ್ದು ಅಂದ್ರೆ ಅದ್ರ ಬಗ್ಗೆ ವಿಶೇಷವಾದ ಗೌರವದ ಈ ಅಷ್ಟ ನಮಸ್ಕಾರಗಳು ಶಾಸ್ತ್ರೀಯವಾಗಿದೆ ಎಂದು. ಅಷ್ಟಾಂಗ ಯೋಗ ಅಥವಾ ಸಾಷ್ಟಾಂಗ ಪ್ರಣಾಮ ಅದಕ್ಕೆ ಸೇರುತ್ತೆ. ನಮೋ ನಮೋ ಯಾಮುನಾಯ ಯಾಮುನಾಯ ನಮೋ ನಮಃ, ನಮೋ ನಮೋ ಯಾಮುನಾಯ ಯಾಮುನಾಯ ನಮೋ ನಮಃ. 8 ಬಾರಿ ನಮಸ್ಕಾರ. ಮೊದಲಿನ ಸಾಲಿನಲ್ಲಿ 4 ಸಲ ನಮಸ್ಕಾರ, 2ನೇ ಸಲ 4 ಸಲ. ಯಾರಿಗೆ ಅಂದ್ರೆ ಯಾಮುನಾರ್ಯ ಅವನಿಗೆ. ತಿರುಮಲೆ ಆಂಡ ರಾಮಾನುಜ ಮುನೀಂದ್ರಾಯ ದ್ರಾಮಿಡೀ ಸಂಹಿತಾರ್ಥದಂ ಮಾಲಾಧರ ಗುರುಂ ವಂದೇ ಸ್ವಾವಧೂಕಂ ವಿಪಶ್ಚಿತಂ. ಗುರು ಪರಂಪರಾ ಪ್ರಭಾವದಲ್ಲಿ ಬಂದಂತಹ ರಾಮಾನುಜ ಮುನೀಂದ್ರಾಯ ಭಗವದ್ ರಾಮಾನುಜರಿಗೆ ದ್ರಾಮಿಡೀ ಸಂಹಿತಾರ್ಥದಂ ತಿರುವಾಯುಮೊಳಿ ಅರ್ಥವನ್ನು ವಿವರಿಸಿದ ವಾವಧೂಕಂ ವಾಕ್ ಚತುರರಾದಂತಹ ವಿಪಶ್ಚಿತಂ ಬಹುಜ್ಞರಾದಂತಹ ಮಾಲಾಧರ ಗುರುಂ ತಿರುಮಲೆ ಆಂಡಾನ್ ಎಂಬ ಆಚಾರ್ಯರನ್ನ ಒಂದೇ ನಮಸ್ತೇನೆ. ತಿರುಮಲೆ ಆಂಡಾನ್ ಅಂತ ಅವರಿಂದ ಈ ದಿವ್ಯ ಪ್ರಬಂಧ ನೀವು ಕಲ್ತಿದ್ದು ರಾಮಾನುಜರು, ಅವರಿಗೆ ಮಾಲಾಧರ ಅಂತ ಹೆಸರು, ತಿರುಮಲೆ ಆಂಡಾನ್. ಮುಂದಕ್ಕೆ ಭಗವದ್ ರಾಮಾನುಜರು ಈ ಯೋನಿತ್ಯಮಚ್ಚುತ ಈ ಪದ್ಯ ಹಿಂದನೆ ವಿವರಿಸಿದ್ದಾಗಿದೆ. ಒಂದು ಅಧಿಕ ಪಾಠ ಆಚಾನ್ ಪಿಳ್ಳೈ ಅವರು ಬರೆದದ್ದು. ಪುರಾ ಸೂತ್ರೈರ್ ವ್ಯಾಸ ಶ್ರುತಿ ಶತ ಶಿರೋರ್ಥಂ ಗ್ರಥಿತವಾನೆ ವಿವವ್ರೇತಂ ಶ್ರಾವ್ಯಂ ವಕುಲಧರ ತಾಮೇತ್ಯ ಸ ಪುನಃ ಉಭಾವೇತೌ ಗ್ರಂಥೌ ಘಟಯಿತುಂ ಅಮಲಂ ಯುಕ್ತಿಭಿರ್ ಅಸೌ ಪರಂ ಜಜ್ಞಿ ರಾಮಾವರಜೈವಿ ಇತಿ ಸ ಬ್ರಹ್ಮ ಮುಕುರಃ. ಪುರ ಹಿಂದೆ ವ್ಯಾಸ ಮಹರ್ಷಿಯು ಸೂತ್ರೈ ಬ್ರಹ್ಮಸೂತ್ರಗಳಿಂದ ಶ್ರುತಿ ಶತ ಶಿರೋರ್ಥಂ ಸಕಲ ಉಪನಿಷತ್ತುಗಳ ಅರ್ಥವನ್ನ ಗ್ರಥಿತವಾನ್ ಪೂರ್ಣಿಸಿದ್ರು. ಅವರೇ ಪುನಃ ಮರಳಿ ವಕುಲಾಧರತಾಮ್ಯೇತ್ಯ ನಮ್ಮಾಳ್ವಾರಾಗಿ ಆವಿರ್ಭವಿಸಿದ ತಮ್ ಆ ಉಪನಿಷದ ಅರ್ಥವನ್ನೇ ಶ್ರಾವ್ಯಂ
ಕಿವಿಗೆ ಇಂಪುವಾದಂತಹ ತಿರುವಾಯ್ಮಳಿಯ ರೂಪದಲ್ಲಿ ವಿವರಿಸಿದ್ರು. ಸಹ ಅಂತಹ ಬ್ರಹ್ಮ ಮುಕುರಹ ಪರಬ್ರಹ್ಮವನ್ನು ಕಾಣಿಸಲು ದರ್ಪಣ ಕನ್ನಡಿಯಂತಿರೋರು. ಅಸೋ ಈ ರಾಮಾವರಜ ಪರಂ ರಾಮಾನುಜರಾದರು ಏತೋ ಉಭೌ ಗ್ರಂಥೋ ಈ ಎರಡು ಗ್ರಂಥಗಳನ್ನ ಅಲಂ ಸಮರ್ಥವಾಗಿ ಯುಕ್ತಿವಿಹಿ ನ್ಯಾಯೋಕ್ತಿಗಳಿಂದ ಘಟಯಿತು ಯೋಜಿಸಲು ಜಿಜ್ಞೆ ಅವತರಿಸಿದ್ರು. ಇನ್ನು ತನಿಯಂಗಳು ಬಹಳಷ್ಟಿದೆ, ಈ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. ಆಮೇಲೆ ಬರುತ್ತೆ ಇನ್ನು ಬಹಳ 8-9 ಪೇಜ್, ಇನ್ನು 2 ಕ್ಲಾಸ್ ಆಗ್ಬೋದು. ಸೊ ನಮ್ಮ ಆಳ್ವಾರ್ ತಿರುವಡಿಗಳೇ ಶರಣಂ, ತಿರುಕ್ಕುರಹೈ ಪಿರಾನ್ ಪಿಳ್ಳಾನ್ ತಿರುವಡಿಗಳೇ ಶರಣಂ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. 11ನೇ ಪುಟ ಆರಂಭದಲ್ಲಿ ಅಲ್ಲಿ ನಿಲ್ಸ್ಕೊಂಡಿದ್ದೇವೆ. ನಮಸ್ಕಾರ ಮಾಮ. ನಮಸ್ಕಾರ. ನಮಸ್ಕಾರ. 14 ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂ ಭವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.